ಸ್ಪರ್ಧಾರ್ಥಿಗಳೇ ನಮಸ್ಕಾರ. ನಾನು ಶಂಕರ ಪ್ರಕೃತಿ. ನಮ್ಮ ವಿಜಯೀ ಭವ ಮತ್ತು ವಿಜಯ ಪಥ ಯೂಟ್ಯೂಬ್ ಚಾನಲ್ಗಳಿಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಏಪ್ರಿಲ್ ತಿಂಗಳ ಪ್ರಚಲಿತ ಘಟನೆಗಳು ಪಾರ್ಟ್ 1 ಈಗಾಗಲೇ ಕಂಪ್ಲೀಟ್ ಆಗಿದೆ, ತಾವೆಲ್ಲರೂ ವೀಕ್ಷಿಸಿದಿರಿ. ಅದರ ಮುಂದುವರೆದ ಭಾಗವಾಗಿ ಪಾರ್ಟ್ 2 ಈ ವಿಡಿಯೋದಲ್ಲಿ ಕವರ್ ಮಾಡಲಿದ್ದೇನೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಇನ್ನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ನೋಟಿಫಿಕೇಷನ್ಸ್ ನಿಮಗೆ ಸಿಗ್ತಾ ಇರುತ್ತೆ. ನಂತರ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಸೇರಿಕೊಂಡಿದ್ದೆ ಆದರೆ ಅಲ್ಲಿ ನಿಮಗೆ ನಮ್ಮ ಏನು ಕರೆಂಟ್ ಅಫೇರ್ದು ನೋಟ್ಸು ಲಭ್ಯ ಆಗುತ್ತೆ. ಏನು ಸಂತೋಷದ ದಿನ, ಏನು ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಅಥವಾ ಇಂಡೆಕ್ಸ್ ಅಂತ ಏನು ಕರಿತೀವಿ, ಅದು ಇತ್ತೀಚೆಗೆ ವರದಿಯನ್ನು ನೀಡಿದೆ. ಅದರ ಪ್ರಕಾರ ಪ್ರಪಂಚದಲ್ಲಿ ಯಾರೆಲ್ಲ ತುಂಬ ಸಂತೃಪ್ತ ಜನ ಇದ್ದಾರೆ ಅನ್ನೋಂಥದ್ದನ್ನು ಇದರಲ್ಲಿ ತಿಳಿದುಕೊಳ್ಳಲಿದ್ದೇವೆ. 2024 ಮಾರ್ಚ್ 20ರಂದು ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಸಂತೋಷ ದಿನವನ್ನು ಆಚರಣೆ ಮಾಡುತ್ತೆ. ಇದನ್ನು ಪ್ರಶ್ನೆ ಕೇಳ್ಬೋದು, ಏನು ಸಾಮಾನ್ಯವಾಗಿ ಮಾರ್ಚ್ 20 ಹ್ಯಾಪಿನೆಸ್ ಡೇ ಅಂತ ನಿಮ್ಗೆ ಗೊತ್ತಿರುತ್ತೆ ಅಥವಾ ಸಂತೋಷ ದಿನ ಅಂತ ಗೊತ್ತಿರುತ್ತೆ. ಪ್ರಶ್ನೆ ಇಲ್ಲೇನು ಕೇಳ್ಬೋದು ಅಂದರೆ ಅದನ್ನು ಬಿಟ್ಟು ಹೇಗೆಲ್ಲ ಕೇಳ್ಬೋದು ಅನ್ನೋಂಥದ್ದು. ಮಾರ್ಚ್ 20 ಏನು ಸಂತೋಷ ದಿನ ಅಂತ ಆಚರಣೆ ಮಾಡ್ತೀವಿ, ಯಾರು ಆಚರಣೆ ಮಾಡ್ತಾಯಿದ್ದಾರೆ ಅದನ್ನು ಅಂತ, ವಿಶ್ವಸಂಸ್ಥೆನ, ಭಾರತ ದೇಶನ, ಕರ್ನಾಟಕ ರಾಜ್ಯನ ಅಥವಾ ಯಾವುದಾದ್ರೂ ಬೇರೆ ಇನ್ಯಾವುದಾದ್ರೂ NGOಸ, ಈ ಥರದ ಒಂದು ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಪ್ರಕಾರ ಫಿನ್ಲ್ಯಾಂಡ್ ಅನ್ನೋಂಥದ್ದು ಪ್ರಪಂಚದಲ್ಲಿ ಮೊದಲನೇ ಪ್ಲೇಸಲ್ಲಿದೆ. ಅಂದರೆ ಸಂತೃಪ್ತ ಜನ, ತುಂಬ ಖುಷಿಯಿಂದ ಇರುವಂಥ ಜನರಲ್ಲಿ ಫಸ್ಟ್ ಪ್ಲೇಸು ಫಿನ್ಲ್ಯಾಂಡ್ ಇದೆ. ಇನ್ನೊಂದು ವಿಶೇಷ ಏನಂದರೆ, ಇದನ್ನು ಓದ್ಕೊಂಡಿರ್ತೀವಿ ಸಾಮಾನ್ಯವಾಗಿ, ಇದನ್ನು ಕೇಳ್ಬೋದು, ರೆಗ್ಯುಲರಾಗಿ ಗೊತ್ತಿರುತ್ತೆ, ರೆಗ್ಯುಲರ್ ಇನ್ಫಾರ್ಮೇಷನ್ ಇದು. ಅದನ್ನು ಬಿಟ್ಟು ಇಲ್ಲಿ ಏನು ಕೇಳ್ಬೋದು ಅಂದರೆ, ಕಂಟಿನ್ಯೂಸ್ ಆಗಿ 7 ಇಯರ್ಸಿಂದ 7 ವರ್ಷಗಳಿಂದ ಫಿನ್ಲ್ಯಾಂಡ್ ಅನ್ನೋಂಥದ್ದು ಫಸ್ಟ್ ಪ್ಲೇಸಲ್ಲೇ ಇದೆ. ಹ್ಯಾಪಿನೆಸ್ ಇಂಡೆಕ್ಸಲ್ಲಿ ಅದು ಫಸ್ಟ್ ಪ್ಲೇಸಲ್ಲಿದೆ. ಅದು ವಿಶೇಷ ಆಗಿದೆ, ಅದನ್ನು ಕೇಳ್ಬೋದು. ಇತ್ತೀಚೆಗೆ ಏನು ವರ್ಲ್ಡ್ ಸಂತೋಷ ಇದರ ರಿಪೋರ್ಟ್ ಪ್ರಕಾರ ಫಿನ್ಲ್ಯಾಂಡ್ ಅನ್ನೋಂಥದ್ದು ಪ್ರಥಮ ಸ್ಥಾನದಲ್ಲಿದೆ. ಇದು ಎಷ್ಟು ವರ್ಷಗಳಿಂದ ಸತತವಾಗಿ ಇದರಲ್ಲಿದೆ ಅನ್ನೋಂಥ ಪ್ರಶ್ನೆಯನ್ನು ಕೇಳ್ಬೋದು. ಇದರಲ್ಲಿ ಡೆನ್ಮಾರ್ಕ್ 2ನೇ ಸ್ಥಾನದಲ್ಲಿ, ಐಸ್ಲ್ಯಾಂಡ್ 3ನೇ ಸ್ಥಾನ, ಸ್ವೀಡನ್ ದೇಶ 4ನೇ ಸ್ಥಾನ, ಇಸ್ರೇಲ್ 5ನೇ ಸ್ಥಾನ. ನೋಡಿ, ಇವು ಕಂಟಿನ್ಯೂಸ್. ಇದನ್ನೇನು ಕೇಳ್ಬೋದು ಪ್ರಶ್ನೆ, ಅನುಕ್ರಮವಾಗಿ ಹ್ಯಾಪಿನೆಸ್ ಇಂಡೆಕ್ಸ್ ಪ್ರಕಾರ 1, 2, 3, 4 ಈ ಪ್ಲೇಸ್ಗಳನ್ನು ಹೊಂದಿರುವಂಥವುಗಳನ್ನು ಹೊಂದಿಸಿ ಬರೀರಿ ಅಥವಾ ಅನುಕ್ರಮವಾಗಿ ತಿಳಿಸಿ, ಈ ಥರದ ಪ್ರಶ್ನೆಗಳನ್ನು ಕೇಳ್ಬೋದು. ಈ ಇಂಡೆಕ್ಸಲ್ಲಿ ಅಥವಾ ಈ ಹ್ಯಾಪಿನೆಸ್ ಇದರಲ್ಲಿ ರಿಪೋರ್ಟಲ್ಲಿ ಎಷ್ಟು ಜನ ಭಾಗವಹಿಸಿದ್ರು, ಎಷ್ಟು ದೇಶಗಳು ಭಾಗವಹಿಸಿದ್ರು ಅಂದರೆ 148 ದೇಶಗಳು ಭಾಗವಹಿಸಿದ್ವು. ಅದರಲ್ಲಿ ಏನು ಇವೆಲ್ಲ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನಗಳನ್ನು ಪಡೆದುಕೊಂಡಿದ್ದಾವೆ. ಹಾಗಾದರೆ ಭಾರತ ಎಲ್ಲಿದೆ ಅಂದರೆ 126ನೇ ಸ್ಥಾನದಲ್ಲಿದೆ. ಅಂದರೆ 100 ದೇಶಗಳಿಗಿಂತ ಮೇಲೆ ಹ್ಯಾಪಿನೆಸ್ಸಲ್ಲಿ ನಾವು ಹಿಂದೆ ಉಳಿದಿದ್ದೀವಿ. ಭಾರತದಲ್ಲಿರುವಂಥ ರಾಜ್ಯಗಳಲ್ಲಿ ಅತಿ ಸಂತೋಷವಾಗಿರುವಂಥ ರಾಜ್ಯ ಯಾವುದು ಅಂದರೆ ಮಿಜೋರಾಂ, ಭಾರತದಲ್ಲಿ ಹೈಯೆಸ್ಟು ಹ್ಯಾಪಿಯಲ್ಲಿರುವಂಥ ಜನ. ಇಲ್ಲಿ ಯಾಕೆ 126ನೇ ಸ್ಥಾನಕ್ಕೆ ಭಾರತ ಹೋಯಿತು? ಇಷ್ಟೆಲ್ಲ ಸಂಪನ್ಮೂಲಗಳಿದೆ, ಇಷ್ಟೆಲ್ಲ ಪಾಪ್ಯುಲೇಷನ್ ಇದೆ, ರಿಲೇಷನ್ಶಿಪ್ಗಳು ಇಷ್ಟು ಜಾಸ್ತಿ ಇದೆ. ಪ್ರಪಂಚದಲ್ಲಿ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಅಣ್ಣ, ಅಕ್ಕ, ಮಾವ, ತಮ್ಮ, ಭಾವ, ಅತ್ತಿಗೆ, ಸೋದರ ಮಾವ, ಸೋದರಳಿಯ, ಈ ಥರದ ರಿಲೇಷನ್ಶಿಪ್ಗಳಿದೆ. ಅದ್ರ ಜೊತೆಗೆ ಇನ್ನೂ ವಿವಿಧ ರೀತಿಯ ಹಬ್ಬಗಳಿದೆ. ಪ್ರಪಂಚದಲ್ಲಿ ಯಾವ ಧರ್ಮದಲ್ಲೂ ಇಲ್ಲದೇ ಇರೋಷ್ಟು ಹಬ್ಬಗಳು ಈ ಧರ್ಮದಲ್ಲಿದೆ. ಮತ್ತು ಪ್ರತಿ ಹಬ್ಬಕ್ಕೂ ಬಟ್ಟೆಯನ್ನು, ಹೊಸ ಬಟ್ಟೆ ತೆಗೆದುಕೊಳ್ಳುವಂಥದ್ದು, ಈ ಥರದ್ದೆಲ್ಲವೂ ಇದ್ದಾಗಿಯೂ ಸಹ ಯಾಕೆ ನಾವು ಈ ಹ್ಯಾಪಿನೆಸ್ಸಲ್ಲಿ ಹಿಂದಕ್ಕೆ ಹೋಗಿದ್ದೀವಿ ಅನ್ನೋಂಥದ್ದನ್ನು ಗಮನಿಸಬೇಕು. ಇಲ್ಲಿ ಪ್ರಮುಖವಾಗಿ ಆಗ್ತಾ ಇರೋಂಥ ಸಮಸ್ಯೆ ಭಾರತೀಯರಿಗೆ ಅದೇನು ಅದೊಂದು ರೋಗ ಅಂತನೋ ಅಥವಾ ಅದೊಂದು ಡ್ರಾಬ್ಯಾಕ್ ಅಂತನೋ, ಅದೊಂದು ಕೊರಗು ಅಂತ ಅನ್ನಿಸ್ತದೆ ನನಗೆ. ಯಾಕೆ ನಮ್ಮಲ್ಲಿ ಅಂದರೆ, ನಮ್ಮಲ್ಲಿ ದೇಶದಲ್ಲಿ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ದೇಶದಲ್ಲಿ ಮೇಯ್ನ್ ಕಾಣಿಸುವಂಥದ್ದೇ ಕಂಪ್ಯಾರಿಸನ್. ನಮ್ಮ ರಿಲೇಟಿವ್ಸ್ ಹಂಗಿದ್ದಾರೆ, ನನ್ನ ಫ್ರೆಂಡ್ ಹಿಂಗಿದ್ದಾರೆ, ನಮ್ಮ ಫ್ಯಾಮಿಲಿಯಲ್ಲಿ ಹೀಗಿದ್ದಾರೆ, ನಾನು ಹಾಗಿಲ್ವಲ್ಲ ಅಂತ. ನೀವು ಒಬ್ಬರಂತೆ ಒಬ್ಬರು, ಟ್ವಿನ್ಸಲ್ಲೇ ಒಬ್ಬರಂತೆ ಒಬ್ಬರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದಮೇಲೆ ಈ ಫ್ಯಾಮಿಲಿಯಲ್ಲಿ ಹಾಗೆಲ್ಲ ಹೇಗಿರ್ಲಿಕ್ಕೆ ಸಾಧ್ಯ? ಆ ದೇಶದಲ್ಲಿ, ಆ ರಾಜ್ಯದಲ್ಲಿ ಹಾಗೆ ಹೇಗಿರ್ಲಿಕ್ಕೆ ಸಾಧ್ಯ ಇದೆ? ಕಂಪ್ಯಾರಿಸನ್, ಒಬ್ಬೊಬ್ಬರದು ಇಂಡಿವಿಜುವಲ್ ಐಡೆಂಟಿಟಿ ಇರುತ್ತೆ, ನಿಮ್ಮದೇ ಆದಂಥ ಸಾಮರ್ಥ್ಯ. ಗಿಳಿ ರೂಪದಲ್ಲೇ ಅದು ಚಂದವಾಗಿರುತ್ತೆ, ನವಿಲು ರೂಪದಲ್ಲೇ ಚಂದವಾಗಿರುತ್ತೆ, ಕಾಗೆ ರೂಪದಲ್ಲೇ ಚೆನ್ನಾಗಿರುತ್ತೆ. ನವಿಲು ಯಾವಾಗೂ ನಾನು ಕಾಗೆ ಅಂತ ಆಗಬೇಕು ಅನ್ನೋಂಥದ್ದು, ಕಾಗೆ ಯಾವಾಗಲೂ ನಾವು ಗಿಳಿ ಅಂತ ಆಗಬೇಕು ಅಂತ ಹೋದಾಗ ಅವು ಆಗಲಿಕ್ಕೂ ಸಾಧ್ಯ ಇಲ್ಲ, ಖುಷಿನೂ ಕಳ್ಕೊಂಬಿಡ್ತದೆ. ಅದಕ್ಕೆ ಇಲ್ಲಿ ಬಹುಶಃ ಎಕ್ಸ್ಟ್ರಾ ಹೇಳ್ತಾ ಇದ್ದೀನಿ ಅಂತ ಅಂದ್ಕೋತೀರೇನೋ, ನಿಜವಾಗಿಯೂ ಎಲ್ಲ ಅಂತಿಮ ಉದ್ದೇಶ ನಮಗಿರುವಂಥದ್ದು ಖುಷಿಯಿಂದ ಇರಬೇಕು ಅಂತ. ಈಗ ನೀವು ಈ ಎಕ್ಸಾಮ್ಗೆ ಓದ್ತಾ ಇದ್ದೀರಿ, ಏನಕ್ಕೆ? ಜಾಬ್ ತೊಗೋಬೇಕಂತ. ಜಾಬ್ ತೊಗೊಂಡು ಏನು ಮಾಡ್ತೀರಿ? ಹಣ ಅರ್ನ್ ಮಾಡಬೇಕಂತ. ಹಣ ತೊಗೊಂಡು ಏನು ಮಾಡ್ತೀರಿ? ನಿಮಗೆ ವಸ್ತುಗಳು ಬೇಕು, ಅವು ಬೇಕಾದ ಸೇವೆಗಳು ಬೇಕು, ಅದನ್ನ ತಗೊಳ್ಳೋದಕ್ಕೋಸ್ಕರ ಹಣ ಬೇಕು. ಅವೆಲ್ಲವನ್ನು ಸೇವೆಗಳನ್ನು ತೆಗೆದುಕೊಂಡ ಮೇಲೆ, ವಸ್ತುಗಳನ್ನು ತೆಗೆದುಕೊಂಡ ಮೇಲೆ ನಿಮ್ಗೇನು ಸಿಗುತ್ತೆ?
ತೃಪ್ತಿ ಸಿಗುತ್ತೆ, ಸಂತೋಷ ಸಿಗುತ್ತೆ, ಖುಷಿ ಸಿಗುತ್ತೆ. ಅಲ್ಲಿಗೆ ಇಷ್ಟೆಲ್ಲವನ್ನು ಮಾಡ್ತಾ ಇರೋದು ತೃಪ್ತಿಗೆ, ಖುಷಿಗಾಗಿ. ಅದರಿಂದ ನಮ್ಮಲ್ಲಿ ಏನಿದೆ ಅದರಲ್ಲಿ ಖುಷಿ ಪಡಿ ಮೊದಲಿಗೆ. ಇಲ್ಲದೆ ಇರೋದು ಬೇಕು ಅಂತ ಬಯಸಿ, ಬಂದರೆ ಖುಷಿ, ಬಂದಿಲ್ಲ ಅಂದ್ರೂ ಖುಷಿ, ನಾನೇ ಇಂಡಿವಿಜುವಲು, ನಾನೇ ಸ್ಪೆಷಲ್ಲು ಅಂತ ಈ ಥರದ ಒಂದು ಮೈಂಡ್ ಸೆಟ್ಟನ್ನು ಬೆಳೆಸ್ಕೊಂಡಿದ್ದೆ ಆದರೆ ಭಾರತೀಯರು ಖುಷಿಯಾಗಿರ್ತೀರಿ. ಸುಮಾರು ಜನ ಈಗೀಗ ಈ ಮೈಂಡ್ ಸೆಟ್ಟಿಗೆ ಬರ್ತಾ ಇದೆ ಅಂತ ಭಾವಿಸಿದ್ದೇನೆ. ಖಂಡಿತ ನಮಗೆ ಇರುವಂಥದ್ದು ಸಾಕಾಗಿದೆ. ಬದುಕಲಿಕ್ಕೆ ಭೂಮಿ ಮೇಲೆ ಎಷ್ಟೋ ಇರುವೇನೂ ಸಹ ಏನು ದುಃಖ ಪಡೋದಿಲ್ಲ, ಸಂಕಟ ಪಡೋದಿಲ್ಲ. ಆದರೆ ನಾವು ಸಂಕಟ ಪಡ್ತಾ ಇದ್ವಿ. ಈ ಭೂಮಿ ಮೇಲೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಏಕೈಕ ಜೀವಿ, ನಂತರ ಅನ್ನಕ್ಕಾಗಿ ದುಡಿಯುವಂಥ ಏಕೈಕ ಜೀವಿ ಅಂದರೆ ಮನುಷ್ಯ ಮಾತ್ರ. ಅನ್ನಕ್ಕೋಸ್ಕರ ಈ ಭೂಮಿ ಮೇಲೆ ಇನ್ಯಾವ ಜೀವಿನೂ ದುಡಿಯೋದಿಲ್ಲ ಎಕ್ಸೆಪ್ಟ್ ಮನುಷ್ಯ. ಚಿನ್ನವನ್ನು, ಬಂಗಾರವನ್ನು, ಒಡವೆಗಳನ್ನು, ಇನ್ನೊಂದನ್ನು ಮತ್ತೊಂದನ್ನು ಹಾಕೊಳ್ಳೋಂಥದ್ದು ಎಲ್ಲವೂ ಮನುಷ್ಯ. ಆದರೆ ಈ ಮನುಷ್ಯನ ಒಬ್ಬನ ಬಿಟ್ಟು ಇನ್ಯಾರಿಗೂ ನೆಮ್ಮದಿ, ಎಲ್ಲವೂ ನೆಮ್ಮದಿಯಾಗಿದ್ದಾವೆ, ನಮಗೆ ಮಾತ್ರ ನೆಮ್ಮದಿ ಇಲ್ಲ. ಅದಕ್ಕೆ ಬಹುಶಃ ಏನಾಗೋದಿಲ್ಲ, ಜಾಬ್ ಬಂದರೂ ಏನಾಗೋದಿಲ್ಲ, ಬರದೇ ಹೋದರೂ ಏನಾಗೋದಿಲ್ಲ. ಬರೋಕ್ಕಿಂತ ಮುಂಚೆ ಬಂದುಬಿಟ್ರೆ ಏನೇನೋ ಮಾಡ್ತೀವಿ ಅನ್ನಿಸ್ತದೆ, ಬಂದ ಮೇಲೆ ಅದರದ್ದೇ ಆದಂಥ ಇವು ಬರುತ್ತೆ. ಅದಕ್ಕೆ ಏನಿರಲಿ ಇಲ್ಲದೇ ಇರಲಿ ಖುಷಿಯಾಗಿರಿ. ನಾವು ಭಾರತವನ್ನು ಇಲ್ಲಿ 126ನೇ ಸ್ಥಾನದಿಂದ ಏನು 6ನೇ ಸ್ಥಾನಕ್ಕೋ 2ನೇ ಸ್ಥಾನಕ್ಕೋ 1ನೇ ಸ್ಥಾನಕ್ಕೋ ತೊಗೊಂಡೋಗ್ಬೇಕಂತಲ್ಲ. ನನ್ನ ಜೀವನದಲ್ಲಿ ನಾನು ತೃಪ್ತಿ ಖುಷಿಯಾಗಿರಬೇಕು ಅನ್ನೋಂಥದ್ದು ಮುಖ್ಯವಾದ ಉದ್ದೇಶ ಆಗಿರಬೇಕು ಅನ್ನೋಂಥದ್ದು. 2024ನೇ ಸಾಲಿನಲ್ಲಿ ಮಿಸ್ ವರ್ಲ್ಡ್, ಮಿಸ್ ಯೂನಿವರ್ಸ್ ಅಂತ ಬರುತ್ತೆ, ಮಿಸ್ ವರ್ಲ್ಡ್ ಅಂತ ಬರುತ್ತೆ, ಮಿಸ್ ಇಂಡಿಯಾ ಅಂತ ಬರುತ್ತೆ, ಮಿಸ್ ಅರ್ತ್ ಅಂತ ಬರುತ್ತೆ. ಇವು ಇಂಪಾರ್ಟೆಂಟ್, ಅವುಗಳು ನೋಡ್ಕೊಂಡಿರಿ ವರ್ಡ್ಸನ್ನು. ಇದು ಮಿಸ್ ವರ್ಲ್ಡ್ ಅನ್ನೋಂಥದ್ದು 2024. ಇದನ್ನು, ಈ ಪ್ರಶಸ್ತಿಯನ್ನು ಗೆದ್ದಂಥವರು ಜೆಕ್ ಗಣರಾಜ್ಯದ ಸುಂದರಿ ಕ್ರಿಸ್ಟಿನಾ ಫಿಜ್ಕೋವಾ ಅನ್ನೋಂಥ ಸುಂದರಿ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇವ್ರಿಗೆ ಏನು ಸಿಗುತ್ತೆ ಅಂದರೆ, ಇದನ್ನು ಸಾಮಾನ್ಯವಾಗಿ ರೆಗ್ಯುಲರಾಗಿ ಕೇಳ್ತಾರೆ ಅಂತ, ಯಾರಿಗೆ ವಿಶ್ವಸುಂದರಿ ಪ್ರಶಸ್ತಿ ಸಿಕ್ಕಿದೆ, ಯಾವ ದೇಶದವರು ಅಥವಾ ಅವ್ರ ಹೆಸರೇನು, ಇದು ಕೇಳ್ತಾರೆ. ನೆಕ್ಸ್ಟ್ ಏನು ಕೇಳ್ಬೋದು, ಇತ್ತೀಚೆಗೆ ಫಿಜ್ಕೋವಾ ಅನ್ನೋಂಥವ್ರಿಗೆ ಏನು ಮಿಸ್ ವರ್ಲ್ಡ್ ಅನ್ನೋಂಥ ಪ್ರಶಸ್ತಿ ಸಿಕ್ಕಿದೆ, ಇವರಿಗೆ ಇದರಿಂದ ಲಾಭ ಏನು, ಅಥವಾ ಇದು ಪ್ರಶಸ್ತಿ ಮೊತ್ತ ಎಷ್ಟು, ಅಥವಾ ಏನು ಅನುಕೂಲ ಆಗುತ್ತೆ ಅಂದರೆ 10 ಕೋಟಿ ರೂಪಾಯಿ ಹಣ ಸಿಗುತ್ತೆ ಅವ್ರಿಗೆ, ಬಹುಮಾನದ ಮೊತ್ತ ಸಿಗುತ್ತೆ. ಜೊತೆಗೆ ಇಡೀ ಪ್ರಪಂಚವನ್ನು ಸುತ್ತಲಿಕ್ಕೆ ಬೇಕಾದಂಥ, ವರ್ಲ್ಡ್ ಟೂರ್ ಹೋಗಲಿಕ್ಕೆ ಬೇಕಾದಂಥ ಫೆಸಿಲಿಟೀಸನ್ನು ಅವ್ರಿಗೆ ಪ್ರೊವೈಡ್ ಮಾಡ್ತಾರೆ. 28 ವರ್ಷಗಳ ಬಳಿಕ ಭಾರತದಲ್ಲಿ ನಡೆದಿದೆ. ಆ ಭಾರತದಲ್ಲಿ ನಡೆದಂಥ ಒಂದು ಪ್ರಶಸ್ತಿಯಲ್ಲಿ ಈ ಫಿಜ್ಕೋವಾ ಅನ್ನೋಂಥವ್ರು ಪ್ರಶಸ್ತಿ ಪಡೆದಿರೋಂಥದ್ದು. ಇದಕ್ಕಿಂತ ಹಿಂದೆ ಎಲ್ಲಿ ನಡೆದಿತ್ತು, ಬೆಂಗಳೂರಲ್ಲಿ ನಡೆದಿತ್ತು. ಈಗ ಎಲ್ಲಿ ನಡೀತು, ಇದು ಮುಂಬೈಯಲ್ಲಿ ನಡೀತದೆ. 71ನೇ ಆವೃತ್ತಿದೆ, ಅಂದರೆ 71 ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ಬಂದಿದೆ. ಈಗೇನು ಕೇಳ್ಬೋದು, ಪ್ರಪಂಚ ಸುಂದರಿಯನ್ನ ಸ್ಪರ್ಧೆಯಲ್ಲಿ ಫಿಜ್ಕೋವಾ ಅನ್ನೋಂಥವ್ರು ಗೆದ್ದಿದ್ದಾರೆ. ಇದು ಎಷ್ಟನೇದು ಅಂತ ಕೇಳ್ಬೋದು, 71ನೇದಾಗಿದೆ. ಎಲ್ಲಿ ನಡೀತಿದ್ದು, ಮುಂಬೈನಲ್ಲಿರುವಂಥ ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಈ ಒಂದು ಪ್ರಶಸ್ತಿ ಪ್ರದಾನ ಮಾಡುವಂಥ ಸಮಾರಂಭ ನಡೀತದೆ, ಅಥವಾ ಪ್ರಶಸ್ತಿ ಕಾಂಪಿಟೇಷನಲ್ಲಿ ನಡೀತದೆ. ಅಲ್ಲಿ ಇವರು ಅದನ್ನು ಪಡೆದುಕೊಂಡಿದ್ದಾರೆ. ಸರ್, ಭಾರತದಲ್ಲೇ ನಡೆದಂಥ ಇದರಲ್ಲಿ ಭಾರತೀಯರು ಯಾರು ಭಾಗವಹಿಸಿರಲಿಲ್ವಾ? ಭಾಗವಹಿಸಿದ್ರು. ಅದರಲ್ಲೂ ಪ್ರಮುಖವಾಗಿ ನಮ್ಮ ಕರ್ನಾಟಕದ ಮೂಲದ ಹುಡುಗಿ ಸಿನಿ ಶೆಟ್ಟಿ ಅನ್ನೋಂಥವ್ರು ಇದರಲ್ಲಿ ಭಾಗವಹಿಸಿದ್ರು. 120 ದೇಶಗಳ ಜನ ಏನು ಮಹಿಳೆಯರು ಈ ಸುಂದರಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಅದರಲ್ಲಿ ಟಾಪ್ 8ರ ಪಟ್ಟಿಯಲ್ಲಿ ನಮ್ಮ ಕನ್ನಡದ ಹುಡುಗಿ ಬಂದಳು. ಆದರೆ ಟಾಪ್ 1 ಆಗುವಂಥದ್ರಲ್ಲಿ ಮಾತ್ರ ಆಕೆ ವಿಫಲ ಆಗ್ತಾಳೆ ಅನ್ನೋಂಥದ್ದು ಇಲ್ಲಿ ವಿಶೇಷ. ಇಲ್ಲೇನು ಪ್ರಶ್ನೆ ಕೇಳ್ಬೋದು, ಇನ್ನು ಇತ್ತೀಚೆಗೆ ವಿಶ್ವಸುಂದರಿ ಸ್ಪರ್ಧೆಯಲ್ಲಿ ಫಿಜ್ಕೋವಾ ಅನ್ನೋಂಥವ್ರಿಗೆ ಪ್ರಶಸ್ತಿ ಸಿಕ್ಕಿದೆ. ಅದರಲ್ಲಿ ಭಾರತದಿಂದ ಯಾರು ಪ್ರತಿನಿಧಿಸಿದ್ರು, ಅಥವಾ ಭಾರತದಿಂದ ಸಿನಿ ಶೆಟ್ಟಿ ಅನ್ನೋಂಥವ್ರು ಪ್ರತಿನಿಧಿಸಿದ್ರು, ಇವರು ಯಾವ ರಾಜ್ಯದವರು, ಈ ಥರದ ಪ್ರಶ್ನೆಗಳನ್ನು ಇಲ್ಲಿ ಕೇಳೋಂಥ ಸಾಧ್ಯತೆ ಇದೆ. ಇವೆಲ್ಲವನ್ನು ಬಿಟ್ಟು ಫಿಜ್ಕೋವಾ ಅನ್ನೋಂಥವ್ರು ಇತ್ತೀಚೆಗೆ ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಹಾಗಾದರೆ ಆ ಪ್ರಶಸ್ತಿಯ ಒಂದು ಸಮಾರಂಭದಲ್ಲಿ ಎಷ್ಟು ದೇಶಗಳು ಭಾಗವಹಿಸಿದ್ವು ಅಂತ ಕೇಳ್ಬೋದು. 120 ದೇಶಗಳು ಭಾಗವಹಿಸಿದ್ದವು. CNG ಬೈಕ್, ಸಾಮಾನ್ಯವಾಗಿ CNG ಕಾರುಗಳನ್ನು ನೋಡ್ತಾ ಇದ್ದೀರಿ ನೀವು. ಈಗ CNG ಬೈಕ್ ಬರ್ತಾ ಇದೆ. ಅದರಲ್ಲಿ ಯಾವುದು ಇಲ್ಲೇನು ವಿಶೇಷ ಅಂತಂದರೆ, ಬಜಾಜ್ ಕಂಪ್ನಿ, ನಮ್ಮ ಭಾರತದ ಮೂಲದ ಕಂಪ್ನಿ ಇದು. ಆ ಬಜಾಜ್ ಕಂಪ್ನಿ ಈ CNG ಬೈಕನ್ನು ಮೊಟ್ಟ ಮೊದಲನೇ ಬಾರಿಗೆ ಇಡೀ ಪ್ರಪಂಚದಲ್ಲಿ ನಮ್ಮಲ್ಲಿ ಇದನ್ನು ಲಾಂಚ್ ಮಾಡ್ತಾ ಇದ್ದಾರೆ. ತಯಾರಿ ಎಲ್ಲ ಸಿದ್ಧತೆ ನಡೆದಿದೆ. 2024ರ ಜೂನ್ ಮಾರ್ಕೆಟ್ಗೆ ಇದು ಬರುವಂಥ ಸಾಧ್ಯತೆ ಇದೆ. ಇದು ಇಂಜಿನ್ ಕೆಪಾಸಿಟಿ 100cc ಅಥವಾ 125cc ಅಥವಾ ಎರಡೂ ಇದರಲ್ಲಿ ಬರುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. 150cc 200cc ಅದನ್ನು ಕೇಳ್ಬೋದು. ಏನು ಕೇಳ್ಬೋದು, ಇತ್ತೀಚೆಗೆ CNG ಬೈಕನ್ನು ಭಾರತದಲ್ಲಿ ಜೂನಲ್ಲಿ ಲಾಂಚ್ ಮಾಡಲಿಕ್ಕೆ ಸಿದ್ಧತೆ ಮಾಡ್ತಾ ಇದೆ. ಯಾವ ಕಂಪನಿ ಅಂತ ಕೇಳ್ಬೋದು. ಅದು ಏನು ಬಜಾಜ್ ಕಂಪನಿ ಅಂತ ಕೇಳ್ಬೋದು, ಅಥವಾ ಹೋಂಡಾ ಕಂಪನಿ ಅಂತ ಕೇಳ್ಬೋದು, ಅಥವಾ ಬೇರೆ ಬೇರೆ ಇನ್ನು ಏನು ಆಕ್ಸಿಸ್ ಕಂಪನಿ ಬೇರೆ ಬೇರೆ ಇದಾವಲ್ವ, ಅವುಗಳಲ್ಲಿ ಯಾವುದಾದ್ರೂ ಹೆಸರನ್ನು ಹೇಳ್ಬೋದು. ಇದು ಬಜಾಜ್, ನೆನ್ಪಿಟ್ಕೊಳ್ಳಿ. ಇಂಜಿನ್ ಕೆಪಾಸಿಟಿ ಎಷ್ಟು ಅಂತ ಕೇಳ್ಬೋದು, 100 to 125cc. ಇದು ಇನ್ನೊಂದು ವಿಶೇಷ ಏನಂದರೆ, ಈ ಬೈಕಿಂದು ಇದು ಪೆಟ್ರೋಲಲ್ಲೂ ನಡೆಯುತ್ತೆ, CNGಯಲ್ಲೂ ನಡೆಯುತ್ತೆ. ಈಗ ಇತ್ತೀಚೆಗೆ ಕಾರುಗಳು ಬರ್ತಾ ಇದ್ದಾವೆ, ಹೈಬ್ರಿಡ್ ಕಾರುಗಳು ನೀವು ಗಮನಿಸ್ಬೋದು. ಏಕೆಂದರೆ ಇತ್ತೀಚೆಗೆ ನೀವು ಗಮನಿಸ್ಬೋದು,
ಪೆಟ್ರೋಲು ಡೀಸೆಲ್ಲು ಬೆಲೆ ಜಾಸ್ತಿ ಆಗ್ತಾ ಇದೆ ಸರಿ, CNGಯನ್ನು ಬಳಕೆ ಮಾಡಬೇಕು ವಾತಾವರಣನ ಕಾಪಾಡೋದಕ್ಕೆ, ಅದು ಸರಿ. ಆದರೆ ಅಲ್ಲೇನಾಗ್ತಾ ಇದೆ ಅಂದರೆ CNG ಬೈಕ್ ಮೇಲೆ, CNG ಕಾರ್ಗಳ ಮೇಲೆ ಆಗಿರಲಿ ಅಥವಾ ಎಲೆಕ್ಟ್ರಿಕ್ ಬ್ಯಾಟರಿ ಕಾರ್ಗಳ ಮೇಲೆ ಆಗಿರಲಿ ಪೂರ್ತಿ ಡಿಪೆಂಡ್ ಆಗೋಕ್ಕಾಗ್ತಾ ಇರಲ್ಲ. ಯಾಕೆಂದರೆ ಲಾಂಗ್ ಡ್ರೈವ್ ಹೋದಾಗ, ಮಳೆಗಾಲ ಬಂದಾಗ ಅಥವಾ ಬೇರೆ ಇನ್ನೇನೋ ಸಮಸ್ಯೆಗಳು ಬಂದಾಗ ಆವಾಗ ಅದು ರನ್ ಆಗದೆ ಹೋದರೆ, ವರ್ಕ್ ಆಗದೆ ಹೋದರೆ ಅನ್ನೋಂಥ ಭಯ ಜಾಸ್ತಿ ಜನಕ್ಕಿತ್ತು. ಹಾಗಾಗಿ ಅದು ಸೇಲ್ ಆಗ್ತಾ ಇರಲಿಲ್ಲ. ಈಗೇನು ಮಾಡಿದ್ದಾರೆ, ಡಬಲ್ ಇಂಜನ್ ಮಾಡಿದ್ದಾರೆ. ಈಗ ಸುಮಾರು ಹೈಬ್ರಿಡ್ ಅಂತ ಕಾರ್ಗಳು ಬರ್ತಾ ಇದೆಯಲ್ಲ, ಅವುಗಳಲ್ಲಿ ನೀವು ಗಮನಿಸಿ ಏನು ಮಾಡ್ತಾರೆ ಅಂದರೆ ಪೆಟ್ರೋಲ್ ಬೇಕಾದಾಗ ಪೆಟ್ರೋಲಲ್ಲಿ ರನ್ ಆಗುತ್ತೆ ಕಾರು, ಬ್ಯಾಟ್ರಿ ಬೇಕಾದಾಗ ಬ್ಯಾಟ್ರಿಯಲ್ಲಿ ರನ್ ಆಗುತ್ತೆ. ಪೆಟ್ರೋಲಲ್ಲಿ ರನ್ ಆಗ್ತಾ ಇದ್ದಾಗ ಅಷ್ಟು ಟೈಮು ಬ್ಯಾಟ್ರಿ ರೀಚಾರ್ಜ್ ಆಗ್ತಾ ಇರುತ್ತೆ. ಅನಂತರ ಪೆಟ್ರೋಲ್ ಆಫ್ ಮಾಡಿದಾದ್ಮೇಲೆ ರೀಚಾರ್ಜ್ ಆಗಿರೋಂಥ ಬ್ಯಾಟ್ರಿ ರನ್ನಿಂಗಲ್ಲಿರುತ್ತೆ. ಹಾಗಾಗಿ ಯಾವುದೇ ಗೊಂದಲ ಭಯ ಇರೋದಿಲ್ಲ, ಯಾರು ಬೇಕಾದರೂ ಧೈರ್ಯವಾಗಿ ತಗೋಬೋದು. ಅದನ್ನು ಪೆಟ್ರೋಲಲ್ಲೇ ಮಾಡ್ತಾ ಇರೋದು, ಇದು ಏನು ಬೈಕಲ್ಲಿ ಮಾಡ್ತಾ ಇರೋದು ಮುಂದೆ ಬಹುಶಃ ಇನ್ನೊಂದಷ್ಟು ಸುಧಾರಣೆಯನ್ನು ತರಲಿದೆ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಅನ್ನೋಂಥದ್ದು ನನ್ನ ಭಾವನೆ. ಅದನ್ನು ಪ್ರಶ್ನೆ ಕೇಳ್ಬೋದು. ಸೆಲ್ಲಾ ಸುರಂಗ ಮಾರ್ಗ ಅಂತ, ಇದು ಏನು ನಾರ್ತ್ ಈಸ್ಟ್ ಸ್ಟೇಟ್ಸಲ್ಲಿ ತುಂಬ ಪ್ರಮುಖವಾದಂಥ ಒಂದು ಪ್ಲೇಸ್ ಆಗಿದೆ ಸೆಲ್ಲಾ ಅನ್ನೋಂಥದ್ದು. ಇದು ಬೆಟ್ಟಗಳನ್ನು ಕೊರೆದು ಇತ್ತೀಚೆಗೆ ಸುರಂಗಗಳ ಬಗ್ಗೆ ನಿಮ್ಗೆ ಗೊತ್ತಿದೆ, ಆ ಥರದ ಒಂದು ಇದು ಅರುಣಾಚಲ ಪ್ರದೇಶದಲ್ಲಿ ಸಮುದ್ರ ಮಟ್ಟದಿಂದ ಹೈಟು 13,000 ಅಡಿ ಎತ್ತರ ಇದೆ ಸಮುದ್ರ ಮಟ್ಟಕ್ಕೆ ಹೋಲಿಕೆ ಮಾಡಿದ್ರೆ. ಆ 13,000 ಎತ್ತರದಲ್ಲಿ ಇದನ್ನು ಜೋಡಿ ಪಥ, ಸಿಂಗಲ್ ಅಲ್ಲ ಡಬಲ್ ಇರೋವಂಥದ್ದು ಜೋಡಿ ಪಥ ಸೆಲ್ಲಾ ಸುರಂಗ ಮಾರ್ಗವನ್ನು ಮಾಡಲಾಗಿದೆ. ಅದು ಇತ್ತೀಚೆಗೆ ಲೋಕಾರ್ಪಣೆ ಆಗಿದೆ. ಏನು ವಿಶೇಷ ಇದು ಅಂತಂದರೆ, ಈ ಸುರಂಗ ಮಾರ್ಗ ಭಾರತ ಮತ್ತು ಚೀನಾದ ನಡುವಿನ, ನೋಡಿ LAC ಅಂತಾನೆ, ಈಗ ನೀವು ಲೈನ್ ಆಫ್ ಆ್ಯಕ್ಚುಯಲ್ ಅಂತ, ಅದೇ ನೀವು LOC ಅಂದರೆ ಲೈನ್ ಆಫ್ ಕಂಟ್ರೋಲ್ ಅಂತ ಬರುತ್ತೆ, ಇಲ್ಲ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತ. LAC ಯಾವ ದೇಶಗಳ ನಡುವೆ ಬರುತ್ತೆ, ಚೀನಾ ಮತ್ತು ಭಾರತದ ನಡುವೆ ಬರುತ್ತೆ. LOC ಯಾವ ದೇಶಗಳ ನಡುವೆ ಬರುತ್ತೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಬರುತ್ತೆ. ಇದು ಇಂಪಾರ್ಟೆಂಟು. ನಾವೇನು ಮಾಡ್ತೀವಿ, ಸೆಲ್ಲಾ ಸುರಂಗ ಮಾರ್ಗ ಅರುಣಾಚಲ ಪ್ರದೇಶದಲ್ಲಿದೆ, ಚೀನಾಗೆ ಕೌಂಟ್ರ್ ಕೊಡೋದಕ್ಕೆ ಅಥವಾ ಚೀನಾದ ಒಂದು ದಾಳಿಯನ್ನು ತಡೆದುಕೊಳ್ಳಲಿಕ್ಕೆ ಬೇಕಾದಂಥ, ಇಲ್ಲೇನಾಗುತ್ತೆ ಅಂದರೆ ಹಿಮ ಪ್ರಪಾತ ಜಾಸ್ತಿ ಆಗ್ತಾ ಇರುತ್ತೆ, ಹಿಮ ಸುರಿತಾ ಇರುತ್ತೆ. ಅದರಿಂದಾಗಿ ರೋಡ್ ಮಾಡಿದ್ರೂ ಸಹ ಅದು ಮುಚ್ಕೊಂಡು ಹೋಗ್ಬಿಡುತ್ತೆ. ಅಲ್ಲಿ ಪ್ರವಾಹ ಇದೇನು ಹೋಗಿ ಬರಲಿಕ್ಕೆ, ಓಡಾಟ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಈ ಸುರಂಗ ಮಾರ್ಗ ಮಾಡಿರೋದ್ರಿಂದ ಮಳೆ ಬಿದ್ದರೂ ಏನು ಹಿಮ ಬಿದ್ದರೂ ಅದು ಹೋಗಿ ಬರಲಿಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ಅದರಿಂದ ಚೀನಾ ಅನ್ನೋಂಥ ದೇಶಗಳು ಏನು ಮಾಡ್ಬೋದು, ಈಗ ನಮ್ಮ ಕಾರ್ಗಿಲ್ ವಾರು ಹಾಗೆ ಆಗೋವಂಥದ್ದು. ಹಿಮ ಅಂತಂದ್ಬಿಟ್ಟು ಅಲ್ಲಿ ಜನ ಬದುಕೋಕ್ಕಾಗಲ್ಲ ಅಂತಂದ್ಬಿಟ್ಟು ನಾವು ಅಲ್ಲಿಂದ ವಾಪಸ್ ಬಂದುಬಿಟ್ವಿ, ನಮ್ಮ ಸೈನ್ಯವನ್ನು ವಾಪಸ್ ಕರ್ಕೊಂಡ್ವಿ. ಆವಾಗ ಪಾಕಿಸ್ತಾನದವರು ಅಲ್ಲಿ ಒಳಗಡೆ ಕಾರ್ಗಿಲ್ ಪ್ಲೇಸಲ್ಲಿ ಬಂದು ಆಕ್ಯುಪೈ ಮಾಡ್ಕೊಂಡ್ರು. ಅದೇ ರೀತಿ ಚೀನಾದವರು ಹಾಗೆ ಮಾಡ್ಕೋಬಾರ್ದು ಅನ್ನೋ ಕಾರಣಕ್ಕೆ ಏನು ಮಾಡಿದ್ದಾರೆ, ಆ ಒಂದು ಸುರಂಗ ಮಾರ್ಗವನ್ನು ಮಾಡ್ಕೊಂಡಿದ್ದಾರೆ. ಇದು ಚೀನಾಗೆ ಒಂದು ಸ್ವಲ್ಪ ಕೌಂಟ್ರ್ ಇದ್ದಂಗೆ. ಇದನ್ನು ಮಾತ್ರ ತಿಳ್ಕೊಂಡಿರ್ತೀವಿ, ಸೆಲ್ಲಾ ಮಾರ್ಗ ದ್ವಿಪಥದಲ್ಲಿದೆ, 13,000 ಅಡಿ ಹತ್ತಿರದಿದೆ, ಇದೇ ಫಸ್ಟ್ ಟೈಮ್ ಅಂತ. ಏನು ಹೇಳ್ಬೋದು ಅಂದರೆ, ಇದನ್ನು ಇತ್ತೀಚೆಗೆ ಸೆಲ್ಲಾ ಅನ್ನುವಂಥ ಜೋಡಿ ಪಥದ ಒಂದು ಸುರಂಗ ಮಾರ್ಗವನ್ನು ಮಾಡಲಾಗಿದೆ. ಇದು ಎಲ್ಲಿ ಮಾಡಲಾಗಿದೆ ಅಂತ ಕೇಳ್ಬಿಟ್ಟು ಅರುಣಾಚಲ ಪ್ರದೇಶ ಅಂತ ಕೊಡೋದಿಲ್ಲ, ಅವನು LAC LOC ಅಥವಾ ಇನ್ಯಾವುದೋ ಇದು ಪಾಕ್ ಸ್ಟ್ರೈಟ್, ಏನು ಪಾಕ್ ಜಲಸಂಧಿ, ಈ ಥರದ ಹತ್ರ ಮೆನ್ಷನ್ ಮಾಡ್ಬೋದು. ಅದಕ್ಕೆ ಇದನ್ನು ತಿಳ್ಕೊಂಡಿರಿ. ಇಲ್ಲಿ ಓದುವುದಷ್ಟೇ ಮುಖ್ಯವಲ್ಲ, ಹೇಗೆ ಪ್ರಶ್ನೆಗಳನ್ನು ಕೇಳುತ್ತಾರೆ ಅಂತ ನಾವೇ ಕೇಳಿಕೊಂಡು ಓದ್ಕೊಂಡು ಹೋಗ್ತಾ ಹೋದರೆ ನಮಗೆ ಪರ್ಮನೆಂಟ್ ಮೆಮೊರಿ ಇರುತ್ತೆ. ನಂತರ ಅದು ಮೆಮೊರಿ ಹೋಗೋದಿಲ್ಲ, ಅದು ಪರ್ಮನೆಂಟಾಗಿ ನಿಲ್ಲುತ್ತೆ. ಸುಮ್ಮನೆ ಹಾಗೇ ಓದ್ಕೊಂಡ್ರೆ, ನಾನು ಸುಮಾರು ಸರಿ ನಿಮಗೆ ಏನಪ್ಪ ಇಷ್ಟು ಸರಿ ಹೇಳ್ತಾರೆ ಸರ್ರು ಅಂತ ಅಂದ್ಕೋತೀರೇನೋ, ಮೆಮೊರಿ ಬಗ್ಗೆ ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀನಿ. ಮೆಮೊರಿ ಹೇಗೆ ಇಟ್ಕೊಳ್ಳೋದಕ್ಕೆ ಅಂತ ಪ್ರಯತ್ನ ಮಾಡೋದಕ್ಕೆ ಹಿಂಟ್ಸನ್ನು ಕೊಡ್ತಾ ಇರ್ತೀನಿ. ಯಾಕೆ ಅಂತಂದರೆ, ನಮ್ಮ ಮೇಯ್ನ್ ಪ್ರಾಬ್ಲಮ್ ಎಲ್ಲರಿಗೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದುವಂಥವ್ರು ಎಲ್ಲರಿಗೂ ಓದಲಿಕ್ಕೆ ಬರುತ್ತೆ, ಮೆಮೊರಿ ಇಟ್ಕೊಳ್ಳೋದಷ್ಟೇ ಸಮಸ್ಯೆ ಆಗಿದೆ. ಮೆಮೊರಿ ಯಾಕೆ ಇಟ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂದರೆ, ಈ ಥರದ ಮೆಥಡ್ಗಳಲ್ಲಿ ಅವ್ರು ಓದ್ತಾ ಇಲ್ಲ, ಹಂಗಾಗಿ ಮೆಮೊರಿ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಈಗಲೂ ಬೇಕಾದ್ರೆ ನೀವು ಈ ವಿಡಿಯೋವನ್ನು ನೋಡಿದ್ದಾದಮೇಲೆ ಕಣ್ಣು ಮುಚ್ಕೊಂಡು ಒಂದು ಅರ್ಧ ಗಂಟೆ ನೆನಪು ಮಾಡ್ಕೊಳ್ಳಿ, ರೀಕಾಲ್ ಮಾಡ್ಕೊಳ್ಳಿ ಏನೇನು ಹೇಳಿದ್ರು ಅಂತ. ಖಂಡಿತ ನಿಮ್ಮ ಕಣ್ಣು ಮುಂದೆ ಅಟ್ಲೀಸ್ಟ್ 50 to 70% ಮ್ಯಾಟ್ರ್ ನಿಮ್ಮ ಕಣ್ಣು ಮುಂದೆ ಬಂದುತ್ತೆ. ಯಾಕೆಂದರೆ ಹೇಳುವಂಥ ವಿಧಾನ, ಕೇಳುವಂಥ ವಿಧಾನ ವ್ಯತ್ಯಾಸ ಆಗಿರುತ್ತೆ. ಅದಕ್ಕಾಗಿ ಮನರೇಗಾ, ಏನು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಂತ ಬರುತ್ತೆ. ಅದ್ರ ಪ್ರಕಾರ ಪ್ರತಿ ವರ್ಷ ಏನಾದರೂ ಲೇಬರ್ ಕಾಸ್ಟ್ ಇದೆಯಲ್ಲ, ಅದರದ್ದು ಫಿಕ್ಸೇಷನ್ ರೈಸ್ ಆಗ್ತಾ ಹೋಗ್ತಾ ಇರುತ್ತೆ. ಈ ಸರಿ 316 ರೂಪಾಯಿಗೆ 2024 ಏಪ್ರಿಲ್ 1ರಂದು ಇದನ್ನು ರೈಸ್ ಮಾಡಲಾಗಿದೆ. ಅಂದರೆ ಈ ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುವಂಥ ಮನರೇಗಾ ಕಾರ್ಯಕ್ರಮದಲ್ಲಿ ಅಥವಾ ಕೆಲಸದಲ್ಲಿ ಯಾರು ಭಾಗವಹಿಸ್ತಾನೋ ಆ ವ್ಯಕ್ತಿಗೆ ದಿನಕ್ಕೆ 316 ರೂಪಾಯಿಗಳನ್ನು ಕೂಲಿಯಾಗಿ ನೀಡಲಾಗುತ್ತೆ. ಇದು ಇತ್ತೀಚೆಗೆ ಅದು ನೀಡಲಾಗ್ತಾ ಇತ್ತು. ಈಗ ಅದನ್ನು 349 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಆ ಥರ ಯಾಕೆ ಏರಿಕೆ ಮಾಡ್ತಾರೆ ಅನ್ನೋಂಥದ್ದನ್ನ ಯೋಚನೆ ಮಾಡ್ತಾಯಿರಿ. ಈಗ ಗರಿಷ್ಠ ಕೂಲಿ ಎಲ್ಲಿ ನೀಡ್ತಾ ಇದ್ದಾರೆ ಅಂದರೆ, ಹರಿಯಾಣದಲ್ಲಿ ದಿನಕ್ಕೆ 374 ರೂಪಾಯಿ ನೀಡ್ತಾ ಇದ್ದಾರೆ. ಈಗ ಇದನ್ನು ಕಾಮನ್ ಆಗಿ ತಿಳ್ಕೊಂಡಿರ್ತೀವಿ, ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಇದು ರಾಜ್ಯದಿಂದ ರಾಜ್ಯಕ್ಕೆ ಮನರೇಗಾದಲ್ಲಿ ಕೂಲಿ ವ್ಯತ್ಯಾಸ ಇರುತ್ತೆ. ಯಾಕೆ ಅಂದರೆ ಆ ಭಾಗದಲ್ಲಿ ಇರುವಂಥ ಜನರ ಒಂದು ಅವಶ್ಯಕತೆಗಳು, ನಂತರ ಅಲ್ಲಿರುವಂಥ ಏನು ಗ್ರಾಹಕರ ಸೂಚಿ ಅಂತ ಬರ್ತದೆ,
ಆ ಗ್ರಾಹಕ ಸೂಚಿ ಆಧಾರದ ಮೇಲೆ ಆ ಒಂದು ರಾಜ್ಯದಲ್ಲಿ ಆ ಒಂದು ಕೂಲಿಯನ್ನು ಫಿಕ್ಸ್ ಮಾಡ್ತಾರೆ. ಈಗ ಭಾರತದಲ್ಲಿ ಹೈಯೆಸ್ಟ್ ಮನರೇಗಾದಲ್ಲಿ ಕೂಲಿ ಎಲ್ಲಿ ಕೊಡ್ತಾ ಇದ್ದಾರೆ ಅಂದರೆ ಹರಿಯಾಣದಲ್ಲಿ, ಅಲ್ಲೆಷ್ಟಿದೆ 374. ಕರ್ನಾಟಕದಲ್ಲಿ ಈಗ ಎಷ್ಟಿದೆ 349. ಅಲ್ಲಿ ಹೈಯೆಸ್ಟ್ ಬರ್ತದೆ ಅಂದ ತಕ್ಷಣ ಹಂಗಾದರೆ ಲೋಯೆಸ್ಟ್ ಎಲ್ಲಿ ಕೊಡ್ತಾ ಇದ್ದಾರೆ? ಅರುಣಾಚಲ್ ಪ್ರದೇಶ ಮತ್ತು ನಾಗಾಲ್ಯಾಂಡಲ್ಲಿ ತುಂಬ ಲೋಯೆಸ್ಟ್ ಮನರೇಗಾ ಒಂದು ಕೂಲಿಯನ್ನು ಕೊಡ್ತಾ ಇದ್ದಾರೆ, ಅದು 234 ರೂಪಾಯಿ ಇದೆ. ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಕೇಳ್ಬೋದು, ಈಗ ಇತ್ತೀಚೆಗೆ ಏನೋ ಇದ್ರ ಪ್ರಕಾರ ಹೈಯೆಸ್ಟ್ ಅಂದರೆ ಮನರೇಗಾದಲ್ಲಿ ಲೇಬರ್ ಎಷ್ಟು ಕೊಡ್ತಾರೆ, ಲೋಯೆಸ್ಟ್ ಅಂದರೆ ಎಷ್ಟು ಕೊಡ್ತಾರೆ ಅನ್ನೋದನ್ನ ಇಲ್ಲಿ ಕೇಳ್ಬೋದು. ಇದು ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಸಾಮಾಜಿಕ ಭದ್ರತಾ ಕಾರ್ಯಕ್ರಮ. ಯಾಕೆ ಅಂತಂದರೆ ಯಾವುದೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವುದೇ ಕುಟುಂಬದವರಿಗೆ ಉದ್ಯೋಗ ಸಿಕ್ಕಿಲ್ಲ ಅಂತಂದ್ಬಿಟ್ಟು ಅವರೊಂದು ಅರ್ಜಿಯನ್ನು ಗ್ರಾಮ ಪಂಚಾಯಿತಿಗೆ ಕೊಟ್ಟಿದ್ದೆ ಆದರೆ ಅವರೊಂದು ಜಾಬ್ ಕಾರ್ಡ್ ಕೊಡ್ತಾರೆ. ಅದರ ಪ್ರಕಾರ ಆ ಜಾಬ್ ಕಾರ್ಡ್ ಕೊಟ್ಟ ಇವರಿಗೆ ಕಂಪಲ್ಸರಿ ಮಿನಿಮಮ್ 100 ದಿನಗಳ ಒಂದು ಕೆಲಸವನ್ನು ಕೊಡಲೇಬೇಕಾಗಿತ್ತು ಅಂತ ಇತ್ತು. ಈಗ ಅದು ವ್ಯತ್ಯಾಸ ಆಗಿದೆ, ಬಟ್ ಗ್ಯಾರಂಟಿ ಕಂಪಲ್ಸರಿ ಅಷ್ಟು ದಿನಗಳ ಒಂದು ಕೆಲಸವನ್ನು ಕೊಡಲೇಬೇಕು ಅಂತ. ಅದು ಇಡೀ ಪ್ರಪಂಚದಲ್ಲಿ ಯಾವ ದೇಶದಲ್ಲೂ ಇಷ್ಟು ದೊಡ್ಡ ಕಾರ್ಯಕ್ರಮ ಇರಲಿಲ್ಲ, ಭಾರತದಲ್ಲಿದೆ. ಇದು ಭಾರತದ ಪ್ರಗತಿಗೆ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಆಗಿದೆ. ಮನರೇಗಾವನ್ನು 2005ರ ವಿಭಾಗ 6 ಉಪವಿಭಾಗ 1ರ ಅಡಿಯಲ್ಲಿ ಕೇಂದ್ರ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಈ ಕೂಲಿಯನ್ನು ನಿಗದಿ ಮಾಡ್ತಾ ಇದೆ. ಇದು ಇಂಪಾರ್ಟೆಂಟ್. ಇತ್ತೀಚೆಗೆ ಲೋಯೆಸ್ಟ್ ತಿಳ್ಕೊಂಡ್ವಿ, ಹೈಯೆಸ್ಟ್ ತಿಳ್ಕೊಂಡು ಈಗ ಎಷ್ಟು ರೈಸ್ ಆಗಿದೆ ಅಂತ ತಿಳ್ಕೊಂಡ್ವಿ. ಇದನ್ನು ಫಿಕ್ಸ್ ಮಾಡೋರು ಯಾರು ಅಂತಂದರೆ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, ಸೆಂಟ್ರಲ್ ಗೌರ್ಮೆಂಟ್ದು. ಹಾಗಾದರೆ ಯಾವ ಆಧಾರದ ಮೇಲೆ ಅದನ್ನು ಮಾಡ್ತಾರೆ ಅಂತಂದರೆ ಇಲ್ಲಿ ನೋಡಿ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂದರೆ ಈಗ ನೀವು ಸರ್ಕಾರಿ ನೌಕರರಿಗೂ ನೋಡ್ಬೋದು, ವರ್ಷಕ್ಕೆ 2 ಬಾರಿ DA ರೈಸ್ ಆಗುತ್ತೆ, ಡಿಯರ್ನೆಸ್ ಅಲೋಯನ್ಸ್ ಅಂತ ಕರೀತಾರೆ ಅದನ್ನು. ಯಾಕೆ ಅದು ರೈಸ್ ಆಗುತ್ತೆ ಅಂದರೆ ಆ ತಿಂಗಳಿನ ಆ ವರ್ಷದಲ್ಲಿ ಅಥವಾ ಆ 6 ತಿಂಗಳಲ್ಲಿ ಗ್ರಾಹಕರ ಏನು ವಸ್ತುಗಳ ಬೆಲೆ ಇದೆಯಲ್ಲ ಅದು ರೈಸ್ ಆಗಿರುತ್ತೆ. ಅದು ಬೇರೆ ಬೇರೆ ಕಾರಣಗಳಿಂದ ರೈಸ್ ಆಗುತ್ತೆ. ಆ ರೈಸ್ ಆಗುವಂಥ ಒಂದು ಇಂಡೆಕ್ಸು, ಒಂದು ಟೇಬಲ್ ಇರುತ್ತೆ, ಅದ್ರ ಪ್ರಕಾರ ಅದನ್ನು ರೈಸ್ ಮಾಡ್ತಾ ಹೋಗ್ತಾರೆ. ಹಾಗೆ ಇಲ್ಲಿ ರೈತರಿಗೆ ಕೂಲಿಯನ್ನು ರೈಸ್ ಮಾಡಬೇಕಾದ್ರೆ CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ಮಾಡೆಲ್ ಆಗಿಟ್ಕೊಂಡು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಕೊಡುತ್ತೆ. ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಇತ್ತೀಚೆಗೆ ಏನು ಮನರೇಗಾದ ಕೂಲಿಯನ್ನು ಇಷ್ಟು ನಿಗದಿ ಮಾಡಿದೆ. ಈ ನಿಗದಿ ಮಾಡಲಿಕ್ಕೆ ಆಧಾರ ಏನು ಅಂತ ಪ್ರಶ್ನೆ ಕೇಳ್ಬೋದು. ಅದು CPI ಅಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ ಅನ್ನೋಂಥದ್ದು ಇಲ್ಲಿ ಇಂಪಾರ್ಟೆಂಟು. ತೈಲ ಸಂಗ್ರಹಾಗಾರ ಇದು ವೆರಿ ಇಂಪಾರ್ಟೆಂಟು. ಈ ಭಾರತದ ಭವಿಷ್ಯತ್ತಿನ ಯೋಜನೆಗಳಲ್ಲಿ ಕಂಪೇರ್ ಮಾಡಿದಾಗ ಇದು ಸಹ ಒಂದು ಉತ್ತಮವಾದ ಯೋಜನೆ ಅಂತ ನನಗನ್ನಿಸ್ತದೆ. ಯಾಕೆ ಅಂತಂದರೆ ಸಾಮಾನ್ಯವಾಗಿ ನೀವು ನೋಡ್ಬೋದು, ರಷ್ಯಾ ಉಕ್ರೇನ್ ಯುದ್ಧ ಸ್ಟಾರ್ಟ್ ಆಯಿತು ಅಥವಾ ಇರಾನ್ ಇರಾಕ್ ಯುದ್ಧ ಸ್ಟಾರ್ಟ್ ಆಯಿತು, ಆ ಥರದ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಸಪ್ಲೈ ಮಾಡುವಂಥ ದೇಶಗಳಲ್ಲಿ ಏನಾದರೂ ಈ ಥರದ್ದು ಯುದ್ಧಗಳು ಸ್ಟಾರ್ಟ್ ಆಯಿತು ಅನ್ನೋಂಥದ್ದಾದರೆ, ಅಥವಾ ನಮಗೂ ಆ ದೇಶಗಳ ನಡುವೆ ಸ್ವಲ್ಪ ಮನಸ್ತಾಪ ಬಂತು ಅಂತ ಸಂದರ್ಭದಲ್ಲಿ ಅವರು ಪೆಟ್ರೋಲನ್ನು ಸಪ್ಲೈ ಮಾಡೋದನ್ನು, ಪೆಟ್ರೋಲ್ ಉತ್ಪನ್ನಗಳ ಸಪ್ಲೈ ಮಾಡೋದನ್ನು ನಿಲ್ಲಿಸಿಬಿಡ್ತಾರೆ. ಅದು ನಿಲ್ಲಿಸಿಬಿಟ್ಟಂಥ ಸಂದರ್ಭದಲ್ಲಿ ಏನಾಗುತ್ತೆ, ಭಾರತ ಅದ್ರ ಮೇಲೆ ಡಿಪೆಂಡ್ ಆಗಿದ್ದರಿಂದ ಇಲ್ಲಿರುವಂಥ ಒಂದು ಪೆಟ್ರೋಲ್ ಡೀಸೆಲ್ ಕಾಸ್ಟು ತುಂಬ ರೈಸ್ ಆಗಿಬಿಡುತ್ತೆ. ಅದನ್ನ ಹಿಂದಿನ ವರ್ಷಗಳಲ್ಲಿ ಸುಮಾರನ್ನು ಗಮನಿಸಿದ್ದೀವಿ. ಅದಕ್ಕೆ ಏನು ಮಾಡ್ತಾ ಇದ್ದಾರೆ, ಈಗ ಈ ತೈಲವನ್ನು ಕಡಿಮೆ ಬೆಲೆಯಲ್ಲಿದ್ದಾಗ ಹೆಚ್ಚಿಗೆ ಪರ್ಚೇಸ್ ಮಾಡಿಬಿಟ್ಟು ಸಂಗ್ರಹ ಮಾಡಿಟ್ಕೊಬಿಡೋದು. ತೀರಾ ನಮ್ಗೆ ಅನಿವಾರ್ಯ ಆದಂಥ ಸಂದರ್ಭದಲ್ಲಿ, ಯಾವುದೋ ದೇಶಗಳಿಗೆ ಘರ್ಷಣೆ ಆದಂಥ ಸಂದರ್ಭದಲ್ಲಿ ನಮಗೆ ಪೆಟ್ರೋಲ್ ಸಪ್ಲೈ ಆಗೋದಿಲ್ಲ ಅಂದಾಗ ಇಲ್ಲಿರುವಂಥ ಪೆಟ್ರೋಲನ್ನು ನಾವು ಬಳಕೆ ಮಾಡ್ಕೋಬೋದು. ಇದಕ್ಕೆ ನೀವು ಇತ್ತೀಚೆಗೆ ಇದನ್ನು ನೋಡ್ಬೋದು, ಧಾನ್ಯ ಸಂಗ್ರಹಾಗಾರಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಇತ್ತು, ಅದನ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ಇಡೀ ಪ್ರಪಂಚದಲ್ಲೇ ಹೈಯೆಸ್ಟ್ ಧಾನ್ಯ ಸಂಗ್ರಹ ಇವುಗಳನ್ನು ಕೋಲ್ಡ್ ಸ್ಟೋರೇಜ್ಗಳು ಬರ್ತಾವಲ್ಲ ಆ ಥರದ್ದು ಇವುಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಭಾರತದಲ್ಲಿ. ಅದೇ ರೀತಿ ಈಗಿದು ನೋಡಿ, ಕಂಪ್ಯಾರಿಸನ್ ಎಲ್ಲಿ ಕೊಡ್ತಾ ಇದ್ದೀನಿ ಹೇಳಿ, ಆಹಾರ ಧಾನ್ಯಗಳ ಸಂಗ್ರಹ ಮಾಡೋದಕ್ಕೂ ಇದೇ ರೀತಿ ಅದನ್ನು ಮಾಡ್ತಾ ಇದ್ದಾರೆ. ಈಗ ಪೆಟ್ರೋಲಿಯಂ ಉತ್ಪನ್ನಗಳಿಗೂ ಇದೇ ರೀತಿ ಮಾಡ್ತಾ ಇದ್ದಾರೆ. ಹಂಗಾಗಿ ಇವೆರಡು ಕಂಪ್ಯಾರಿಸನ್ ಆದಾಗ ಭಾರತ ಇವೆರಡರಲ್ಲೂ ದೊಡ್ಡ ಮಟ್ಟದಲ್ಲಿ ಈಗ ಮಾಡ್ತಾ ಇದೆ ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಇದು ವಾಣಿಜ್ಯ ಉದ್ದೇಶಕ್ಕೆ ತೈಲ ಸಂಗ್ರಹಾಗಾರ ಅಂದರೆ ಕಮರ್ಷಿಯಲ್ ಪರ್ಪಸ್ಗಾಗಿ ತೈಲವನ್ನು ಸಂಗ್ರಹ ಮಾಡಿಟ್ಕೊಳ್ಳೋದು. ಎಲ್ಲಿ ಮಾಡಿಟ್ಕೋತಾರೆ, ಉಡುಪಿ ಜಿಲ್ಲೆಯ ಪಾದೂರು ಅನ್ನೋಂಥ ಪ್ಲೇಸಲ್ಲಿ ಗೌರ್ಮೆಂಟು ಮತ್ತು ಪ್ರೈವೇಟು ಇಬ್ಬರದು ಪಾರ್ಟ್ನರ್ಶಿಪ್ಪಲ್ಲಿ ಅಲ್ಲೊಂದು ತೈಲ ಸಂಗ್ರಹಾಗಾರವನ್ನು ಏನೀಗ ಪೆಟ್ರೋಲ್ ಬಂಕಲ್ಲಿ ಕೆಳಗಡೆ ಪೆಟ್ರೋಲ್ನ ಸಂಗ್ರಹ ಮಾಡ್ತಾರಲ್ಲ ಆ ಥರ ಪೆಟ್ರೋಲ್ ಸಂಗ್ರಹ ಮಾಡುವಂಥ ಒಂದು ಇದು ನಡೀತಾ ಇದೆ. ಖಾಸಗಿಯವರು ಮತ್ತು ಗೌರ್ಮೆಂಟ್ ಎರಡೂ ಸೇರಿ ಮಾಡ್ತಾ ಇರೋದು. ಎಲ್ಲೇ ನಮ್ಮ ಕರ್ನಾಟಕದಲ್ಲಿ ಇದು ನೆನಪಿರಲಿ, ಅದು ಉಡುಪಿ ಬಳಿ, ಅದಕ್ಕಾಗಿ ಅದನ್ನು ಕೇಳೋಂಥ ಸಾಧ್ಯತೆ ಇರುತ್ತೆ. ವಿದೇಶಗಳಿಂದ ತೈಲವನ್ನು ತರಿಸ್ಕೊಳ್ತಾರೆ, ಆ ತರಿಸ್ಕೊಂಡಿದ್ದನ್ನು ಅಲ್ಲಿ ಸ್ಟಾಕ್ ಇಟ್ಕೊಳ್ತಾರೆ. ಇಲ್ಲಿ ಮಂಗಳೂರು, ಪಾದೂರು ಮತ್ತು ವಿಶಾಖಪಟ್ಟಣ ಈ 3 ಪ್ಲೇಸ್ಗಳಲ್ಲಿ ನೋಡಿ, ಇವೆಲ್ಲವೂ ಹಾರ್ಬರ್ ಪ್ಲೇಸ್ಗಳಿವು, ಬಂದರು ಪ್ರದೇಶಗಳು. ಏಕೆಂದರೆ ಕ್ರೂಡ್ ಆಯಿಲ್ನ ತರಿಸ್ಕೋಬೇಕಾದಾಗ ಆ ಬಂದರುಗಳಿಗೆ ಬಂದು ರೀಚ್ ಆಗುತ್ತೆ. ಅದ್ರ ಪಕ್ಕದಲ್ಲೇ ಸಂಗ್ರಹಾಗಾರ ಇಟ್ಕೊಂಡಿರೋದ್ರಿಂದ ತುಂಬ ಈಸಿ ಆಗುತ್ತೆ ತರಲಿಕ್ಕೆ, ಸಂಗ್ರಹ ಮಾಡಲಿಕ್ಕೆ, ಶೇಖರಣೆ ಮಾಡಲಿಕ್ಕೆ. ಈ 3 ತೈಲ ಸಂಗ್ರಹಾಗಾರಗಳನ್ನು ಈಗ ಸರ್ಕಾರ ನಿರ್ಮಾಣ ಹಂತಕ್ಕೆ ತಗೊಂಡೋಗಿದೆ. ಇದು ಮುಂದೆ ನಮಗೆ ಅನಿಶ್ಚಿತತೆ, ಪೆಟ್ರೋಲ್ ಕಾಸ್ಟಲ್ಲಿ ಅನಿಶ್ಚಿತತೆ ಬರುತ್ತಲ್ಲ, ಹಂಗಾಗಿ ಆ ಟೈಮಲ್ಲಿ ಆ ಥರದ ಅನಿಶ್ಚಿತತೆಯನ್ನು ನಿವಾರಿಸಬಹುದು ಅನ್ನೋಂಥದ್ದು.
ಪೌರತ್ವ ತಿದ್ದುಪಡಿ ಕಾಯ್ದೆ ತುಂಬ ಚರ್ಚೆಯಲ್ಲಿರೋಂಥದ್ದು, ಈಗ ತುಂಬ ಟ್ರೆಂಡಿಂಗಲ್ಲಿರೋಂಥದ್ದು, CAA ಅಂತ ಕರಿತೀವಿ. ಈ ಪೌರತ್ವ ತಿದ್ದುಪಡಿ ಕಾಯ್ದೆ ಎಷ್ಟರಲ್ಲಿ ಮಾಡಲಾಗಿದೆ ಅಂದರೆ 2019ರಲ್ಲಿ. ಇದು ವೆರಿ ಇಂಪಾರ್ಟೆಂಟು. ಇದ್ರ ಮೇಲೆ ಪ್ರಶ್ನೆ ಕೇಳೋಂಥ ಸಾಧ್ಯತೆ ಇರುತ್ತೆ. UPSC ಆಗಿರಲಿ, KPSC ಆಗಿರಲಿ, ಮಲ್ಟಿಪಲ್ ಚಾಯ್ಸಲ್ಲೂ ಕ್ವಶನ್ ಕೇಳ್ಬೋದು, ಥಿಯರಿಯಲ್ಲಿ ಕ್ವಶನ್ ಕೇಳ್ಬೋದು. ಇದು PSIಗೆ ಪ್ರಬಂಧ ಮಾದರಿಯಲ್ಲಿ ಪ್ರಶ್ನೆಯನ್ನು ಕೇಳ್ಬೋದು, KASಗೂ ಸಹ ಪ್ರಬಂಧ ಮಾದರಿಯಲ್ಲಿ ಪ್ರಶ್ನೆಯನ್ನು ಕೇಳ್ಬೋದು. ಅದಕ್ಕೆ ವೆರಿ ಇಂಪಾರ್ಟೆಂಟು. CAA ಓದ್ಕೊಂಡಿರಿ. ನಾನು ಈಗ ಕಾಂಪಿಟೇಟಿವ್ ಎಕ್ಸಾಮ್ ಈ ಸಿಂಪಲ್ಲಾಗಿ ಏನು ನೆನ್ಪಿಟ್ಕೋಬೋದು, ಮೇಯ್ನ್ ಪಾಯಿಂಟ್ಸ್ ಏನು ಅನ್ನೋದನ್ನ ಇಲ್ಲಿ ಹೇಳ್ತೇನೆ. ಹಿಂದೂ, ಸಿಖ್, ಜೈನ, ಪಾರ್ಸಿ, ಬೌದ್ಧ, ಒಟ್ಟು ಕ್ರೈಸ್ತ, ಇಷ್ಟು 6 ಧರ್ಮಗಳವರು CAAಗೆ ಒಳಪಡ್ತಾರೆ. 6 ಧರ್ಮಗಳವರು. ಸಿಂಪಲ್ಲಾಗಿ ಹೇಳೋದಾದರೆ ಮುಸ್ಲಿಂ ಧರ್ಮ ಅನ್ನೋದನ್ನ ಒಂದು ಬಿಟ್ಟು ಉಳಿಕೆ ಮೇಯ್ನ್ ಇರುವಂಥ ಎಲ್ಲ ಧರ್ಮಗಳವರು ಇದಕ್ಕೆ ಒಳಪಡ್ತಾರೆ. ಇದು ಮೊದಲನೇದು. ಏನು ಕೇಳ್ಬೋದು ಗೊತ್ತಾ, CAA ವ್ಯಾಪ್ತಿಯಲ್ಲಿ ಬರುವಂಥ ಧರ್ಮಗಳು ಯಾವುದು ಅಥವಾ ಬರದೇ ಇರೋಂಥ ಧರ್ಮ ಯಾವುದು ಅಂತ ಕೇಳ್ಬೋದು. 6 ಧರ್ಮಗಳು ವೆರಿ ಇಂಪಾರ್ಟೆಂಟ್. ಸಿಖ್ರು ನೆನ್ಪಿಟ್ಕೋಬೇಕಿದ್ರಲ್ಲಿ. ಈ 6 ಜನ ಎಲ್ಲೆಲ್ಲಿ? ಬಾಂಗ್ಲಾದೇಶ, ಆಫ್ಘಾನಿಸ್ತಾನ, ಪಾಕಿಸ್ತಾನ, ಈ 3 ದೇಶಗಳಲ್ಲಿ ಈ 6 ಧರ್ಮಗಳಿಗೆ ಸಂಬಂಧಪಟ್ಟಂಥವ್ರು ಯಾರಾದರೂ ತೊಂದರೆಗೊಳಪಟ್ಟಿದ್ದರೆ ಇದು ಇಂಪಾರ್ಟೆಂಟು. ಅಲ್ಲಿಗೆ CAAದಲ್ಲಿ ಬರುವಂಥ ಧರ್ಮಗಳೆಷ್ಟು? 6. CAAದಲ್ಲಿ ಬರುವಂಥ ದೇಶಗಳೆಷ್ಟು? 3. ಆ 3 ಯಾವುದು? ಬಾಂಗ್ಲಾದೇಶ, ಪಾಕಿಸ್ತಾನ, ಆಫ್ಘಾನಿಸ್ತಾನ. ಈ 3 ದೇಶಗಳು ಮುಸ್ಲಿಂ ಬಹುಳ ಸಂಖ್ಯಾತ ಇರುವಂಥ ದೇಶಗಳು. ಈ ದೇಶಗಳಲ್ಲಿ ಈ 6 ಧರ್ಮಗಳ ಯಾರಿಗೇ ಆಗಿರಲಿ ಸಮಸ್ಯೆ ಆಗಿದ್ದು ಆ ದೇಶಗಳಲ್ಲಿ ಜೀವನ ನಡೆಸಲಿಕ್ಕೆ ಆಗಿರಲಿಲ್ಲ ಅನ್ನೋಂಥದ್ದಾದರೆ ಅವರು ಕದ್ದು ಮುಚ್ಚಿ ಭಾರತದೊಳಗಡೆ ಈಗಾಗಲೇ ಬಂದುಬಿಟ್ಟಿದ್ದಾರೆ. ಸುಮಾರು ವರ್ಷಗಳಿಂದ ಅವರು ಬಂದು ಭಾರತದಲ್ಲಿ ಅನಧಿಕೃತವಾಗಿ ಭಾರತೀಯ ಒಂದು ಏನು ಪೌರತ್ವ ಇದನ್ನು ಪರ್ಮಿಷನನ್ನು ತೆಗೆದುಕೊಂಡಿಲ್ಲ. ನಂತರ ಇಲ್ಲಿ ಯಾವುದೇ ಸರ್ಕಾರಿ ಸೌಲಭ್ಯಗಳನ್ನು ಪಡ್ಕೊಳ್ಳೋಕೆ ಅವ್ರಿಗೆ ಆಗೋದಿಲ್ಲ. ಆದರೂ ಸಹ ಪರವಾಗಿಲ್ಲ ಅಂತಂದ್ಬಿಟ್ಟು ಈ ದೇಶಗಳಲ್ಲಿ ಅವ್ರು ಬದುಕಕ್ಕಾಗದೇ ಇರುವಂಥ ಅನಿವಾರ್ಯ ಸ್ಥಿತಿ ಆದಾಗ, ಕಷ್ಟ ತುಂಬ ದುರ್ಬರ ಅಂತ ಜೀವನ ಅಂತ ಅನಿಸಿದಾಗ ಅವರು ಭಾರತಕ್ಕೆ ಕಳ್ಳದಾರಿಗಳ ಮುಖಾಂತರ ಬಂದು ಆಗಾಗಲೇ ವಲಸೆ ಬಂದು ಇಲ್ಲಿದ್ದುಬಿಟ್ಟಿದ್ದಾರೆ. ಅಂಥವ್ರಿಗೆ ಅಕ್ರಮವಾಗಿ ಪ್ರವೇಶಿಸಿ ಎಷ್ಟು ವರ್ಷ ಆಗಿರಬೇಕು? 5 ವರ್ಷ ಆಗಿರಬೇಕು. ಆ 5 ವರ್ಷ ಇಲ್ಲಿ ಸ್ಟೇ ಆಗಿದ್ದರೆ ಅಂಥವ್ರಿಗೆ ಇಲ್ಲಿ ಪೌರತ್ವ ಕೊಡ್ತಾರೆ. ಅಲ್ಲಿಗೆ ಇಲ್ಲಿ ಎಂಥ ಲಾಜಿಕಲ್ ಕ್ವೆಶನ್ ಕೇಳ್ಬೋದು ಅಂದರೆ, ಭಾರತದಲ್ಲಿ CAA ಪೌರತ್ವವನ್ನು ಪಡೆದುಕೊಳ್ಳಬೇಕಾದ್ರೆ ಇರಬೇಕಾದಂಥ ಮಾನದಂಡಗಳು ಈ 6 ಧರ್ಮದಲ್ಲಿ ಯಾವುದಾದ್ರೂ ಒಂದು ಧರ್ಮಕ್ಕೆ ಸೇರಿರಬೇಕು. ಈ 3 ದೇಶಗಳಿಂದ ಯಾವುದೋ ಒಂದು ದೇಶದಿಂದ ಅವ್ರು ವಲಸೆ ಬಂದಿರಬೇಕು. ಇವೆರಡು ಇಂಪಾರ್ಟೆಂಟು. ವಲಸೆ ಬಂದು ಎಷ್ಟು ದಿವಸ ಆಗಿರಬೇಕು? ಇದು ಅಧಿಕೃತವಾಗಲ್ಲ, ಅನಧಿಕೃತವಾಗಿ 5 ವರ್ಷಕ್ಕಿಂತ ಹಿಂದೆ ಬಂದಿರೋಂಥವ್ರಿಗೆ ಇಲ್ಲಿ ಕೊಡ್ತಾ ಇದ್ದಾರೆ ಪೌರತ್ವವನ್ನು ಕೊಡ್ತಾ ಇದ್ದಾರೆ. ಡಿಸೆಂಬರ್ 14, 2024 31ಕ್ಕೂ ಮುನ್ನ ಬಂದಿರೋಂಥವ್ರಿಗೆ ಈ ಒಂದು ಅವಕಾಶವನ್ನು ಕೊಡಲಾಗ್ತಾ ಇದೆ. ಇಲ್ಲಿ ಡೇಟ್ ಚೆನ್ನಾಗಿ ನೆನ್ಪಿಟ್ಕೋಬೇಕು. 2014ಕ್ಕಿಂತ ಹಿಂದೆ ಆ ಡೇಟು ಡಿಸೆಂಬರ್ 31ಕ್ಕೂ ಮುನ್ನ, ಅದಕ್ಕಿಂತ ಮುಂಚೆ ಬಂದಿರೋರಿಗೆ ಇಲ್ಲಿ ಅವಕಾಶ ಕೊಡ್ತಾ ಇದ್ದಾರೆ. ಈಗ ರೀಸೆಂಟಾಗಿ ಬಂದಿರೋಂಥವ್ರು 2014 ನಂತರ ಬಂದಿರೋಂಥವ್ರಿಗೆ ಇಲ್ಲಿ ಅವಕಾಶ ಕೊಡ್ತಾ ಇಲ್ಲ. ಅದನ್ನು ನೆನ್ಪಿಟ್ಕೋಬೇಕು ನೀವು. ಯಾವ ವರ್ಷಕ್ಕಿಂತ ಹಿಂದೆ ಬಂದಂಥವ್ರಿಗೆ ಅಥವಾ ಯಾವ ವರ್ಷದ ನಂತರ ಬಂದಂಥವ್ರಿಗೆ ಅವಕಾಶ ಇದೆ ಅನ್ನೋದನ್ನ ಇಲ್ಲಿ ಪ್ರಶ್ನೆ ಕೇಳ್ಬೋದು. 2014 ಇಲ್ಲಿ ಡೇಟ್ಗಳು 2 ನೆನ್ಪಿಟ್ಕೋಬೇಕು ನೀವು. 2014 ಡಿಸೆಂಬರ್ 31 ಇದು ಇಂಪಾರ್ಟೆಂಟ್. ಅದಕ್ಕಿಂತ ಹಿಂದೆ ಬಂದಿರಬೇಕು ಅವರು ಭಾರತಕ್ಕೆ. ಆಯಿತು, ಬಂದವ್ರು ಏನು ಮಾಡಬೇಕು? ಅರ್ಜಿ ಸಲ್ಲಿಸಬೇಕು. ಸಲ್ಲಿಸ್ಬಿಟ್ಟು ಏನು ಮಾಡಬೇಕು? ಅದಕ್ಕಿಂತ ಹಿಂದೆ ಬಂದೀವಿ ಅನ್ನೋದಕ್ಕೆ ಪ್ರೂವ್ ಮಾಡೋದಕ್ಕೆ ಅದಕ್ಕೆ ಸಪೋರ್ಟಿವ್ ಡಾಕ್ಯುಮೆಂಟನ್ನು ಕೊಟ್ಟು ಅದರ ಪ್ರಕಾರ ಅವರು ಇಲ್ಲಿ ಪೌರತ್ವವನ್ನು ಪಡಿಬೋದು. ಆ ಪೌರತ್ವ ಪಡೆದ್ರೆ ಈಗ ನಾವು ಭಾರತೀಯರು ಇಲ್ಲೇ ಹುಟ್ಟಿದಂಥವ್ರು ಏನು ಸೌಲಭ್ಯಗಳನ್ನು ಪಡಿತಾ ಇದ್ದೀವೋ ಆ ಎಲ್ಲ ಸೌಲಭ್ಯಗಳು, ಹಕ್ಕುಗಳು, ಕಾನ್ಸ್ಟಿಟ್ಯೂಷನ್ನು ಇವೆಲ್ಲವೂ ಇವ್ರಿಗೆ ಅನ್ವಯ ಆಗುತ್ತೆ. ಇಲ್ಲಿ ತುಂಬ ಟೀಕೆ ಆಗಿದೆ ಏನಂದರೆ, ಮುಸ್ಲಿಂ ಧರ್ಮಕ್ಕೆ ಯಾಕೆ ಕೊಡ್ತಾ ಇಲ್ಲ ಅಥವಾ ಮುಸ್ಲಿಮರಿಗೆ ಯಾಕೆ ಕೊಡ್ತಾ ಇಲ್ಲ ಅನ್ನೋಂಥ ಮೊದಲನೇ ಪ್ರಶ್ನೆ. ಇಲ್ಲಿ ನೀವು ಹೋಗಬೇಕಾಗಿರೋಂಥದ್ದು ಏನು ಅಂದರೆ, ಪಾಕಿಸ್ತಾನ, ಬಾಂಗ್ಲಾದೇಶ, ಆಫ್ಘಾನಿಸ್ತಾನ ಈ 3 ದೇಶಗಳಲ್ಲಿ ಮುಸ್ಲಿಮರೇ ಹೈಯೆಸ್ಟ್ ಪಾಪ್ಯುಲೇಷನ್ ಇರೋದು. ಅಲ್ಲಿ ಲೋಯೆಸ್ಟ್ ಪಾಪ್ಯುಲೇಷನ್ ಇರೋಂಥವ್ರು ಯಾರು? ಅಲ್ಪಸಂಖ್ಯಾತರು ಯಾರು? ಸಿಖ್ಖರು, ಜೈನರು, ಬೌದ್ಧರು, ಕ್ರೈಸ್ತರು, ಹಿಂದೂಗಳು, ಇವರು ಅಲ್ಲಿ ಅಲ್ಪಸಂಖ್ಯಾತರು. ಹಾಗಾಗಿ ಬಹುಸಂಖ್ಯಾತರಾಗಿರುವಂಥ ಅಲ್ಲಿನ ಮುಸ್ಲಿಮರು ಅಲ್ಪಸಂಖ್ಯಾತರ ಮೇಲೆ ದಾಳಿ ಮಾಡಿದ್ದಾರೆ ಹೊರತು ಅಲ್ಲಿ ಅಸಹನೀಯ ಜೀವನ ಆಗಿದ್ದರಿಂದ ಅಲ್ಲಿ ಬದುಕಕ್ಕಾಗದೇ ಇದ್ದರಿಂದ ಇಲ್ಲಿ ವಲಸೆ ಬಂದಿದ್ದಾರೆ ಅವರು. ಅಂಥವ್ರಿಗೆ ಕೊಡ್ತಾ ಇದ್ದೀವಿ. ಆದರೆ ಈ ಅಲ್ಪಸಂಖ್ಯಾತರು ಆ ಬಹುಸಂಖ್ಯಾತರ ಮೇಲೆ ದಾಳಿ ಮಾಡಿರುವಂಥ ನಿದರ್ಶನ ಇರೋದಿಲ್ಲ. ಎಲ್ಲಿ? ಆ 3 ದೇಶಗಳಲ್ಲಿ. ಪಾಕಿಸ್ತಾನದಲ್ಲಿ ಹಿಂದೂಗಳು ಮುಸ್ಲಿಮರ ಮೇಲೆ ದಾಳಿ ಮಾಡೋ ಸಾಧ್ಯತೆ ಇಲ್ಲ. ಅಥವಾ ನಾವು ಹೇಳಿರುವಂಥ ಏನು ಸಿಖ್ಖರಾಗಿರಲಿ, ಜೈನರಾಗಿರಲಿ, ಬೌದ್ಧರಾಗಿರಲಿ, ಅವ್ರು ಯಾರು 6 ಧರ್ಮದವ್ರು ಯಾರು ಅಲ್ಲಿ ಬಹುಸಂಖ್ಯಾತರಾಗಿರುವಂಥ ಮುಸ್ಲಿಮರ ಮೇಲೆ ಯಾರ ಮೇಲೂ ದಾಳಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರು ಬದುಕಲಿಕ್ಕಾಗದಂತೆ, ಅವ್ರ ಜೊತೆ ಬದುಕಲಿಕ್ಕಾಗದಂತೆ ಈ ಅಲ್ಪಸಂಖ್ಯಾತರು ಅವ್ರನ್ನೇನು ಮಾಡಿರೋದಿಲ್ಲ. ಆದರೆ ಆ ಬಹುಸಂಖ್ಯಾತರ ನಡುವೆ ಈ ಅಲ್ಪಸಂಖ್ಯಾತರು ಬದುಕಲಿಕ್ಕೆ ಆಗದೇ ಇರುವಂಥ ತುಂಬ ಕಠೋರವಾದಂಥ ವಾತಾವರಣ ಇರುತ್ತೆ. ಹಾಗಾಗಿ ಅಲ್ಲಿ ಬದುಕಲಿಕ್ಕೆ ಆಗದೇ ಇರೋದಕ್ಕೆ ತಾನೇ ಅವ್ರು ಇಲ್ಲಿ ವಲಸೆ ಬಂದಿರೋದು. ಅದಕ್ಕೆ ಅವ್ರಿಗೆ ಕೊಡ್ತಾ ಇದ್ದೀವಿ, ಮುಸ್ಲಿಮರಿಗೆ ಮಾತ್ರ ಕೊಡ್ತಾ ಇಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ.
ಅಲ್ಪಸಂಖ್ಯಾತರಾಗಿರೋನಿಗೆ ಮಾತ್ರ ಕೊಡ್ತಾ ಇದ್ದೀವಿ ಆ ದೇಶಗಳಲ್ಲಿ. ಅವ್ರು ಬಹುಸಂಖ್ಯಾತರಾಗಿದ್ದರಿಂದ ಅವ್ರ ಮೇಲೆ ದೌರ್ಜನ್ಯ ನಡೆದಿರೋದಿಲ್ಲ, ಹಂಗಾಗಿ ಅವ್ರಿಗೆ ಕೊಡೋದಿಲ್ಲ ಅಂತ ಸರ್ಕಾರ ಹೇಳಿದೆ. ಇವಿಷ್ಟು ಮೇಯ್ನು ನಿಮಗೆ ಗೊತ್ತಿರಬೇಕಾಗಿರೋಂಥದ್ದು. ಇನ್ನು ಪ್ರಮುಖ ದಿನಗಳು 2024 ಏನು ಏಪ್ರಿಲ್ ಮಾರ್ಚ್ ತಿಂಗಳಲ್ಲಿ ಬರುವಂಥ ಪ್ರಮುಖ ದಿನಗಳು. ಮಾರ್ಚ್ 8 ತಮಗೆಲ್ರಿಗೂ ಗೊತ್ತೇ ಇದೆ, ಏನು ಮಹಿಳಾ ದಿನ ಅಂತ ಆಚರಣೆ ಮಾಡ್ತೀವಿ. ಇದು ರೆಗ್ಯುಲರ್ ಆಗಿ ಕೇಳುವಂಥ ಪ್ರಶ್ನೆ. ಮಾರ್ಚ್ 21 ಈ ವೆರಿ ಇಂಪಾರ್ಟೆಂಟ್. 21, 22, 23 ಕಂಟಿನ್ಯೂಸ್ ಬರುತ್ತೆ, ಇದನ್ನು ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಈ ಕ್ವಶನ್ನು. ಮಾರ್ಚ್ 21 ಅಂತಾರಾಷ್ಟ್ರೀಯ ಅರಣ್ಯ ದಿನ. ಮಾರ್ಚ್ 22 ವಿಶ್ವ ಜಲ ದಿನ. ಮಾರ್ಚ್ 23 ವಿಶ್ವ ಹವಾಮಾನ ದಿನ. ನೋಡಿ ಇದು ಎಷ್ಟು ಚೆನ್ನಾಗಿದೆ. ಅರಣ್ಯ ಇಲ್ಲಿ ಹೆಂಗೆ ನೆನ್ಪಿಟ್ಕೋಬೇಕು ಅಂತ ಇಷ್ಟೇ ಓದ್ಕೊಂಡ್ರೆ ನೆನಪಿರೋದಿಲ್ಲ ನಮಗದು. ಫಸ್ಟು ಅರಣ್ಯ ಗಿಡವನ್ನು ನೆಡ್ತೇವೆ, 21ನೇ ತಾರೀಕು ಗಿಡವನ್ನು ನೆಡ್ತೇವೆ. 22ನೇ ತಾರೀಕು ಅದಕ್ಕೇನು ಮಾಡ್ತೀವಿ, ನೀರನ್ನು ಹಾಕ್ತೇವೆ. 22ನೇ ತಾರೀಕು ನೀರನ್ನು ಹಾಕ್ತೇವೆ. 23ನೇ ತಾರೀಕು ಆ ನೀರನ್ನು ಹಾಕಿದ ಗಿಡದಿಂದ ಹವಾಮಾನದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ. ಅಂದರೆ ಭೂಮಿ ಹೀಟ್ ಆಗದಂತೆ ಆ ಗಿಡ ತಡೆಯುತ್ತೆ. ನಂತರ ಏನು ಇವುಗಳನ್ನು ಮಾಡೋದಕ್ಕೆ ನೈಸರ್ಗಿಕ ಇದು ಸರ್ಕಲ್ ಏನಿರುತ್ತೆ ಅದಾಗಲಿಕ್ಕೆ ಆ ಗಿಡ ಸಹಕಾರ ಆಗುತ್ತೆ. ಹಾಗಾಗಿ ಗಿಡ ನೆಟ್ಟಿದ್ದು 21, ನೀರು ಹಾಕಿದ್ದು 22, ಹವಾಮಾನ ಬದಲಾಗಿದ್ದು 23. ಹಿಂಗೆ ಅಂದ್ಕೊಂಡ್ಬಿಟ್ರೆ ಇನ್ನು ಜೀವಮಾನದಲ್ಲಿ ನೀವು ಮರೆಯೋದಿಲ್ಲ. ಪ್ರತಿ ವರ್ಷ ಈ 3 ಇಂಪಾರ್ಟೆಂಟು ಪ್ರಶ್ನೆ ಕೇಳ್ತಾರೆ. ಮೆಲನೋಕ್ಲಾಮಿಸ್ ದ್ರೌಪದಿ ಅಂತ ಒಂದು ಹೊಸ ಇದನ್ನು ಅನ್ವೇಷಣೆ ಮಾಡಿದ್ದಾರೆ ನಮ್ಮ ಭಾರತದಲ್ಲಿ. ಏನದು? ಕೋಲ್ಕತ್ತಾ ಮೂಲದ ಭಾರತದ ಪ್ರಾಣಿ ಸರ್ವೇಕ್ಷಣಾ ಕೇಂದ್ರ ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅನ್ನೋಂಥದ್ದು ಪಶ್ಚಿಮ ಬಂಗಾಳ ಮತ್ತು ಒಡಿಶಾದ ಕರಾವಳಿಯಲ್ಲಿ ಹೊಸ ಸಮುದ್ರ ಪ್ರಭೇದವಾದಂಥ ಸಮುದ್ರ ಸ್ಲಗ್ ಅನ್ನೋಂಥ ಒಂದು ಜೀವಿಯನ್ನು ಪತ್ತೆ ಹಚ್ಚಿದ್ದಾರೆ. ಇಲ್ಲಿ ವೆರಿ ಇಂಪಾರ್ಟೆಂಟ್, ಎಷ್ಟು ವಿಷಯಗಳಿದ್ದಾವೆ ನೋಡಿ, ಇಲ್ಲಿ ಮರ್ತೋಗ್ಬಿಡ್ತೀವಿ, ಇಲ್ಲಿ ಎಷ್ಟು ವಿಷಯಗಳಿದ್ದಾವೆ ಅನ್ನೋದು ನೆನಪಿರಬೇಕು. ಸಮುದ್ರ ಸ್ಲಗ್ ಅನ್ನೋದು ಅಷ್ಟೇ ನೆನಪಿರ್ತದೆ. ಅದಕ್ಕಿಂತ ಹಿಂದೆ ಏನು ಹೇಳ್ತಾ ಇದೆ ನೋಡಿ, ಕೋಲ್ಕತ್ತಾದಲ್ಲಿರುವಂಥದ್ದು ಯಾವುದದು ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ. ಹೆಂಗೆ ಕೇಳ್ಬೋದು ಗೊತ್ತಾ, ಇತ್ತೀಚೆಗೆ ಒಡಿಶಾ ಕರಾವಳಿಯಲ್ಲಿ ಸಮುದ್ರ ಸ್ಲಗ್ ಅನ್ನೋಂಥದ್ದನ್ನು ಪತ್ತೆ ಹಚ್ಚಲಾಗಿದೆ. ಪತ್ತೆ ಹಚ್ಚಿದವ್ರು ಯಾರು ಅಂತ ಕೇಳ್ಬೋದು. ಕೋಲ್ಕತ್ತಾ ಮೂಲದ ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ. ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಕೋಲ್ಕತ್ತಾದಲ್ಲಿದೆ. ಅದು ಸಮುದ್ರ ಸ್ಲಗ್ಗನ್ನು ಪತ್ತೆ ಹಚ್ಚಿದೆ. ಎಲ್ಲಿ ಪತ್ತೆ ಹಚ್ಚಿದೆ? ಒಡಿಶಾದಲ್ಲಿ ಅಥವಾ ಪಶ್ಚಿಮ ಬಂಗಾಳದಲ್ಲಿ? ಇದನ್ನು ಆಪ್ಷನ್ ಕೊಡ್ಬೋದು. ಅಥವಾ ಇತ್ತೀಚೆಗೆ ಪಶ್ಚಿಮ ಬಂಗಾಳ ಮತ್ತು ಒಡಿಶಾ ಕರಾವಳಿಯಲ್ಲಿ ಕೋಲ್ಕತ್ತಾ ಮೂಲದ ಝೂಲಾಜಿಕಲ್ ಸರ್ವೆ ಹೊಸ ಜೀವಿಯೊಂದನ್ನು ಪತ್ತೆ ಹಚ್ಚಿದೆ, ಅದು ಯಾವುದು ಅನ್ನೋಂಥ ಪ್ರಶ್ನೆಯನ್ನು ಕೇಳ್ಬೋದು. ಆ ಸಮುದ್ರ ಸ್ಲಗ್ ಅನ್ನೋಂಥದ್ದು ಹೊಸದಾಗಿ ಸಿಕ್ಕಿರುವಂಥದ್ದು. ಅದಕ್ಕೆ ನಮ್ಮ ರಾಷ್ಟ್ರಪತಿಗಳು, ಗೌರವಾನ್ವಿತ ರಾಷ್ಟ್ರಪತಿಗಳ ಹೆಸರನ್ನು ಸೇರಿಸಿ ಮೆಲನೋಕ್ಲಾಮಿಸ್ ದ್ರೌಪದಿ ಅನ್ನೋಂಥ ಒಂದು ಹೆಸರನ್ನು ಅದಕ್ಕೆ ಇಟ್ಟಿದ್ದಾರೆ. ಇಲ್ಲಿ ವಿಶ್ವದ ನಂಬರ್ 1 ವಾಯುಮಾಲಿನ್ಯ ನಗರ ಬಿಹಾರದ ಬೇಗುಸರಾಯಿ ಅನ್ನೋಂಥದ್ದು. ಇದು ಬಹಳ ದುಃಖದಾಯಕ ವಿಚಾರ. ಯಾಕೆಂದರೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆಲ್ಲ ಓದ್ತಾ ಇರಬೇಕಾದಾಗ ಪ್ರಪಂಚದಲ್ಲಿ ಅತಿ ಮಾಲಿನ್ಯವಾದಂಥ ನಗರ ಅಂದರೆ ಟೋಕಿಯೋ ಅಂತ ಬರೋದು, ಇಲ್ಲ ಬೀಜಿಂಗ್ ಅಂತ ಬರೋದು, ಅದಿಲ್ಲ ಅನ್ನೋಂಥದ್ದಾದರೆ ಭಾರತದಲ್ಲಿ ದೆಹಲಿ ಅಂತ ಬರೋದು. ಈಗ ರೆಗ್ಯುಲರ್ ಆಗಾದರೆ ಎಲ್ಲರೂ ದೆಹಲಿ ಅಂತಲೇ ಆಗ್ತೀವಿ. ಆದರೆ ಈಗ ಇವೆಲ್ಲ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿ ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ಮಾಲಿನ್ಯ ಇರೋಂಥದ್ದು ಬಿಹಾರದ ಬೇಗುಸರಾಯಿ ಅನ್ನೋಂಥ ಒಂದು ಪ್ಲೇಸು. ಅದು ವೆರಿ ಇಂಪಾರ್ಟೆಂಟು. ಈಗಿನ ಕಾಲದಲ್ಲಿ ಪ್ರಶ್ನೆ ಕೇಳ್ಬೋದು, ಯಾರು ಗೆಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಕೇಳೋ ಸಾಧ್ಯತೆ ಇರುತ್ತೆ. ಸ್ವೀಡನ್ ಮೂಲದ IQR ಅನ್ನೋಂಥ ಒಂದು ಕಂಪನಿ, ಒಂದು ಸಂಸ್ಥೆ ಈ ಒಂದು ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿದೆ. 2023 ಡೇಟಾವನ್ನು ಇಟ್ಕೊಂಡು ಇದು ಬಿಡುಗಡೆ ಮಾಡಿರೋಂಥದ್ದು. ವಿಶ್ವ ವಾಯುಗುಣದ ಏನು ಮಟ್ಟ, ನಗರಗಳಲ್ಲಿ ಕಂಡುಬರುವಂಥ ವಾಯುಗುಣ ಮಟ್ಟವನ್ನು ಇದು ಅಧ್ಯಯನ ಮಾಡಿದೆ. ಅದರ ಪ್ರಕಾರ ಬಿಹಾರದ ಬೇಗುಸಾಯಿ ಅನ್ನೋಂಥದ್ದು ವರ್ಲ್ಡಲ್ಲೇ ಫಸ್ಟ್ ಮಾಲಿನ್ಯವಾದಂಥ ನಗರ ಆಗಿದೆ. ಯಾಕೆ? ಮಾಲಿನ್ಯ ಕಣ, ಅಲ್ಲಿ ಮಾಲಿನ್ಯದಲ್ಲಿ ಏನು ಗಾಳಿಯಲ್ಲಿ ಬರುವಂಥ ಕಣಗಳಲ್ಲಿ ಏನು ಮಲಿನ ಆಗಿರುವಂಥದ್ದು ಏನಿದೆ ಅನ್ನೋಂಥದ್ದನ್ನು PM 2.5 ಪ್ರಮಾಣವು ಗಾಳಿಯ ಪ್ರತಿ ಕ್ಯೂಬಿಕ್ ಮೀಟರ್ನಲ್ಲಿ 118.9 ಮೈಕ್ರೋಗ್ರಾಮ್ನಷ್ಟು ಮಲಿನತೆ ಕಂಡುಬರುತ್ತೆ ಅನ್ನೋಂಥದ್ದು ಹೇಳ್ತದೆ. ಇದು ಸಾಮಾನ್ಯವಾಗಿ PSIಗಾದರೆ ಈ ಮಾಲಿನ್ಯ ನಗರ ಯಾವುದು, ಅಥವಾ ಬೇಗುಸಾಯಿ ಅನ್ನೋಂಥದ್ದು ಇತ್ತೀಚೆಗೆ ಸುದ್ದಿಯಲ್ಲಿದೆ, ಯಾಕೆ ಸುದ್ದಿಯಲ್ಲಿದೆ, ಅಥವಾ ಬೇಗುಸಾಯಿ ಅನ್ನೋಂಥದ್ದು ಇದರ ಏನು ವಿಶ್ವ ಮಾಲಿನ್ಯ ನಗರದಲ್ಲಿ ಫಸ್ಟ್ ಪ್ಲೇಸ್ ಇದೆ, ಇದು ಯಾವ ರಾಜ್ಯದಲ್ಲಿ ಬರುತ್ತೆ, ಈ ಥರದ ಪ್ರಶ್ನೆಗಳನ್ನು ಕೇಳ್ತಾರೆ. ಆದರೆ ಇನ್ನು ಸ್ವಲ್ಪ ಡೆಪ್ತ್ ಅಂದರೆ ಇಲ್ಲೇನು ಕೇಳ್ಬೋದು ನೋಡಿ, ಇದು ವೆರಿ ಇಂಪಾರ್ಟೆಂಟು. ಇಲ್ಲಿ ಇವೆರಡು ನಂಬರ್ ಮೆನ್ಷನ್ ಮಾಡ್ತಾನಲ್ಲ, ಮಾಲಿನ್ಯ ಕಣ ಧೂಳುಗಳಲ್ಲಿ ಬರುತ್ತಲ್ಲ ಡಸ್ಟಲ್ಲಿ, ಆ ಕಣ PM 2.5 ಅಂತ ಕರೀತಾರೆ, ಡಸ್ಟ್ ಪಾರ್ಟಿಕಲ್ಸನ್ನು. ಅದು ಇಂಪಾರ್ಟೆಂಟು. 2.5 ಅನ್ನೋಂಥದ್ದು ಇಂಪಾರ್ಟೆಂಟು. ನಂತರ ಪ್ರತಿ ಕ್ಯೂಬಿಕ್ ಮೀಟರಲ್ಲಿ 118 ಅಂದರೆ ಇಲ್ಲಿ ಎಂಥದ್ದು ಕೇಳ್ಬೋದು ಗೊತ್ತಾ, ಗಾಳಿಯ ಮಲಿನತೆಯನ್ನು ನಿರ್ಧಾರ ಮಾಡಲಿಕ್ಕೆ ಈ ಕೆಳಕಂಡ ಯಾವುದನ್ನು ಬಳಸ್ತಾರೆ ಅಂತ. PM 2.5 ಮತ್ತು ಕ್ಯೂಬೆಕ್ 118.9, ಯಾವುದರಲ್ಲಿ ಗಾಳಿಯ ಪ್ರತಿ ಕ್ಯೂಬೆಕ್ಕಲ್ಲಿ 118.9 ಅಂಥದ್ದನ್ನು, ಈ ನಂಬರ್ಗಳನ್ನು ನೆನ್ಪಿಟ್ಕೋಬೇಕು. 134 ರಾಷ್ಟ್ರಗಳನ್ನು ಈ ಅಧ್ಯಯನಕ್ಕೆ ಒಳಪಡಿಸಲಾಗಿದೆ ಮಾಲಿನ್ಯ ಆಗಿರುವಂಥ ಇದಕ್ಕೆ. ಅದರಲ್ಲಿ ಭಾರತ 3ನೇ ಏನು ಅತಿ ಹೆಚ್ಚು ನಗರಗಳು ಮಾಲಿನ್ಯ ಆಗಿರುವಂಥ ನಗರಗಳ ಪೈಕಿ ಭಾರತ 3ನೇ ಸ್ಥಾನದಲ್ಲಿದೆ. ನಮ್ಮಲ್ಲಿ
ಏನು ಅನ್ಎಜುಕೇಟೆಡ್ಸು ಜಾಸ್ತಿ ಆಗಿದ್ದಾರೆ. ಮತ್ತು ಪ್ರಕೃತಿ ವೈಪರೀತ್ಯ ಆದರೆ ಇತ್ತೀಚೆಗೆ ನೀವು ಗಮನಿಸ್ತಾ ಇದ್ದೀರಿ, ಮಳೆ ಬರಬೇಕಾದ ಟೈಮಲ್ಲಿ ಬರ್ತಾ ಇಲ್ಲ, ಬರುವಂಥ ರೀತಿಯಲ್ಲಿ ಬರ್ತಾ ಇಲ್ಲ, ವಿವಿಧ ರೀತಿಯ ಪ್ರಕೃತಿಯ ವೈಪರೀತ್ಯಗಳಾಗ್ತಾ ಇದೆ. ಇವೆಲ್ಲದಕ್ಕೂ ವಾತಾವರಣ ವೆರಿ ಇಂಪಾರ್ಟೆಂಟು. ನಮಗೆ ನಾವು ಪ್ರಕೃತಿ ನಮ್ಮ ಮನುಷ್ಯನ ಜೀವನದ ಮೇಲೆ ಬಹಳ ಪ್ರಭಾವವನ್ನು ಬೀರ್ತದೆ. ಅದರಿಂದಾಗಿ ನಾವು ಎಚ್ಚರಿಕೆಯಿಂದ ಇರಬೇಕು. ಬಹುಶಃ ಅದು ನಮ್ಮ ಪಾಪ್ಯುಲೇಷನ್ ಹೆಚ್ಚಳ ಆಗಿದ್ದರಿಂದನೋ ಅಥವಾ ಬೇರೆ ಬೇರೆ ಕಾರಣಗಳಿಂದ ಈ ಮಾಲಿನ್ಯ ಹೆಚ್ಚಾಗ್ತಾ ಇದೆ. ಅದನ್ನು ಸರಿಪಡಿಸ್ಕೋಬೇಕಾದಂಥ ಜವಾಬ್ದಾರಿ ಎಲ್ಲರ ಮೇಲೂ ಇದೆ. ಬಾಂಗ್ಲಾದೇಶ 1ನೇ ಸ್ಥಾನದಲ್ಲಿದೆ, ಪಾಕಿಸ್ತಾನ 2ನೇ ಸ್ಥಾನದಲ್ಲಿದೆ, ಭಾರತ 3ನೇ ಸ್ಥಾನದಲ್ಲಿದೆ. ಇವು ಗಮನದಲ್ಲಿಟ್ಕೋಬೇಕು. ಏನು, ವಿಶ್ವದಲ್ಲಿ ಅತಿ ಹೆಚ್ಚು ಮಾಲಿನ್ಯ ಹೊಂದಿರುವಂಥ ನಗರಗಳ ಪಟ್ಟಿಯಲ್ಲಿ ಈ ದೇಶಗಳು ಬಂದಾಗ ಫಸ್ಟ್ ಪ್ಲೇಸು ಬಾಂಗ್ಲಾದೇಶ, ಅದೇ ಪ್ಲೇಸಲ್ಲಿ ಬಂದಾಗ ಫಸ್ಟ್ ಪ್ಲೇಸು ಬಿಹಾರದಲ್ಲಿ ಅಂದರೆ ಬಾಂಗ್ಲಾದೇಶದಲ್ಲಿ ಬರುವಂಥ ಎಲ್ಲ ಪ್ಲೇಸ್ಗಳಲ್ಲಿ ಹೆಚ್ಚು ಮಲಿನ ಆಗಿದ್ದರಿಂದ ಅದು ಇಡೀ ದೇಶವೇ ಫಸ್ಟ್ ಪ್ಲೇಸಿಗೆ ಬಂತು. ಆದರೆ ಭಾರತದಲ್ಲಿ ಯಾಕೆ ಫಸ್ಟ್ ಪ್ಲೇಸು, ಆ ಒಂದು ಪ್ಲೇಸ್ ಮಾತ್ರ ಫಸ್ಟ್ ಪ್ಲೇಸು ಮಾಲಿನ್ಯದಲ್ಲಿ. ಬಟ್ ಇಡೀ ದೇಶ ತೆಗೆದುಕೊಂಡಾಗ ಕೆಲವು ನಗರಗಳು ಹೆಚ್ಚು ಮಲಿನ ಆಗಿದ್ರು, ಇನ್ನು ಕೆಲವು ನಗರಗಳ ಮಲಿನ ಕಡಿಮೆ ಇರೋದ್ರಿಂದ ಅದು 3ನೇ ಪ್ಲೇಸ್ಗೆ ಹೋಗಿದೆ ಅನ್ನೋದನ್ನ ಇಲ್ಲಿ ಗಮನಿಸಬೇಕು. ಇಷ್ಟು ಅನಾಲಿಸಿಸ್ ಯಾಕೆ ಮಾಡಬೇಕು ಅಂತ ಅನ್ನೋದಾದರೆ, ಹಂಗೆ ಓದ್ಕೊಂಬಿಟ್ರೆ 1ನೇ ಪ್ಲೇಸ್ ಇದು, 2ನೇ ಪ್ಲೇಸು, 3ನೇ ಪ್ಲೇಸು ಅಂದರೆ ಈಗ ಸದ್ಯಕ್ಕೆ ನೆನಪಿರುತ್ತೆ, ಒಂದು ದಿವಸ ನೆನಪಿರುತ್ತೆ, 3 ದಿವಸ ಆದಮೇಲೆ ನೆನಪಿರೋದಿಲ್ಲ. ಆದರೆ ನಾನು ಮಾಡ್ದಂಗೆ ನಾವು ಯಾಕೆ ಫಸ್ಟ್ ಪ್ಲೇಸಲ್ಲಿಲ್ಲ, ನಮ್ಮಲ್ಲಿರೋದು ಫಸ್ಟ್ ಪ್ಲೇಸು, ಆದರೆ ದೇಶದಕ್ಕೆ ಬಂದಾಗ ನಾವು ಯಾಕೆ ಫಸ್ಟ್ ಪ್ಲೇಸ್ ಇಲ್ಲ, ಈ ಥರದ ಅನಾಲಿಸಿಸ್ ಮಾಡಿಕೊಂಡ್ರೆ ನಮ್ಮ ನೆನಪು ಚೆನ್ನಾಗಿ ಉಳಿಯುತ್ತೆ. ದೇಶದ ಮೊದಲ ಸ್ವದೇಶಿ ವಂಶವಾಹಿನಿ ಕ್ಯಾನ್ಸರ್ ಚಿಕಿತ್ಸೆ ಕಾರ್ಟ್ ಸೆಲ್ ಥೆರಪಿ ರಾಷ್ಟ್ರಪತಿಗಳಿಂದ ಚಾಲನೆ ಮಾಡಲಾಗಿದೆ. ಈಗ ನೀವು ಕ್ಯಾನ್ಸರ್ ಅಂದ ತಕ್ಷಣ ಈಗ ಪ್ರಪಂಚದಲ್ಲಿ ನಮ್ಮ ಕಾಲದಲ್ಲಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಾ ಇದ್ದಾಗ ತುಂಬ ಚರ್ಚೆಯಲ್ಲೇ ಇದ್ದಂಥದ್ದು ಅಂದರೆ ಏಡ್ಸ್ ಕಾಯಿಲೆ. ಅನಂತರ ಬಹುಶಃ ಆ ಮಟ್ಟಕ್ಕೆ ತುಂಬ ಚರ್ಚೆಗೆ ಬಂದಿದ್ದು ಅನ್ನೋಂಥದ್ದಾದರೆ ಕೊರೋನಾ. ಅದು ಬಿಟ್ಟರೆ ನೆಕ್ಸ್ಟ್ ಹೈಯೆಸ್ಟ್ ಚರ್ಚೆಗೆ ಬಂದಿರೋಂಥದ್ದು ಕ್ಯಾನ್ಸರ್. ಇವತ್ತು ವಿವಿಧ ರೀತಿಯ ಕ್ಯಾನ್ಸರ್ಗಳು ಬರ್ತಾ ಇದೆ. ಮೇಯ್ನ್ ಪ್ರಾಬ್ಲಮ್ಮು ಫುಡ್ಗಳು, ನಾವು ತಿನ್ನುವಂಥ ಬಳಸುವಂಥ ವಸ್ತುಗಳು, ಫುಡ್ಗಳು, ಅವುಗಳಿಂದಾನೇ ಕ್ಯಾನ್ಸರ್ ಬರ್ತಾ ಇದೆ. ಬಹುಶಃ ನೀವು ಯಾವ ಸೋಪ್ ಹಾಕಲ್ಲ, ಯಾವ ಕ್ರೀಮ್ ಹಾಕಲ್ಲ, ಯಾವ ಪೇಸ್ಟು ಇದು ಮಾಡಲ್ಲ ಅಂತ ಅನ್ನೋದು ಆಗಿಬಿಟ್ರೆ, ಮತ್ತು ಯಾವ ಹೊರಗಡೆ ಐಟಮ್ಸು ತಿನ್ನೋದಿಲ್ಲ, ಮನೆಯಲ್ಲಿರೋಂಥ ಮುದ್ದೆ ಸಾರು, ಅನ್ನ ಸಾರು ಇಷ್ಟೇ ತಿನ್ಕೋತೀವಿ ಅಂದರೆ ಬಹುಶಃ ನಿಮ್ಗೆ ಯಾವ ಕ್ಯಾನ್ಸರು ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಡಿಪೆಂಡೆಂಟ್ ಆಗಿಬಿಟ್ಟಿದ್ವಿ ಬೇರೆ ಬೇರೆ ಕಾರಣಗಳಿಂದಾಗಿ, ಹಂಗಾಗಿ ಕ್ಯಾನ್ಸರ್ಗಳು ಬರ್ತಾ ಇದೆ. ಆ ಕ್ಯಾನ್ಸರ್ನ ಥೆರಪಿಯಲ್ಲಿ ಪ್ರಮುಖವಾಗಿ ಬರುವಂಥದ್ದು ಕ್ಯಾನ್ಸರ್ಗೆ ಚಿಕಿತ್ಸೆ ಅಂದರೆ ಅದು ಕೀಮೋಥೆರಪಿ ಅಂತ. ಈಗ ಸದ್ಯಕ್ಕೆ ಹೈಯೆಸ್ಟು ಬಳಕೆ ಮಾಡ್ತಾ ಇರೋಂಥ ಥೆರಪಿ ಅಂದರೆ ಕೀಮೋಥೆರಪಿ. ಅದನ್ನು ಬಿಟ್ಬಿಟ್ಟು ಇಲ್ಲಿ ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು, ವಂಶವಾಹಿನಿ ಕ್ಯಾನ್ಸರ್ ಅಂತಾನೆ. ಅಂದರೆ ಜನ್ರೇಷನಿಂದ ಜನ್ರೇಷನ್ಗೆ, ತಾತನಿಗೆ ಕ್ಯಾನ್ಸರ್ ಇತ್ತು ಅದು ಅಪ್ಪನಿಗೆ ಬರೋಂಥದ್ದು, ಅಪ್ಪನಿಗೆ ಕ್ಯಾನ್ಸರ್ ಇತ್ತು ಅದು ಮಗನಿಗೆ ಕ್ಯಾನ್ಸರ್ ಬರೋಂಥದ್ದು. ಈ ಥರ ವಂಶವಾಹಿನಿ ಕ್ಯಾನ್ಸರ್ಗೆ ಇದು ವೆರಿ ಇಂಪಾರ್ಟೆಂಟು. ನಾವು ಇದನ್ನು ಓದ್ಕೊಂಡಿರ್ತೀವಿ, ಈ ಪದ ಮರ್ತು ಬಿಟ್ಟಿರ್ತೀವಿ. ಜನ್ರೇಷನಿಂದ ಜನ್ರೇಷನ್ಗೆ ಏಡ್ಸ್ ಇತ್ತಂಗೆ ಮೊದಲು, ಜನ್ರೇಷನಿಂದ ಜನ್ರೇಷನ್ಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಈಗೇನು ಮಾಡಿದರೆ, ತಾಯಿಗೆ ಕ್ಯಾನ್ಸರ್ ಇದ್ರೂ ಸಹ ಆ ಮಗುವಿಗೆ ಕ್ಯಾನ್ಸರ್ ಬರದಂತೆ ಏಡ್ಸ್ ಬರದಂತೆ ತಡೀಲಿಕ್ಕೆ ಬೇಕಾದಂಥ ಒಂದು ಮೆಡಿಸಿನ್ ವಿಧಾನಗಳು ಈಗಿದ್ದಾವೆ. ಅದೇ ರೀತಿ ಕ್ಯಾನ್ಸರ್ಗೂ ಸಹ ಈಗ ಕಾರ್ಟ್ ಸೆಲ್ ಥೆರಪಿ ಅಂತ ಬರುತ್ತೆ. ಏನು ಪ್ರಶ್ನೆ ಕೇಳ್ಬೋದು ಅಂದರೆ, ಕಾರ್ಟ್ ಸೆಲ್ ಥೆರಪಿ ಅಂತಾರೆ, ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳ್ಬೋದು. ವಂಶವಾಹಿ ಕ್ಯಾನ್ಸರ್ಗೆ ಸಂಬಂಧಪಟ್ಟಿದ್ದು. ಅಥವಾ ವಂಶವಾಹಿನಿ ಕ್ಯಾನ್ಸರನ್ನು ತಡೀಲಿಕ್ಕಾಗಿ ಇತ್ತೀಚೆಗೆ ಭಾರತ ಯಾವ ಥೆರಪಿಯನ್ನು ಜಾರಿಗೆ ತಂದಿದೆ ಅಂದರೆ ಕಾರ್ಟೆಲ್ ಸೆಲ್ ಥೆರಪಿ ಅನ್ನೋಂಥದ್ದು. ಇದು ಇಂಪಾರ್ಟೆಂಟು, ಅಲ್ಲಿ ಕೇಳ್ಬೋದು. ಇದು ಸ್ವದೇಶಿ ನಿರ್ಮಾಣ ಆಗಿದೆ, ಈ ನಮ್ಮ ದೇಶದಲ್ಲೇ ತಯಾರಿ ಆಗಿರೋಂಥದ್ದು. ಇತ್ತೀಚೆಗೆ ನೀವು ಕೊರೋನಾ ಕಾಲದಿಂದ ಹಿಡಿದು ಅಲ್ಪ ಸ್ವಲ್ಪ ನೀವು ಇಂಗ್ಲೀಷ್ ಮೆಡಿಸನ್ ಅಂದರೆ ಇನ್ನೊಂದು ಚೆನ್ನಾಗಿ ತಿಳ್ಕೊಂಬಿಡಿ, ಇಂಗ್ಲೀಷ್ ಮೆಡಿಸನ್ ಅಂದರೆ ಕಂಪಲ್ಸರಿ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ. ಆಯುರ್ವೇದಿಕ್ ಒಂದರಲ್ಲೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಬಟ್ ಆಯುರ್ವೇದಿಕ್ ಏನಾಗುತ್ತೆ, ನಿಧಾನಕ್ಕೆ ನಿಧಾನಕ್ಕೆ ಕ್ಯೂರ್ ಆಗುತ್ತೆ. ನಂತರ ಅದು ಮೆಡಿಸಿನ್ಸ್ ಏನಿರುತ್ತೆ, ಕಹಿ ಇರುತ್ತೆ, ಖಾರ ಇರುತ್ತೆ, ಒಗರು ಇರುತ್ತೆ, ಹಂಗಾಗಿ ನಮ್ಮಲ್ಲಿ ಬಳಕೆ ಮಾಡೋದಿಲ್ಲ. ಅದು ಇಂಗ್ಲೀಷ್ ಮೆಡಿಸಿನ್ ಗಂಟ್ಲಿಗೆ ಹಾಕೊಂಬಿಟ್ಟು ನುಂಗ್ಬಿಡ್ತೀವಲ್ವಾ, ಹಂಗಾಗಿ ಅದು ಗೊತ್ತಾಗೋದಿಲ್ಲ ಅನ್ನೋ ಕಾರಣಕ್ಕೆ ಇಂಗ್ಲೀಷ್ ಮೆಡಿಸಿನ್ ಮೇಲೆ ಡಿಪೆಂಡ್ ಆಗ್ತೀವಿ. ಬಟ್ ಸೈಡ್ ಎಫೆಕ್ಟ್ ಜಾಸ್ತಿ ಇದೆ. ನೀವು ಯಾರೇ ಗಮನಿಸಿ, ಇಡೀ ಪ್ರಪಂಚದಲ್ಲಿ ಯಾರೂ ಇಂಗ್ಲೀಷ್ ಮೆಡಿಸಿನ್ ತಿಂದು ನನಗೆ ಗ್ಯಾಸ್ಟ್ರಿಕ್ ಕ್ಲಿಯರ್ ಆಗಿದೆ ಅನ್ನೋಂಥವರೇ ಇಲ್ಲ. ಯಾಕೆ? ಗ್ಯಾಸ್ಟ್ರಿಕ್ನ ಕ್ಲಿಯರ್ ಮಾಡ್ಬೋದು. ನೀವು ಆಯುರ್ವೇದಿಕ್ ಪ್ರಕಾರ ಹೋದರೆ ಖಂಡಿತ ನಿಮಗೆ ಕ್ಲಿಯರ್ ಆಗುತ್ತೆ. ನಾನೇ ಉದಾಹರಣೆ, ವಿಪರೀತ ಗ್ಯಾಸ್ಟ್ರಿಕ್ ಇತ್ತು ನನಗೆ, ನಾನು ಎಂಡೋಸ್ಕೋಪಿನೂ ಸಹ ಮಾಡಿಸ್ಕೊಂಡಿದ್ದೆ. ಆದರೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೆಗೆದುಕೊಂಡು ಆದಮೇಲೆ ನಾನು ಕಂಪ್ಲೀಟ್ ಕ್ಲಿಯರ್ ಆಗಿದೆ. ಅದಕ್ಕೆ ನಮ್ಮ ಸಾಧನಾ ಅಕಾಡೆಮಿ ಮಂಜುನಾಥ್ ಸರು ಸಹ ಹೇಳಿದ್ರು ಅದರ ಟ್ರೀಟ್ಮೆಂಟ್ ಬಗ್ಗೆ. ಅದನ್ನು ನೋಡಿ ನಾನು ಬಳಕೆ ಮಾಡಿದ್ರಿಂದ ಅವ್ರಿಗೂ ಅದು ಕ್ಲಿಯರ್ ಆಗಿದೆ, ನನಗೂ ಅದು ಕ್ಲಿಯರ್ ಆಗಿದೆ. ಅದೇ ನೀವು ಯಾವುದೇ ಮಾತ್ರೆ ತೆಗೆದುಕೊಂಡು ನೋಡಿ, ಗ್ಯಾಸ್ಟ್ರಿಕ್ ಇವತ್ತು ಕ್ಲಿಯರ್ ಆಗುತ್ತೆ, ನಾಳೆಗೆ ಬರುತ್ತೆ, ವಾರ ಕ್ಲಿಯರ್ ಆಗುತ್ತೆ, ನೆಕ್ಸ್ಟ್ ಬರುತ್ತೆ, 1 ಮಂತ್ ಕ್ಲಿಯರ್ ಆಗುತ್ತೆ, ಮತ್ತೆ ನೆಕ್ಸ್ಟಿಗೆ ಬರುತ್ತೆ, ರಿಪೀಟ್ ಆಗ್ತಾನೆ ಇರುತ್ತೆ. ಬಟ್ ನಮಗೀಗ ಆ ಥರದ ಪರಿಸ್ಥಿತಿ ಇಲ್ಲ. ಉದಾಹರಣೆಗೆ ಹೇಳಿದೆ ನಾನು ನಿಮಗೆ. ಅದಕ್ಕೆ ನಮ್ಮಲ್ಲಿ ಮೆಡಿಸಿನ್, ನೀವು ಆಯುರ್ವೇದಿಕ್ ಇದ್ರ ಮುಖಾಂತರ ಮೆಡಿಸಿನ್ ಯಾವುದೇ ತಂದರೂ ಬಹುಶಃ ಒಂದು ಒಳ್ಳೆ ಇದನ್ನು ಮಾಡ್ಬೋದು. ನಮ್ಮಲ್ಲಿ ಅರಿಶಿಣವನ್ನು ಬಳಕೆ ಮಾಡ್ತಾರೆ ಕ್ಯಾನ್ಸರ್ ಚಿಕಿತ್ಸೆ ಇದು ಮಾಡಲಿಕ್ಕೆ ಸಹ. ಇದನ್ನು ಲೋಕಾರ್ಪಣೆ ಮಾಡಿರೋಂಥವ್ರು ರಾಷ್ಟ್ರಪತಿಗಳು.
ಈ ಚಿಕಿತ್ಸಾ ವಿಧಾನ ಈಗ ಕಿಮೋಥೆರಪಿ ಅನ್ನೋದು ತುಂಬ ಕಾಸ್ಟ್ಲಿ ಆಗಿದೆ. ಸಾಮಾನ್ಯ ಜನ ಈ ಥರದ ಚಿಕಿತ್ಸೆಯನ್ನು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದರೆ ಈ ಥೆರಪಿ ಈಗ ನಮ್ಮ ಭಾರತೀಯರು ಕಂಡುಹಿಡಿದಿರುವಂಥದ್ದು ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಬಾಂಬೆಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು ಟಾಟಾ ಮೆಮೋರಿಯಲ್ ಆಸ್ಪತ್ರೆ ಇವರಿಬ್ಬರು ಜಂಟಿ ಸಹಯೋಗದಲ್ಲಿ ಈ ಒಂದು ಟೆಕ್ನಾಲಜಿಯನ್ನು ಅಥವಾ ಈ ಒಂದು ಏನು ಕಾರ್ಟಿಸೆಲ್ ಥೆರಪಿಯನ್ನು ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇಮ್ಯುನೋ ಆಕ್ಟನ್ ಅಂತ ಸಂಸ್ಥೆ ಇದನ್ನು ಅಭಿವೃದ್ಧಿಪಡಿಸ್ತಾ ಇದೆ. ಇವರೇನು ಪ್ಲಾನಿಂಗು ಮತ್ತು ಅಮೌಂಟು ಇದನ್ನು ಮಾಡೋಂಥದ್ದು ಇವೆರಡು ಸಂಸ್ಥೆ, ಅದನ್ನು ಅಭಿವೃದ್ಧಿಪಡಿಸುವಂಥದ್ದು ಇಮ್ಯುನೋ ಆಕ್ಟನ್ ಅಂಥದ್ದು. ಇದು ತಮಗೆ ಗೊತ್ತೇ ಇದೆ, ಇತ್ತೀಚೆಗೆ ತುಂಬ ಮಹೀಂದ್ರಾದವರು, ಅದಾನಿಯವರು, ಅಂಬಾನಿಯವರು ಇಡೀ ದೇಶದಲ್ಲಿ ಚರ್ಚೆಗೆ ಬರ್ತಾ ಇರ್ತಾರೆ ಬೇರೆ ಬೇರೆ ಕಾರಣಗಳಿಗೆ. ರಾಜಕೀಯ ಕಾರಣಗಳು ಏನೇ ಇದ್ದರೂ ಸಹ ನಾವು ಕರೆಂಟ್ ಅಫೇರ್ಸ್ಗೆ ಬಂದಂಥ ಸಂದರ್ಭದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಈ ಅದಾನಿ ಗ್ರೂಪ್ ಅನ್ನೋಂಥವರು ಇತ್ತೀಚೆಗೆ ಏನು ಭಾರತದಲ್ಲಿ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಏನು ಕಾಪರ್ಗೆ ಸಂಬಂಧಪಟ್ಟಂತೆ, ತಾಮ್ರಕ್ಕೆ ಸಂಬಂಧಪಟ್ಟಂಥ ಒಂದು ಕೈಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲಿ? ಅದಾನಿ ಎಂಟರ್ಪ್ರೈಸಸ್ನ ಅಂಗಸಂಸ್ಥೆ ಅದು ಕಚ್ ಕಾಪರ್ ಲಿಮಿಟೆಡ್ ಅನ್ನೋಂಥದ್ದು. ಇದು ವಿಶ್ವದ ಅತಿ ದೊಡ್ಡ ತಾಮ್ರ ಉತ್ಪಾದನಾ ಘಟಕವನ್ನು ಸ್ಟಾರ್ಟ್ ಮಾಡ್ತಾ ಇದೆ. ಈಗ ನಮ್ಮಲ್ಲಿ ಅಲ್ಯೂಮಿನಿಯಂ ಉತ್ಪಾದನೆ ಮಾಡ್ತಾ ಇದ್ದೀವಿ ವಿದ್ಯುತ್ತನ್ನು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕಾಗಿ, ವಿದ್ಯುತ್ ಸರಬರಾಜು ಮಾಡಲಿಕ್ಕಾಗಿ. ಬಟ್ ಅತ್ಯುತ್ತಮ ವಿದ್ಯುತ್ ವಾಹಕ ಅಂದರೆ ಅದು ತಾಮ್ರ, ತಮಗೆಲ್ರಿಗೂ ಗೊತ್ತಿದೆ. ಆ ತಾಮ್ರದ ಅವೈಲಬಿಲಿಟಿ ಭಾರತದಲ್ಲಿ ತುಂಬ ಕಡಿಮೆ ಇದೆ, ಬೇರೆ ದೇಶಗಳಿಂದ ತರಿಸ್ಕೊತಾ ಇದ್ವಿ. ಈಗ ಇವ್ರೇನು ಮಾಡ್ತಿದ್ದಾರೆ, ಅದಾನಿ ಕಂಪ್ನಿಯವರು ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಒಂದು ತಾಮ್ರದ ಒಂದು ಇದನ್ನು ಭಾರತದಲ್ಲಿ, ಅದರಲ್ಲಿ ಗುಜರಾತ್ನ ಮುಂದ್ರಾದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಕೈಗಾರಿಕೆಯನ್ನು. ಇಲ್ಲಿ ಸ್ಟಾರ್ಟ್ ಮಾಡಿದ್ದೆ ಆದರೆ ಏನಾಗುತ್ತೆ, ವಿದ್ಯುತ್ ಸರಬರಾಜಿಗೆ ಬೇಕಾದಂಥ ಎಲ್ಲ ಒಂದು ಉಪಕರಣಗಳನ್ನು ಕಡಿಮೆ ಬೆಲೆಗೆ ಸಿಗ್ತದೆ ಮತ್ತು ವಿದ್ಯುತ್ ಪೋಲಾಗುವುದು, ವಿದ್ಯುತ್ ಸರಾಗವಾಗಿ ಇದಾಗುವಂಥದ್ದಕ್ಕೆ, ವಾಹಕ ಆಗೋದಕ್ಕೆ ಅನುಕೂಲತೆ ಇಲ್ಲಿ ಆಗಲಿದೆ. ಇಂಧನ ವಲಯದ ಪರಿವರ್ತನೆಗೂ ಇದು ತುಂಬ ಮುಖ್ಯ ಆಗತ್ತೆ ಅಂತ. ಅಂದರೆ ಕರೆಂಟ್ ಇಂಧನ ಅಂತಂದರೆ ನೀವು ಇಲ್ಲಿ ಪೆಟ್ರೋಲು ಡೀಸೆಲ್ ಅಂತಲ್ಲ, ಶಾಖದ ವಾಹಕ, ಅದಕ್ಕೆ ತುಂಬ ತಾಮ್ರ ಅನುಕೂಲ ಆಗುತ್ತೆ. ಏನೇನು ಕೇಳ್ಬೋದು ಇಲ್ಲಿ? ತಾಮ್ರ ಪ್ರಪಂಚದಲ್ಲಿ ಅತಿ ದೊಡ್ಡ ತಾಮ್ರ ಕಂಪನಿಯನ್ನು ಅಥವಾ ಕೈಗಾರಿಕೆಯನ್ನು ಎಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ? ಗುಜರಾತ್ನ ಮುಂದ್ರಾದಲ್ಲಿ. ಗುಜರಾತ್ನ ಮುಂದ್ರಾ ಚೆನ್ನಾಗಿ ನೆನಪಿರ್ಬೇಕು ನಿಮಗೆ, ಭಾರತದಲ್ಲಿ ಖಾಸಗಿ ಬಂದಿರೋದು, ಅದು ಅದಾನಿ ಗ್ರೂಪ್ಗೆ ಸೇರಿರುವಂಥದ್ದು. ಭಾರತದಲ್ಲಿ ಮ್ಯಾಕ್ಸಿಮಮ್ ಇದುವರೆಗೆಲ್ಲ ಗೌರ್ಮೆಂಟ್ ಸರ್ಕಾರದ ಒಂದು, ಕೇಂದ್ರ ಸರ್ಕಾರದ ಒಂದು ಹಿಡಿತದಲ್ಲಿದ್ದಂಥ ಬಂದರುಗಳಿದ್ವು. ಇತ್ತೀಚೆಗೆ ಪ್ರೈವೇಟಲ್ಲಿ ಬಂದರುಗಳನ್ನು ಸ್ಟಾರ್ಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಗುಜರಾತಲ್ಲಿ ಬರುವಂಥ ಮಂದ್ರಾ ಅನ್ನೋಂಥ ಬಂದರು ಅದು ಅದಾನಿ ಅವ್ರಿಗೆ ಸೇರಿದೆ. ಇಲ್ಲಿ ಎರಡು ನೆನಪಿಟ್ಕೋಬೋದು, ಪ್ರೈವೇಟ್ ಬಂದರು ಯಾರಿಗೆ ಸೇರಿ ಮತ್ತು ಅಲ್ಲೇ ಈ ಕಾಪರ್ ಕೈಗಾರಿಕೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇದು ವರ್ಷಕ್ಕೆ 5 ಲಕ್ಷ ಟನ್ನನ್ನು ಉತ್ಪಾದನೆ ಮಾಡುವಂಥ ಏನು ಗುರಿಯನ್ನು ಇಟ್ಕೊಂಡಿದೆ. ಎರಡನೇ ಹಂತದಲ್ಲಿ, ಫಸ್ಟ್ ಹಂತದಲ್ಲಿ ಇಷ್ಟಿದೆ, ಎರಡನೇ ಹಂತದಲ್ಲಿ ಕಂಪ್ಲೀಟ್ ಆಗಿದ್ದೆ ಆದರೆ 1 ದಶಲಕ್ಷ ಟನ್ನಷ್ಟು ಉತ್ಪಾದನೆ ಮಾಡುವಂಥ ಗುರಿಯನ್ನು ಅದಾನಿಯವರು ಇಟ್ಕೊಂಡಿದ್ದಾರೆ ಕಾಪರ್ಗೆ ಸಂಬಂಧಪಟ್ಟಂತೆ. ಸ್ಪೋರ್ಟ್ಸು, ಕರೆಂಟ್ ಅಫೇರ್ ಅಂತಂದರೆ ಸ್ಪೋರ್ಟ್ಸ್ ಬಿಲ್ ಇಲ್ಲದೆ ಕರೆಂಟ್ ಅಫೇರ್ ಕಂಪ್ಲೀಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ನಮ್ಮ ಕಪ್ ನಮ್ಮದೇ ಅಂತ ಅಂದ್ಕೊಂಡು ಇಷ್ಟು ವರ್ಷಗಳಿಂದ ಬರ್ತಾ ಇದ್ವಿ. ಆದರೆ ಹೆಣ್ಣು ಮಕ್ಕಳು ಸ್ಟ್ರಾಂಗು ಗುರು ಅಂತ ಈ ಸರಿ ನಿರೂಪಣೆ ಮಾಡಿದ್ರು. ಎರಡನೇ ಬಾರಿಗೆ ವುಮೆನ್ಸ್ IPL ಅಂತ ನಡೀತಾ ಇರೋದೇ ಹೋದ ವರ್ಷ ಫಸ್ಟ್ ಟೈಮು, ಇದು ಎರಡನೇ ವರ್ಷದ್ದು. ಎರಡನೇ ಇದರಲ್ಲೇ ನಮ್ಮ ಬೆಂಗಳೂರು RCB ತಂಡದ ಮಹಿಳೆಯರು ಆ ಕಪ್ಪನ್ನು ಗೆದ್ದುಕೊಂಡಿದ್ದಾರೆ. ಇದು ಎರಡನೇ ಆವೃತ್ತಿ, ಚೆನ್ನಾಗಿ ಗೊತ್ತಿರಲಿ, RCB ಅವರು ಗೆದ್ದುಕೊಂಡಿದ್ದು. ಇದು ಅರುಣ್ ಜೇಟ್ಲಿ ಕ್ರೀಡಾಂಗಣ ಬರುತ್ತೆ, ಎಲ್ಲಿದೆ? ನವದೆಹಲಿಯಲ್ಲಿ. ಇದನ್ನು ಪ್ರಶ್ನೆ ಕೇಳ್ಬೋದು. ಇತ್ತೀಚೆಗೆ RCB ಮಹಿಳೆಯರು ಏನು WPL ಅಂದರೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ಕಪ್ಪನ್ನು ಗೆದ್ದುಕೊಂಡಿದ್ದಾರೆ. ಎಲ್ಲಿ ಗೆದ್ದುಕೊಂಡ್ರು ಅಂತಂದರೆ ಅರುಣ್ ಜೇಟ್ಲಿ ಕ್ರೀಡಾಂಗಣ. ಇದೆಲ್ಲಿ ಬರುತ್ತೆ ಅಂದರೆ ದೆಹಲಿಯಲ್ಲಿ. ಇವರು 8 ವಿಕೆಟ್ಗಳಿಂದ ಏನು ಸೋಲಿಸಿ ಆ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಯಾರನ್ನು ಸೋಲಿಸಿ? ದೆಹಲಿ ಕ್ಯಾಪಿಟಲ್ಸ್ ಅನ್ನೋಂಥ ತಂಡವನ್ನು. ಈ ದೆಹಲಿ ಕ್ಯಾಪಿಟಲ್ಸ್ ಅನ್ನೋಂಥ ನೋಡಿ, ಇಲ್ಲಿ ಇನ್ನೊಂದು ಎಂಥ ಪ್ರಶ್ನೆ ಕೇಳ್ಬೋದಿಲ್ಲ ಅಂದರೆ, ದೆಹಲಿ ಕ್ಯಾಪಿಟಲ್ಸ್ ಅನ್ನೋಂಥ ತಂಡ ಹೋದ ವರ್ಷವೂ ಫೈನಲ್ಗೆ ಬಂದಿತ್ತು, ಈ ವರ್ಷವೂ ಫೈನಲ್ಗೆ ಬಂದಿದೆ. ಸತತವಾಗಿ 2 ಬಾರಿ ಫೈನಲ್ಗೆ ಬಂದಂಥ ವುಮೆನ್ಸ್ ತಂಡ ಯಾವುದು ಅಂತ ಕೇಳ್ಬೋದು? ದೆಹಲಿ ಕ್ಯಾಪಿಟಲ್ಸ್ ತಂಡ. ಅವರನ್ನು ಸೋಲಿಸಿ ಬೆಂಗಳೂರು ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಅಥವಾ ರನ್ನರ್ ಅಪ್ ಆಗಿರೋಂಥ ಒಂದು WPL ಟೀಮ್ ಯಾವುದು ಅಂತ ಕೇಳ್ಬೋದು? ಅದು ಸಹ ದೆಹಲಿ ಕ್ಯಾಪಿಟಲ್ಸ್. RCB ತಂಡ ಗೆಲ್ಲಬೇಕಾದ್ರೆ ಪ್ರಮುಖವಾಗಿ 2 ರೂವಾರಿಗಳು ಈ ಕಪ್ಪನ್ನು, ಅದರಲ್ಲಿ ಎಲಿಸ್ ಫೆರ್ರಿ ಅನ್ನೋಂಥವ್ರು, ಇವರು ಆರೆಂಜ್ ಕ್ಯಾಪನ್ನು ತೆಗೆದುಕೊಂಡಿರ್ತಾರೆ. ಹೈಯೆಸ್ಟ್ ರನ್ಸನ್ನು ಹೊಡೆದು ಇವರು ಆ ಆರೆಂಜ್ ಕ್ಯಾಪ್ ತೊಗೊಂಡಿದ್ದಾರೆ. ಎಷ್ಟು ರನ್ಸ್ ಹೊಡೆದಿದ್ದಾರೆ? 347. ಇದಕ್ಕಿಂತ ನಾವು ಹಿಂಗೆ ತಿಳ್ಕೊಂಡಿರ್ತೀವಿ ಆರೆಂಜ್ ಕ್ಯಾಪು ಎಲಿಸ್ ಫೆರ್ರಿ ಅಂತ. ಬಟ್ ಅಲ್ಲಿ ಪ್ರಶ್ನೆ ಏನು ಕೇಳ್ತಾರೆ ಅಂದರೆ, ಅತಿ ಹೆಚ್ಚು ರನ್ ಬಾರಿಸಿದಂಥವ್ರಿಗೆ IPLಲ್ಲಿ ಯಾವ ಕ್ಯಾಪನ್ನು ನೀಡಲಾಗುತ್ತೆ, ಅಥವಾ ಪರ್ಪಲ್ ಕ್ಯಾಪನ್ನು ಯಾರಿಗೆ ನೀಡಲಾಗ್ತಾರೆ? ಬೆಸ್ಟ್ ಕ್ಯಾಚ್ ಹಿಡಿಯೋಂಥವ್ರಿಗೆ, ಬೆಸ್ಟ್ ರನ್ ಮಾಡೋಂಥ, ಹೈಯೆಸ್ಟ್ ರನ್ ಮಾಡೋಂಥವ್ರಿಗೆ, ಹೈಯೆಸ್ಟ್ ವಿಕೆಟ್ ಟೇಕರ್ಸ್ಗೆ, ಬೆಸ್ಟ್ ಫೀಲ್ಡರ್ಸ್ಗೆ, ಈ ಥರದ ಆಪ್ಷನ್ಸನ್ನು ಕೊಡ್ಬೋದು. ನೀವು ಚೆನ್ನಾಗಿ ನೆನಪಿರಲಿ ನಿಮಗೆ, ಏನು ಆರೆಂಜ್ ಅಥವಾ ಕಿತ್ತಳೆ
ಕ್ಯಾಪ್ ಅಂತ ಯಾರಿಗೆ ಕೊಡ್ತಾರೆ ಅಂದರೆ ಹೈಯೆಸ್ಟ್ ರನ್ ಬಾರಿಸಿದಂಥವ್ರಿಗೆ. ಹಾಗಾದರೆ ಹೈಯೆಸ್ಟ್ ವಿಕೆಟ್ ತೆಗೆದುಕೊಂಡಂಥವ್ರಿಗೆ ಏನು ಕೊಡ್ತಾರೆ? ಪರ್ಪಲ್ ಕ್ಯಾಪನ್ನು ಕೊಡ್ತಾರೆ. ಆ ಪರ್ಪಲ್ ಕ್ಯಾಪು ಅಥವಾ ನೇರಳೆ ಬಣ್ಣದ ಕ್ಯಾಪು ಅದನ್ನು ತೆಗೆದುಕೊಂಡಿದ್ದ ನಮ್ಮ ಕರ್ನಾಟಕದ ಕನ್ನಡದ ಹುಡುಗಿ 13 ವಿಕೆಟ್ಗಳನ್ನು ತೆಗೆದುಕೊಳ್ತಾಳೆ. ಈಕೆ ಶ್ರೇಯಾಂಕ ಪಾಟೀಲ್ ಅನ್ನೋಂಥದ್ದು ಈಕೆ ಹೆಸರು. ಶ್ರೇಯಾಂಕ ಪಾಟೀಲ್ ಬಗ್ಗೆ ಪ್ರಶ್ನೆ ಕೇಳ್ಬೋದು, ಎಲಿಸ್ ಪೆರ್ರಿ ಬಗ್ಗೆ ಪ್ರಶ್ನೆ ಕೇಳ್ಬೋದು, ಪರ್ಪಲ್ ಕ್ಯಾಪು, ಆರೆಂಜ್ ಕ್ಯಾಪು, ಈ ಥರದ ಪ್ರಶ್ನೆಗಳನ್ನು ಇಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. ರಣಜಿ ಟ್ರೋಫಿ 2023-24ನೇ ಒಂದು ಪ್ರಶಸ್ತಿ. ಇದು 2024ರ ಮುಂಬೈನ ವಾಂಖೇಡೆ ಕ್ರೀಡಾಂಗಣದಲ್ಲಿ ನಡೀತು. ಈ ವಾಂಖೇಡೆ ಕ್ರೀಡಾಂಗಣ ಅಂದ ತಕ್ಷಣ ಮುಂಬೈ, ಈಡನ್ ಗಾರ್ಡನ್ ಅಂದ ತಕ್ಷಣ ಕೋಲ್ಕತ್ತಾ, ಅರುಣ್ ಜೇಟ್ಲಿ ಕ್ರೀಡಾಂಗಣ ಅಂದ ತಕ್ಷಣ ದೆಹಲಿ, ಅದೇ ರೀತಿ ನರೇಂದ್ರ ಮೋದಿ ಕ್ರೀಡಾಂಗಣ ಎಲ್ಲಿ ಬರುತ್ತೆ ನೆನ್ಪಿಟ್ಕೊಳ್ಳಿ. ಈ ಫೆಮಿಲಿಯರ್ ಸ್ಟೇಡಿಯಮ್ಸು ನಿಮಗೆಲ್ಲೂ ಮರಿಬಾರ್ದು, ಅವು ವೆರಿ ಇಂಪಾರ್ಟೆಂಟು. ಚಿನ್ನಸ್ವಾಮಿ ಕ್ರೀಡಾಂಗಣ ಬೆಂಗಳೂರು ನಿಮ್ಗೆ ಗೊತ್ತೇ ಇರುತ್ತೆ. ಫೈನಲ್ ಪಂದ್ಯದಲ್ಲಿ ಮುಂಬೈ ತಂಡ 169 ರನ್ಗಳೊಂದಿಗೆ ವಿದರ್ಭ ತಂಡವನ್ನು ಸೋಲಿಸಿ ಈ ಸರಿ ಚಾಂಪಿಯನ್ಶಿಪ್ಪನ್ನು ಪಡೆದುಕೊಂಡಿದೆ. ಇಲ್ಲಿ ಪ್ರಶ್ನೆ ಏನು ಕೇಳ್ಬೋದು ಅಂದರೆ, ಇತ್ತೀಚೆಗೆ ಮುಂಬೈ ತಂಡವು ವಿದರ್ಭ ತಂಡವನ್ನು ಸೋಲಿಸಿ ರಣಜಿ ಚಾಂಪಿಯನ್ ಟ್ರೋಫಿಯನ್ನು ಪಡೆದುಕೊಂಡಿದೆ. ಇದರ ಕ್ಯಾಪ್ಟನ್ ಯಾರು ಅಂತ? ಅಜಿಂಕ್ಯ ರಹಾನೆ. ಮುಂಬೈ ಕ್ರಿಕೆಟ್ ಟೀಮು ಇದುವರೆಗೆ ಎಷ್ಟು ಬಾರಿ ಈ ರಣಜಿ ಟ್ರೋಫಿಗಳನ್ನು ಗೆದ್ದುಕೊಂಡಿದೆ ಅಂದರೆ 42 ಬಾರಿ, 42 ಸಲ ರಣಜಿ ಟ್ರೋಫಿಯನ್ನು ಈ ಮುಂಬೈ ಟೀಮ್ ಗೆದ್ದುಕೊಂಡಿದೆ ಅನ್ನೋಂಥದ್ದು ಅದ್ಭುತವಾದಂಥ ಸಾಧನೆ ಆಗಿದೆ. ಅದನ್ನು ಪ್ರಶ್ನೆ ಕೇಳ್ಬೋದು. ಇತ್ತೀಚೆಗೆ ಮುಂಬೈ ತಂಡ ಅಜಿಂಕ್ಯ ರಹಾನೆ ಅವರ ನಾಯಕತ್ವದಲ್ಲಿ ರಣಜಿ ಟ್ರೋಫಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಇದು ಎಷ್ಟನೇ ಬಾರಿಗೆ ಅದು ಆ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ಅಂದರೆ 42ನೇ ಬಾರಿ ಅನ್ನೋಂಥದ್ದು ಇಂಪಾರ್ಟೆಂಟು. ಸತತ 3ನೇ ಬಾರಿ ಫೈನಲ್ ತಲುಪಿ ಈ ಟ್ರೋಫಿಯನ್ನು ಗೆಲ್ಲಲು ವಿಫಲವಾಗಿದ್ದಂದರೆ ವಿದರ್ಭ. ಆಗಲೇ ನೋಡಿ, ಡೆಲ್ಲಿ ಕ್ಯಾಪಿಟಲ್ಸು ಎಲ್ಲಿ ವುಮೆನ್ಸ್ WP ಪ್ರೀಮಿಯರ್ ಲೀಗು ಮಹಿಳೆಯರದ್ದು ಬಂತಲ್ಲ, ಅದರಲ್ಲಿ ಸತತ 2 ಸರಿ ಫೈನಲ್ಗೆ ಬಂದು ರನ್ನರ್ ಅಪ್ ಆದಂಥವರು ಡೆಲ್ಲಿ ಕ್ಯಾಪಿಟಲ್ಸು. ಅದೇ ರೀತಿ ಇಲ್ಲಿ ನೋಡಿ, ರಣಜಿಯಲ್ಲಿ ಸತತ 3 ಬಾರಿ ವಿದರ್ಭ ಟೀಮು ಫೈನಲ್ಗೆ ಬಂದಿದೆ, ಆದರೆ ಸೋತಿದ್ದಾರೆ. ನಂತರ ಇಲ್ಲಿ ಚೆನ್ನಾಗಿ ನಿಮ್ಗೆ ಹೇಳೋಕ್ಕೆ ಒಂದು ಬಯಸ್ತೇನೆ, ನಿಜವಾಗ್ಲೂ ಎಕ್ಸ್ಟ್ರಾ ಹೇಳ್ತೀನಿ ಅನ್ಕೋತಿರೋ ಏನು ಅನ್ಕೋತಿರೋ ನಂಗೆ ಗೊತ್ತಿಲ್ಲ, ಬಟ್ ನನ್ನ ಬ್ರದರ್ಸು, ನನ್ನ ಸಿಸ್ಟರ್ಸು, ಆ ಥರದ ನನ್ನ ಫ್ಯಾಮಿಲಿ ಅಥವಾ ಇಷ್ಟು ಕಷ್ಟಪಟ್ಟು ಇಷ್ಟು ನೆಟ್ ಹಾಕ್ಕೊಂಡು ಇಷ್ಟು ಪೇಷನ್ಸಿಂದ ಈ ವಿಡಿಯೋ ನೋಡ್ತಿರ್ತಾರೆ ಅಂದರೆ ಅವ್ರ ಜೀವನಕ್ಕೆ ಇದು ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಕಂಟೆಂಟ್ ಎಲ್ಲಿ ಬೇಕಾದರೂ ಸಿಗುತ್ತೆ, ಬಟ್ ವಾಸ್ತವಗಳು ಸಿಗೋವಂಥದ್ದು ಕಡಿಮೆ. ಹಂಗಾಗಿ ನಾನು ಇಲ್ಲಿ ಹೇಳಕ್ಕೆ ಬಯಸ್ತೇನೆ, ಈ 3 ಸರಿ ಫೈನಲ್ಗೆ ಬಂದಂಥ ಸಂದರ್ಭದಲ್ಲಿ ಸುಮಾರು ಜನ ಲಾಸ್ಟ್ ಟೈಮ್ ಇಂಡಿಯಾ ಟೀಮ್ ಹಂಗೇನೆ ಕ್ರಿಕೆಟ್ ಇದರಲ್ಲಿ ಎಲ್ಲ ಮ್ಯಾಚು, ಒಂದು ಮ್ಯಾಚು ಸೋಲದಂತೆ ಫೈನಲ್ಗೆ ಬಂದಿತ್ತು, ಆದರೆ ಫೈನಲ್ ಮ್ಯಾಚು ಸೋತಿತ್ತು. ಯಾವ ತಂಡವನ್ನು, ಆಸ್ಟ್ರೇಲಿಯಾ ತಂಡವನ್ನು ಭಾರತ ಈಗಾಗಲೇ ಸೋಲಿಸಿತ್ತು, ಆದರೆ ಫೈನಲ್ಗೆ ಬಂದಾಗ ಅದೇ ಆಸ್ಟ್ರೇಲಿಯಾ ತಂಡದ ಕೈಯಲ್ಲಿ ಸೋತೋಯ್ತು. ಯಾಕೆ ಅಂತಂದರೆ ಭಾರತೀಯರು ಎಮೋಷನಲ್ಲಿ ಸ್ವಲ್ಪ ವೀಕು, ನಮ್ಮಲ್ಲಿ ಅಗ್ರೆಸಿವ್ ಮನೋಭಾವನೆ ಅನ್ನೋಂಥದ್ದು ಬಹಳ ಕಡಿಮೆ. ನಂತರ ನಮ್ಮಲ್ಲಿ ಮೈಂಡು ಸೆಟ್ ಒಂದು ಸ್ವಲ್ಪ ವೀಕ್ ಮೈಂಡ್ ಸೆಟ್ಟನ್ನೇ ನಾವು ಮಾಡ್ಕೊಂಡಿರ್ತೀವಿ. ಯಾಕೆಂದರೆ ಇಷ್ಟೂ ಮ್ಯಾಚ್ಗಳನ್ನು ಅಯ್ಯೋ ಫೈನಲ್ಗೆ ಬಂದಿದ್ವಿ ಗೆಲ್ಲದೆ ಹೋದರೆ, ಸುಮಾರು ಜನ ಚೆನ್ನಾಗಿ ಓದಿರ್ತಾರೆ, ಚೆನ್ನಾಗಿ ಪ್ರಿಪೇರ್ ಆಗಿರ್ತಾರೆ, ನಂಗೆ ಗೊತ್ತಿರೋಂಥವ್ರೇ ನೋಡಿದ್ದೇನೆ, ತುಂಬ ವರ್ಷಗಳಿಂದ ಓದ್ಕೊಂಡಿರ್ತಾರೆ, ಆದರೆ ಎಕ್ಸಾಮಲ್ಲ ಅಯ್ಯೋ ಈ ಪ್ರಶ್ನೆ ನನ್ನ ಲೈಫನ್ನು ಡಿಸೈಡ್ ಮಾಡುತ್ತೆ, ಇದಾಗದೆ ಹೋದರೆ ಹೆಂಗೆ, 4 ಎಕ್ಸಾಮ್ ಬರ್ತಿದ್ದೀನಿ, 4 ಎಕ್ಸಾಮಲ್ಲಿ ಈ ಎಕ್ಸಾಮ್ ಮಿಸ್ ಆಗ್ಬಿಡ್ತಂದ್ರೆ 5ನೇದಾಗ್ಬಿಡುತ್ತೆ, ಹಿಂಗೆ ಅನವಶ್ಯಕವಾದಂಥ ಟೆನ್ಷನನ್ನು ತೆಗೆದುಕೋತೀವಿ. ಏನಾಗೋದಿಲ್ಲ ಜೀವನ, ಇದೊಂದ್ರ ಮೇಲೆ ಜೀವನ ನಡೆದಿರೋದಿಲ್ಲ. ಅದಕ್ಕೆ ನಾವೇನು ಮಾಡ್ಕೋಬೇಕು, ಇಂಡಿಯನ್ಸ್ ಅವತ್ತು ನಾವು ಸೋಲ್ಬೇಕಾದ್ರೆ ಮೇಯ್ನ್ ರೀಸನ್ ಏನಂದರೆ ಪ್ರೆಷರ್ ಜಾಸ್ತಿ ಆಯಿತು, ಹಾಗಾಗಿ ನಾವು ವರ್ಲ್ಡ್ ಕಪ್ಪನ್ನು ಸೋಲ್ಬೇಕಾಯಿತು. ಅದೇ ಇಂಡಿಯನ್ಸ್ ಎಲ್ಲಿ ಧೈರ್ಯ ತಗೋಬೋದಾಗಿತ್ತು, ಆಲ್ರೆಡಿ ನಾವು ಆಸ್ಟ್ರೇಲಿಯಾನ ಸೋಲಿಸಿದ್ದೀವಿ, ಮತ್ತು ಅದೇ ಟೀಮ್ ಫೈನಲ್ಗೆ ಬಂದಿದೆ. ಫೈನಲ್ಲು ಅನ್ನೋಂಥದ್ದು ಅವ್ರ ಮನಸ್ಸಲ್ಲಿ ಇರಲಿಲ್ಲ ಅನ್ನೋದಾದರೆ ಆರಾಮಾಗಿ ಆಸ್ಟ್ರೇಲಿಯಾವನ್ನು ಸೋಲಿಸ್ತಾ ಇದ್ರು. ಬಟ್ ಅವ್ರೇನು ಅನ್ಕೊಂಬಿಟ್ರು, ಅಯ್ಯೋ ಇದು ಫೈನಲ್ಲು, ಇದುವರೆಗೆ ನಾವು ಫೈನಲ್ಗೆ ಬಂದು ಈ ಮೊದಲು ಸೋತಿದ್ದೀವಿ ಆಸ್ಟ್ರೇಲಿಯಾ ವಿರುದ್ಧ, ಈ ಸರಿ ಸೋತ್ಬಿಟ್ರೆ ಹೆಂಗೆ, ಈ ಥರ ಫೈನಲ್ ಆದರೂ ಸೇಮ್ ಗ್ರೌಂಡು, ಸೇಮ್ ಪ್ಲೇಯರ್ಸು, ಈಗಾಗಲೇ ನಾವು ಸೋಲಿಸಿದ್ದೀವಿ, ಈ ಮತ್ತೆ ಸೋಲ್ಸೋದಕ್ಕೆ ನಾವು ಅದಕ್ಕೆ ನಾವು ಬೇರೆ ಇದರಿಂದ ಸೋಲೋದಕ್ಕಿಂತ ಅನವಶ್ಯಕವಾಗಿ ನಾವೇ ಟೆನ್ಷನ್ ತೆಗೆದುಕೊಂಡ್ಬಿಡ್ತೀವಿ, ಸೋಲ್ತೀವಿ. ಇಲ್ಲಿ ಹೇಳಕ್ಕೆ ಹೊರಟಿದ್ದಿಷ್ಟೇ, ಒಂದು ಎಕ್ಸಾಮ್ ಬರ್ತಾಯಿದೆ, ಚೆನ್ನಾಗಿ ಪ್ರಿಪೇರ್ ಆಗಿದ್ದೀರಿ, ಕಾನ್ಫಿಡೆಂಟ್ ಆಗಿರಿ, ನನಗೆ ಏನು ಬರುತ್ತೆ, ಎಷ್ಟು ಬರುತ್ತೆ ಅಷ್ಟು ಬರಿತೀನಿ. ಸುಮಾರು ಜನಕ್ಕೆ ಪೆನ್ನೇ ನಡುಗ್ತಾ ಇರಲ್ಲ, ಪೆನ್ ನಡುಗ್ತಾ ಇರುತ್ತೆ, ಇಟ್ಕೊಳ್ಳೋಕ್ಕಾಗಲ್ಲ ಸ್ಟ್ರೈಟು. ಸುಮಾರು ಜನಕ್ಕೆ ಸ್ವೆಟ್ಟಿಂಗ್ ಆಗ್ತಾ ಇರುತ್ತೆ. ಸುಮಾರು ಜನಕ್ಕೆ ಕ್ವಶನ್ ಪೇಪರ್ ಕೊಟ್ಬಿಡೋಷ್ಟೊತ್ತಿಗೆ CET ಎಕ್ಸಾಮಲ್ಲಿ ಸ್ವೆಟ್ಟಿಂಗ್ ಆಗಿಬಿಡುತ್ತೆ, ನಡುಕ ಶುರುವಾಗ್ಬಿಡುತ್ತೆ. ಅಯ್ಯೋ ನಾನು ಇದು 10ನೇ ಎಕ್ಸಾಮು, 15ನೇ ಎಕ್ಸಾಮು, ಇದನ್ನು ಬರೀದೇ ಹೋದ್ರೆ ಹೆಂಗೆ, ಇದು ಆಗದೆ ಹೋದ್ರೆ ಹೆಂಗೆ, ಈ ಥರದ್ದು ಏನೇನೋ ಟೆನ್ಷನ್ ತಗೋತೀವಿ. ಅದೇನು ತಗೋಬಾರ್ದು. 10 ಎಕ್ಸಾಮ್ ಬರ್ತಿದ್ದೀನಿ, 11ನೇದು 10ರಲ್ಲಿ ಆಗಿಲ್ಲ, 11ನೇದ್ರಲ್ಲಿ ಆಗಿಲ್ಲ ಅಂದರೆ ಸತ್ತೋಗೋಕ್ಕಾಗತ್ತಾ? ಇನ್ನೊಂದು ದಾರಿ ನೋಡ್ಕೋತೀವಿ, 12ನೇದು ಬರಿತೀನಿ, 15ನೇದು ಬರಿತೀನಿ, ಮಾಡ್ಕೋತೀನಿ. ಹಂಗಾಗಿ ಕಾನ್ಫಿಡೆಂಟಾಗಿ ಬರೀರಿ, ಯಾವುದೇ ಕಾರಣಕ್ಕೆ ಎದುರುವಂಥ ಅವಶ್ಯಕತೆ ಇಲ್ಲ. ಅದೇ ರೀತಿ ನೋಡಿ, ಇಲ್ಲೂ ಸಹ ಅವರು 2ನೇ ಸರಿ ಬಂದು ಫೇಲ್ಯೂರ್ ಆದರು, ಇವ್ರು ನೋಡಿ 3ನೇ ಸರಿ ಬಂದು ಫೇಲ್ಯೂರ್ ಆದರು. ಅದೇ 1ನೇ ಸರಿ ಬಂದಂಥವ್ರೆ ಸಕ್ಸಸ್ ಆಗಿಬಿಟ್ಟಿರ್ತಾರೆ. ಇದು ಇಂಪಾರ್ಟೆಂಟು. ಅದಕ್ಕೆ ಕಾನ್ಫಿಡೆಂಟ್ ಆಗಿರಿ, ಯಾವುದೇ ಕಾರಣಕ್ಕೆ ನೀವೆಲ್ಲೂ ಕಷ್ಟಪಡುವಂಥದ್ದು, ಎದುರು ಪಡುವಂಥದ್ದು ಆಗಬಾರ್ದು. ಭಾರತದ ರೋಹನ್ ಬೋಪಣ್ಣ ತುಂಬ ಚೆನ್ನಾಗಿ ಗೊತ್ತಿರಲಿ ನೋಡಿ, 44ನೇ ವರ್ಷದಲ್ಲಿ ಒಬ್ಬ ಸ್ಪೋರ್ಟ್ಸ್ಮನ್ 44 ವರ್ಷಗಳವರೆಗೆ ಫಿಟ್ನೆಸ್ ಕಾಯ್ಕೊಂಡು ನಂಬರ್ 1 ಸ್ಥಾನವನ್ನು ಕಾಯ್ಕೊಳ್ಳೋದು ಅಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ನಮ್ಮ ರೋಹನ್ ಬೋಪಣ್ಣ ಕರ್ನಾಟಕದವರು. ಈ ಡಬಲ್ಸ್, ಪುರುಷರ ಡಬಲ್ಸಲ್ಲಿ ರೋಹನ್ ಬೋಪಣ್ಣ ಆಸ್ಟ್ರೇಲಿಯಾದ ಮ್ಯಾಥ್ಯೂ ಎಬ್ಡೇನ್
ಇವರು ಮಿಯಾಮಿ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಪುರುಷರ ಡಬಲ್ಸಲ್ಲಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ. ಇಲ್ಲಿ ಏನು ಕೇಳ್ಬೋದು ಅಂದರೆ, ಇತ್ತೀಚೆಗೆ ಮಿಯಾಮಿ ಓಪನ್ ಟೆನ್ನಿಸ್ ಪ್ರಶಸ್ತಿಯಲ್ಲಿ ರೋಹನ್ ಬೋಪಣ್ಣ ಯಾರ ಜೊತೆಯೊಂದಿಗೆ ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನು ಗೆದ್ದುಕೊಂಡ್ರು ಅಂತಂದರೆ ಮ್ಯಾಥ್ಯೂ ಎಬ್ಡೆನ್. ಇತ್ತೀಚೆಗೆ ರೋಹನ್ ಬೋಪಣ್ಣ ಅವರು ಮ್ಯಾಥ್ಯೂ ಎಬ್ಡೆನ್ ಜೊತೆ ಮಿಯಾಮಿ ಓಪನ್ ಟೆನ್ನಿಸ್ ಟೂರ್ನಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ. ಅವರ ಜೋಡಿ ಇದ್ದಂಥವ್ರು ಯಾವ ದೇಶದವರು ಅಂತ ಕೇಳ್ಬೋದು, ಆಸ್ಟ್ರೇಲಿಯಾದವರು. ಇತ್ತೀಚೆಗೆ ರೋಹನ್ ಬೋಪಣ್ಣ ಅನ್ನೋಂಥವರು ಮಿಯಾಮಿ ಓಪನ್ ಪ್ರಶಸ್ತಿಯನ್ನು ಟೆನ್ನಿಸ್ ಓಪನ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ. ಹೀಗಾಗಿ ಅವರು ನಂಬರ್ 1 ಪ್ಲೇಸದಲ್ಲಿದ್ದಾರೆ ಅದರಲ್ಲಿ. ಹಾಗಿದ್ದಾಗ ಅವ್ರಿಗೆ ಏಜ್ ಎಷ್ಟಾಗಿದೆ ಅಂತ ಪ್ರಶ್ನೆ ಕೇಳ್ಬೋದು. 41 ವರ್ಷ. UCC ತುಂಬ ಚರ್ಚೆಯಲ್ಲಿ, CAA UCC ತುಂಬ ಚರ್ಚೆಯಲ್ಲಿರುವಂಥದ್ದು. ಇದು ಸಹ ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಇದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸ್ ಪೂರ್ತಿ ಓದ್ಕೊಬೇಡಿ. ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಬರೀ ಎಕ್ಸ್ಪ್ಲನೇಷನ್ನೇ ಕೇಳ್ಬಿಡ್ಬೋದು. CAA ಎಕ್ಸ್ಪ್ಯಾನ್ಷನ್ ಮಾಡಿ UCCಗೆ ಈಗ ಅಬ್ರಿವೇಷನ್ ಹೇಳಿ ಅಂತ ಇದನ್ನು ಕೇಳ್ಬೋದು, ತಿಳ್ಕೊಂಡಿರಿ. ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನೋಂಥದ್ದು ಇದು ಭಾರತದಲ್ಲಿ ಫಸ್ಟ್ ಟೈಮ್. ಈಗಾಗಲೇ ಗೋವಾದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಇದೆ, UCC ಗೋವಾದಲ್ಲಿ ಇದೆ. ಇದು ಬ್ರಿಟಿಷ್ ಪೋರ್ಚುಗೀಸರು ಆಳ್ವಿಕೆ ಮಾಡ್ತಾ ಇದ್ದ ಕಾಲದಿಂದಲೇ ಅದರಲ್ಲಿತ್ತು. ಅದು ಹಂಗೆ ಬಂದುಬಿಟ್ಟಿದೆ. ಭಾರತ ರಚನೆ ಆದಮೇಲೂ ಸಹ ಅದರಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಇದೆ. ಇದು ಒಂದನೇದು. ಇದಕ್ಕಿಂತ ಭಾರತದಲ್ಲಿ ಸಿವಿಲ್ ಕೋಡ್ ಯಾವುದರಲ್ಲಿ ಫಸ್ಟ್ ಜಾರಿಯಲ್ಲಿದೆ ಅಂದರೆ ಗೋವಾದಲ್ಲಿ. ಆದರೆ ಈಗ ಈ ಕಾಯ್ದೆ ಬಂತಲ್ಲ, UCC ಕಾಯ್ದೆ ಈಗ ಮಾಡಿದಾರಲ್ಲ, ಈ ಕಾಯ್ದೆ ಪ್ರಕಾರ ಫಸ್ಟ್ ಯಾವ ರಾಜ್ಯ ಇಂಪ್ಲಿಮೆಂಟ್ ಮಾಡ್ಕೊಂಡಿದೆ ಅಂದರೆ ಉತ್ತರಾಖಂಡ. ಅದಕ್ಕೆ ರಾಷ್ಟ್ರಪತಿಯವರು ಅಂಕಿತ ಹಾಕಿದ್ದಾರೆ ಮಾರ್ಚ್ 11ರಂದು. ಈ ಮೂಲಕ UCC ಜಾರಿಯಾಗಿದ್ದ ಮೊದಲ ರಾಜ್ಯ ಇಡೀ ದೇಶದಲ್ಲಿ ಅದಾಗಿದೆ. ಇಲ್ಲೇನು ಪ್ರಶ್ನೆ ಕೇಳ್ಬೋದು ಗೊತ್ತಾ, ಇತ್ತೀಚೆಗೆ ಉತ್ತರಾಖಂಡಲ್ಲಿ UCCಯನ್ನು ಇಡೀ ಭಾರತದಲ್ಲೇ ಫಸ್ಟ್ ಟೈಮ್ ಜಾರಿ ಮಾಡಲಾಗಿದೆ. ಹಾಗಾದರೆ ಉತ್ತರಾಖಂಡದ ಮುಖ್ಯಮಂತ್ರಿ ಯಾರು ಅಂತ, ಏಕೆಂದರೆ ಅವರಿಂದನೇ ತಾನೇ ಅದು ಜಾರಿಯಾಗಿರೋದಕ್ಕೆ ಸಾಧ್ಯ ಇರುತ್ತೆ. ಅದಕ್ಕೆ ಯಾರು ಅಂತ ಕೇಳ್ಬೋದು. ಪುಷ್ಕರ್ ಸಿಂಗ್ ಧಾಮಿ. ಇವೆಲ್ಲವನ್ನು ಬಿಟ್ಬಿಟ್ಟು ಪುಷ್ಕರ್ ಸಿಂಗ್ ಧಾಮಿ ಅನ್ನೋಂಥವ್ರು ಯಾವ ರಾಜ್ಯದ ಮುಖ್ಯಮಂತ್ರಿ ಅಂತ ಪ್ರಶ್ನೆ ಕೇಳ್ಬೋದು. ಉತ್ತರಾಖಂಡಕ್ಕೆ ಈಗ ಇಡೀ ದೇಶದಲ್ಲಿ ಚರ್ಚೆ ಆಗಿರುತ್ತೆ. ಹೀಗೆ ಈ ಕಡೆಯಿಂದ ಆ ಕಡೆ ಪ್ರಶ್ನೆ ಕೇಳ್ಬೋದು, ಆ ಕಡೆಯಿಂದ ಈ ಕಡೆ ಪ್ರಶ್ನೆ ಕೇಳ್ಬೋದು. ಎರಡಕ್ಕೂ ರೆಡಿ ಇರಬೇಕು. 1.25 ಲಕ್ಷ ಕೋಟಿ ಹೂಡಿಕೆ ಮಾಡುವಂಥ 3 ಸೆಮಿ ಕಂಡಕ್ಟರ್ ತಯಾರಿಕಾ ಘಟಕಗಳ ಯೋಜನೆಯನ್ನು ರೂಪಿಸ್ತಾ ಇದೆ ಭಾರತ ಸರ್ಕಾರ, ಅಥವಾ ಇದರಲ್ಲಿ ಪ್ರೈವೇಟ್ ಪಾರ್ಟ್ನರ್ಶಿಪ್ಪು ಇದೆ. ಚೆನ್ನಾಗಿ ನೆನ್ಪಿಟ್ಕೊಬಿಟ್ಟು 3 ಸೆಮಿ ಕಂಡಕ್ಟರ್ಗಳು ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಮೊಬೈಲಲ್ಲಿ ಬಳಸುವಂಥ ಕಂಪ್ಯೂಟರ್ಗಳಲ್ಲಿ ಬಳಸುವಂಥ ಚಿಪ್ಗೆ ಸಂಬಂಧಪಟ್ಟಂಥದ್ದು ಇದು ಸೆಮಿ ಕಂಡಕ್ಟರ್ಗಳು. ಇವತ್ತು ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ ಸೆಮಿ ಕಂಡಕ್ಟರ್ಗಳನ್ನು ನಾವು ಆಮದು ಮಾಡ್ಕೊಳ್ತಾ ಇದ್ದೀವಿ. ಈಗ ನೋಡಿ, ಕರ್ನಾಟಕದ ಬಜೆಟಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ 1/3 ಭಾಗದಷ್ಟು ಬಜೆಟ್ ಅಷ್ಟು ದುಡ್ಡನ್ನು 1.25 ಲಕ್ಷ ಕೋಟಿ ಆ 3 ಸೆಮಿ ಕಂಡಕ್ಟರ್ಗಳನ್ನು ತಯಾರಿ ಮಾಡಲಿಕ್ಕೆ, ಈ ಥರದ ಚಿಪ್ಗಳನ್ನು ತಯಾರಿ ಮಾಡಲಿಕ್ಕೆ ಭಾರತದಲ್ಲಿ ಯೋಜನೆಯನ್ನು ರೂಪಿಸಲಾಗಿದೆ. ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ಒಂದನೇದು ನೋಡ್ಕೊಳ್ಳಿ. ಮೋರಿಗಾಂವ್ ಅಸ್ಸಾಂನಲ್ಲಿ ಬರುತ್ತೆ. ಇದು ಮೋರಿಗಾಂವ್ ಅನ್ನೋಂಥದ್ದು. ಅಲ್ಲಿ OSAT ಅಂತ ಕರೀತಾರೆ. OSAT ಅಂದರೆ ಔಟ್ ಸೋರ್ಸ್ ಸೆಮಿ ಕಂಡಕ್ಟರ್ ಅಸೆಂಬ್ಲಿ ಆ್ಯಂಡ್ ಟೆಸ್ಟ್ ಅಂತ. ಇದು ಇಂಪಾರ್ಟೆಂಟು. ಆ ಥರದ ಒಂದು ಕಂಡಕ್ಟರ್ನ ಚಿಪ್ಪಲ್ಲಿ ಬಳಸುವಂಥ ಒಂದು ಸೆಮಿ ಕಂಡಕ್ಟರ್ನ ಇಲ್ಲಿ ತಯಾರಿ ಮಾಡ್ತಾ ಇದ್ದಾರೆ. ಇದನ್ನು ಅಭಿವೃದ್ಧಿಪಡಿಸ್ತಾ ಇರೋಂಥವ್ರು ಯಾರು ಅಂದರೆ ಟಾಟಾ ಎಲೆಕ್ಟ್ರಾನಿಕ್ಸ್. ಇಲ್ಲಿ ಏಕೆಂದರೆ 3 ಬರುತ್ತೆ, ಕನ್ಫ್ಯೂಷನ್ ಇರುತ್ತೆ, ತುಂಬ ಪ್ರಶ್ನೆ ಇಲ್ಲಿ ಟ್ರಿಕಿ ಕ್ವಶನ್ಸ್ ಕೇಳೋಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಕ್ಲಾರಿಟಿ ಇಟ್ಕೊಬಿಡ್ಬೇಕು. ಸೆಮಿ ಕಂಡಕ್ಟರ್ಗಳನ್ನು ತಯಾರಿ ಮಾಡ್ತಾ ಇದ್ದಾರೆ. ಎಲ್ಲಿ? 3 ಪ್ಲೇಸಲ್ಲಿ. ಅದರಲ್ಲಿ 1ನೇ ಪ್ಲೇಸ್ ಯಾವುದು? ಮೋರಿಗಾಂವ್. ಯಾವ ರಾಜ್ಯದಲ್ಲಿ ಬರುತ್ತೆ? ಅಸ್ಸಾಮಲ್ಲಿ. ಅಲ್ಲೇನು ತಯಾರಿ ಮಾಡ್ತಾ ಇದ್ದಾರೆ? OSAT ಅಂದರೆ ಏನು? ಔಟ್ ಸೋರ್ಸ್ ಸೆಮಿ ಕಂಡಕ್ಟರ್ ಅಸೆಂಬ್ಲಿ ಟೆಸ್ಟ್ ಅನ್ನೋಂಥದ್ದನ್ನು ಇಲ್ಲಿ ತಯಾರಿ ಮಾಡ್ತಾ ಇದ್ದಾರೆ. ಆ ತಯಾರಿ ಮಾಡೋದಕ್ಕೆ ಬಂಡವಾಳ ಆಗ್ತಾ ಇರೋಂಥವ್ರು ಯಾರು? ಟಾಟಾ ಎಲೆಕ್ಟ್ರಾನಿಕ್ಸ್. ಇದು ಏನಕ್ಕೆ ಇಲ್ಲಿ ಅಸ್ಸಾಮಲ್ಲೇ ಯಾಕಿದೆ ಅಂತಂದರೆ, ಈಗಾಗಲೇ ಜಮ್ಮು ಕಾಶ್ಮೀರದಲ್ಲಿ ಬೇರೆ ಬೇರೆ ಇಂಡಸ್ಟ್ರೀಸನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ. ಜಮ್ಮು ಕಾಶ್ಮೀರವನ್ನು ಅಭಿವೃದ್ಧಿ ಮಾಡಿ ಅಲ್ಲಿ ಕೆಲಸ ಇಲ್ಲದೆ ಇರೋಂಥವ್ರು ಭಯೋತ್ಪಾದನೆ ಕಡೆಗೆ ಬೇರೆ ಬೇರೆ ಸಾಮಾಜಿಕ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ತಾರೆ. ಕೆಲಸ ಕೊಟ್ಬಿಟ್ರೆ ಆಟೋಮೆಟಿಕಲ್ ಅವರು ಆ ಥರದ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳೋದು ಕಡಿಮೆ ಆಗುತ್ತೆ. ಹಾಗಾಗಿ ಅಲ್ಲಿ ಕೈಗಾರಿಕೆಗಳು ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ಈಶಾನ್ಯ ರಾಜ್ಯಗಳಲ್ಲೂ ಸಹ ಈ ಥರದ ಘರ್ಷಣೆಗಳು ಜಾಸ್ತಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಈಶಾನ್ಯ ರಾಜ್ಯಗಳು ಅಭಿವೃದ್ಧಿಗೆ ಅಲ್ಲಿ ನೇಚರ್ ತುಂಬ ಸ್ವಲ್ಪ ಡಿಸ್ಟ್ರಾಕ್ಷನ್ ಇರುತ್ತೆ, ಸ್ವಲ್ಪ ಅಡ್ಡ ಇರುತ್ತೆ ಅವ್ರಿಗೆ ನೇಚರ್ ಕಾರಣದಿಂದಾಗಿ. ಅದಕ್ಕೆ ಅಂಥ ಕಡೆ ಇದನ್ನು ತಯಾರಿ ಮಾಡಲಿಕ್ಕೆ ಈಗ ಈಶಾನ್ಯ ರಾಜ್ಯಗಳ ಅಭಿವೃದ್ಧಿಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅಲ್ಲಿ ಹೆಚ್ಚು ಜನಕ್ಕೆ ಉದ್ಯೋಗ ಸಿಗುತ್ತೆ. ಇದಾಯಿತು ಅಂದರೆ ಎರಡನೇದು ಎಲ್ಲಿ ಮಾಡ್ತಾ ಇದ್ದಾರೆ ಸೆಮಿ ಕಂಡಕ್ಟರು? ಗುಜರಾತ್ನಲ್ಲಿ ಸನಂದ್ ಅನ್ನೋಂಥದ್ದು, ಅಲ್ಲೂ ಸಹ OSAT ಅನ್ನು ಇದು ಮಾಡ್ತಾ ಇದ್ದಾರೆ. ಬಟ್ ಗುಜರಾತ್ನಲ್ಲಿ ಅಭಿವೃದ್ಧಿ ಮಾಡ್ತಾ ಇರೋದು ಯಾರು? CG ಪವರ್ ಆ್ಯಂಡ್ ಇಂಡಸ್ಟ್ರಿಯಲ್ ಸೊಲ್ಯೂಷನ್ಸ್ ಲಿಮಿಟೆಡ್. ಇದು ಇಂಪಾರ್ಟೆಂಟ್, ಒಂದಿಸಿ ಬರೀ ಕೇಳ್ಬಿಡ್ಬೋದು. ಇದು ಅಸ್ಸಾಮಲ್ಲಿ ಯಾರು? ಟಾಟಾದವರು. ಗುಜರಾತಲ್ಲಿ ಯಾರು? CG ಪವರ್ ಆ್ಯಂಡ್ ಇಂಡಸ್ಟ್ರಿಯಲ್ ಸೊಲ್ಯೂಷನ್ಸ್ ಲಿಮಿಟೆಡ್. ಇದು ಇಂಪಾರ್ಟೆಂಟು. ಇನ್ನು 3ನೇದು ಅದೇ ಗುಜರಾತಲ್ಲಿ ಇನ್ನೂ ಒಂದಿದೆ, ಧೋಲೇರಾ ಅನ್ನೋಂಥದ್ದು ಒಂದು ಪ್ಲೇಸ್ ಇದೆ. ಅಲ್ಲೂ ಸಹ ಸೆಮಿ ಕಂಡಕ್ಟರ್ ಫ್ಯಾಬ್ರಿಕೇಷನ್
ಇವೆರಡರಲ್ಲೂ ಇದಕ್ಕಿಂತ ಮುಂಚೆ ಬಂದ ಎರಡರಲ್ಲಿ OSAT ವೆರಿ ಇಂಪಾರ್ಟೆಂಟ್ ಇರಬೇಕು. ಇದು ಹೆಂಗಿರಬೇಕು ಅಂತಂದರೆ, ಈ ಗಾಡಿಯನ್ನು ರಿಪೇರಿ ಮಾಡಬೇಕಾದಾಗ ಗೊತ್ತಾಗಿಲ್ಲ ಅಂದರೆ ಗಾಡಿ ಎಲ್ಲವನ್ನು ಪೂರ್ತಿ ಬಿಚ್ಚಿಬಿಟ್ಟು ಮತ್ತೆ ಫಿಟ್ ಮಾಡಿಬಿಟ್ರೆ ಎಲ್ಲಿ ರಿಪೇರಿ ಇದ್ರೂ ಅದು ತಾನಾಗೆ ಸೆಟ್ ಆಗಿಬಿಡುತ್ತಂತೆ. ಹಾಗೆ ಈ ಥರದ ಕ್ವಶನ್ಸ್ ಬಂದಂಥ ಸಂದರ್ಭದಲ್ಲಿ ಪೂರ್ತಿ ಇಂಚು ಬಿಚ್ಚಿಬಿಟ್ಟು ಜೋಡಿಸ್ಕೊಬಿಟ್ರೆ ನಮಗೆ ಮೆಮೊರಿ ಚೆನ್ನಾಗಿರುತ್ತೆ. ಇದು ಸೆಮಿ ಕಂಡಕ್ಟರ್ ಫ್ಯಾಬ್ರಿಕೇಷನ್ನು. ಇದನ್ನು ಪಾಲುದಾರಿಕೆ ಯಾರ್ಯಾರು ಅಂತ, ಅಲ್ಲಿಗೆ ತೈವಾನ್ನಿಂದ ಟಾಟಾ ಎಲೆಕ್ಟ್ರಾನಿಕ್ಸ್ ಮತ್ತು ಸೆಮಿ ಕಂಡಕ್ಟರ್ ಪವರ್ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಕಾರ್ಪೊರೇಷನ್, ಇವ್ರ ಜೊತೆ ಇಲ್ಲಿ ಟಾಟಾ ಮತ್ತು ತೈವಾನ್ ಇವೆರಡೂ ಕಂಪ್ನಿಗಳ ಜೊತೆ ಸೇರಿಕೊಂಡು ಗುಜರಾತ್ನ ಧೊಲೇರಾದಲ್ಲಿ ಒಂದು ಇದನ್ನು ತಯಾರಿ ಮಾಡ್ತಾ ಇದ್ದಾರೆ. 2026 ವರ್ಷದ ಎಂಡ್ಗೆ ಈ ಭಾರತದಲ್ಲೇ ವಿನ್ಯಾಸಗೊಳಿಸಲಿರುವ ಮೊದಲ ಚಿಪ್ಪನ್ನು ಈ 3 ಇವುಗಳ ಸಹಯೋಗದೊಂದಿಗೆ ಬಿಡುಗಡೆ ಮಾಡಲಿದ್ದಾರೆ 2026ಕ್ಕೆ. 3 ಕಂಪನಿಗಳು 2 ರಾಜ್ಯಗಳಲ್ಲಿ, ಗುಜರಾತ್ ರಾಜ್ಯದಲ್ಲೇ 2, ಅಸ್ಸಾಮಲ್ಲಿ 1, ಅಲ್ಲಿಗೆ 3 ಕಂಪನಿಗಳು 2 ರಾಜ್ಯದಲ್ಲಿ. ಹಿಂಗಾಯ್ತಾ. ನಂತರ 3 ಪ್ಲೇಸಸಲ್ಲಿ 2 ಕಡೆ ಟಾಟಾದವ್ರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಒಂದು ಗುಜರಾತಲ್ಲಿ, ಇನ್ನೊಂದು ಅಸ್ಸಾಮಲ್ಲಿ. ಗುಜರಾತಲ್ಲಿರುವಂಥ ಇನ್ನೊಂದನ್ನು ಮಾತ್ರ ಬಿಟ್ಟಿದ್ದಾರೆ. ಇದು ಚೆನ್ನಾಗಿ ನೆನಪಿರಲಿ ನೋಡಿ. ಇಷ್ಟು ಓದ್ಕೊಳ್ಬೇಕಾದಂಥ ವಿಧಾನ, ಅದನ್ನು ವಿಂಗಡಿಸ್ಕೋಬೇಕಾಗಿರೋಂಥ ವಿಧಾನ. ಈ ಘಟಕಗಳಲ್ಲಿ ತಯಾರಾಗುವಂಥ ಚಿಪ್ಪುಗಳನ್ನು ಎಲ್ಲೆಲ್ಲಿ ಬಳಕೆ ಮಾಡ್ತಾರೆ? ಆಟೋಮೊಬೈಲ್ಗಳಲ್ಲಿ, ಆಟೋಮೊಬೈಲ್ ಉದ್ಯಮದಲ್ಲಿ, ರಕ್ಷಣಾ ವಲಯದಲ್ಲಿ, ಡಿಫೆನ್ಸಲ್ಲಿ, ಅದೇ ರೀತಿ ದೂರಸಂಪರ್ಕ ಟೆಲಿಕಮ್ಯುನಿಕೇಷನ್ಸಲ್ಲಿ, ಅದು ಟಿ ವಿ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಆ ಟೆಲಿಕಮ್ಯುನಿಕೇಷನ್ಸಲ್ಲಿ ಇದನ್ನು ಬಳಕೆ ಮಾಡ್ತಾರೆ. ಇದುವರೆಗೆ ಇದು ಭಾರತದಲ್ಲಿ ಉತ್ಪಾದನೆ ಮಾಡ್ತಾ ಇಲ್ಲ. ಎಲ್ಲಿಂದ ತರಿಸ್ಕೊತಾ ಇದ್ದೀವಿ ಅಂದರೆ ವಿಯೆಟ್ನಾಂನಂತಹ ದೇಶಗಳ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ. ವಿಯೆಟ್ನಾಂ ಅನ್ನೋಂಥ ಚಿಕ್ಕ ದೇಶ, ಆ ದೇಶದ ಮೇಲೆ ಈ ಸೆಮಿ ಕಂಡಕ್ಟರ್ಗಳನ್ನು ನಾವು ಅಲ್ಲಿಂದ ಪರ್ಚೇಸ್ ಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿ ಬೇರೆ ಬೇರೆ ದೇಶಗಳು ಇದನ್ನು ಉತ್ಪಾದನೆ ಮಾಡ್ತವೆ, ತೈವಾನು ಇನ್ನೂ ಮುಂತಾದಂಥ ದೇಶಗಳು, ಅವುಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ. ಈಗ ಮುಂದಕ್ಕೆ 2026 ನಂತರ ಭಾರತದಲ್ಲೇ ತಯಾರಿ ಮಾಡಿದ್ರೆ ಇದು ಅವ್ರ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ. ಇದನ್ನು ಯಾಕೆ ತಯಾರಿ ಮಾಡಬೇಕು ಅಂತಂದರೆ, ಇತ್ತೀಚೆಗೆ ಟೆಲಿಕಮ್ಯುನಿಕೇಷನ್ನು ಈ ತಂತ್ರಜ್ಞಾನಕ್ಕೆ ಚಿಪ್ ಅನ್ನೋಂಥದ್ದು ಬೇಕೇ ಬೇಕು, ವೆರಿ ಎಸೆನ್ಷಿಯಲ್ಲು. ಹಾಗಾಗಿ ಅದನ್ನು ತಯಾರಿ ಮಾಡಬೇಕು. ಜೊತೆಗೆ ಈ ಚಿಪ್ಪುಗಳಿಂದಾಗಿ ನಮ್ಮ ಯುದ್ಧಕ್ಕೆ ಸಂಬಂಧಪಟ್ಟಂಥ ಕಾನ್ಫಿಡೆನ್ಸ್ ವಿಚಾರಗಳು, ರಕ್ಷಣಾತ್ಮಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಲೀಕ್ ಆಗುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಈ ಚಿಪ್ಪುಗಳ ಮುಖಾಂತರ ಕದಿಯುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ನಮ್ಮ ದೇಶದಲ್ಲೇ ಉತ್ಪಾದನೆ ಮಾಡಿದ್ದೆ ಆದರೆ ಈ ಥರ ಕದಿಯುವಂಥದ್ದಕ್ಕೆ ಕಡಿವಾಣ ಹಾಕಬಹುದು. ಅದಕ್ಕೆ ಸಹ ಇದು ಇಂಪಾರ್ಟೆಂಟು. ಪ್ರಮುಖ ನೇಮಕಾತಿಗಳು, ಏನೇನು ನೇಮಕಾತಿಗಳು ನಡೆದಿದೆ ಹೊಸದಾಗಿ ಅನ್ನೋಂಥದ್ದು ನಮ್ಮ ದೇಶದಲ್ಲಿ. ಪ್ರಾದೇಶಿಕ ಅಸಮತೋಲನ ನಿವಾರಣಾ ಆಯೋಗ ಅನ್ನೋಂಥದ್ದನ್ನ ಇತ್ತೀಚೆಗೆ ನೇಮಕ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಆಯೋಗ ರಚನೆ ಆಗಿತ್ತು. ಅದರಲ್ಲಿ DM ನಂಜುಂಡಪ್ಪ ಅನ್ನೋಂಥವ್ರು ಆವಾಗ ತಜ್ಞರಾಗಿದ್ದರು, ಅವರ ಅಧ್ಯಕ್ಷತೆಯಲ್ಲಿ ನಡೆದಿತ್ತು. ಈಗೇನು ಮಾಡಿದ್ದಾರೆ, ಪ್ರಾದೇಶಿಕ ಅಸಮತೋಲನ ಆಯೋಗ ಈಗ ಹೊಸದಾಗಿ ರಚನೆ ಆಗಿದೆ. ಅದರಲ್ಲಿ ತಜ್ಞರು ಯಾರಪ್ಪ ಅಂದರೆ ಪ್ರೊ ಗೋವಿಂದರಾವ್ ಅನ್ನೋಂಥವ್ರು ಅದನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಅವ್ರನ್ನ ನೇಮಕ ಮಾಡಲಾಗಿದೆ. ಅವರು ಅಸಮತೋಲನ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. DM ನಂಜುಂಡಪ್ಪ ಅವ್ರು ಏನು ಮಾಡಿದರು, ಉತ್ತರ ಕರ್ನಾಟಕ ಯಾಕೆ ಹಿಂದುಳಿದಿದೆ, ದಕ್ಷಿಣ ಕರ್ನಾಟಕ ಯಾಕೆ ಹಿಂದುಳಿದಿದೆ, ಯಾವ್ಯಾವ ಕಾರಣಗಳಿಗೆ ಹಿಂದುಳಿದಿದೆ, ಅಭಿವೃದ್ಧಿಗೆ ಏನೇನು ಮಾಡಬೇಕು ಅನ್ನೋಂಥ ವರದಿಯನ್ನು ಕೊಟ್ಟಿದ್ದರು. ಅದು 22 ವರ್ಷಗಳಷ್ಟು ಹಿಂದಿನದ್ದಾಗಿತ್ತು. ಈಗ ರಾಜ್ಯ ಸಾಕಷ್ಟು ಬದಲಾವಣೆ ಆಗಿದೆ, ವಿಜ್ಞಾನ ತಂತ್ರಜ್ಞಾನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬದಲಾವಣೆ ಆಗಿದೆ. ಅದಕ್ಕೆ ಅದನ್ನು ಸರಿಪಡಿಸಿ ಈಗ ಹೊಸದಾಗಿ ಯಾವ್ಯಾವ ತಾಲೂಕುಗಳು ಹಿಂದುಳಿದಿದ್ದಾವೆ ಹೊಸ ಮಾನದಂಡಗಳನ್ನು ಇಟ್ಕೊಂಡು ಅದಕ್ಕೆ ಪರಿಹಾರಕ್ಕೂ ಸಹ ಹೊಸ ಪರಿಹಾರಗಳನ್ನು ಸೂಚಿಸೋದಕ್ಕಾಗಿ ಗೋವಿಂದರಾವ್ ಅವ್ರನ್ನ ನೇಮಕ ಮಾಡಲಾಗಿದೆ. ವೆರಿ ಇಂಪಾರ್ಟೆಂಟು. 22 ವರ್ಷಗಳ ಹಿಂದೆ ಅವ್ರದ್ದಾಗಿತ್ತು. ಈಗ ರಾಜ್ಯದ 233 ತಾಲೂಕುಗಳಲ್ಲಿ ಪ್ರಸ್ತುತ ಲಭ್ಯವಿರುವಂಥ ಅಂಕಿಅಂಶಗಳನ್ನು ಬಳಕೆ ಮಾಡಿಕೊಂಡು ಹಿಂದುಳಿದಿರುವಂಥ ತಾಲೂಕು ಯಾವುದು ಅನ್ನೋಂಥದ್ದನ್ನು ಅಧ್ಯಯನ ಮಾಡಲಿದ್ದಾರೆ. ಸುಖದೇವ್ ತೋರಟ್ ಅನ್ನೋಂಥವ್ರು ಕರ್ನಾಟಕ ರಾಜ್ಯದ ನೂತನ, ಈಗ ನಿಮ್ಗೆ ಗೊತ್ತಿದೆ, ಈಗ ರಾಜ್ಯದಲ್ಲಿ ತುಂಬ ಚರ್ಚೆ ಆಗ್ತಾ ಇರೋಂಥದ್ದು ಇದು SEP ಅಂತ ಒಂದಿದೆ, NEP ಅಂತ ಒಂದಿದೆ. NEP ಅಂದರೆ ನ್ಯೂ ಎಜುಕೇಷನ್ ಪಾಲಿಸಿ ಅಂತ 2021ರಲ್ಲಿ ಅದನ್ನು ಜಾರಿಗೆ ತರಲಾಗಿದೆ ಕೇಂದ್ರ ಸರ್ಕಾರ. ಅದನ್ನು ಬೇಡ ಅಂತ ಅಂದ್ಬಿಟ್ಟು ಈಗ ರಾಜ್ಯ ಸರ್ಕಾರ ಹೊಸದಾಗಿ SEP ಅನ್ನೋಂಥದ್ದನ್ನ ಮಾಡೋಕ್ಕೆ ಹೊರಟಿದೆ. ಆ SEP ಒಂದು ಇದರದ್ದು ಅಧ್ಯಕ್ಷರು ಯಾರಪ್ಪ ಅಂತಂದರೆ ಸುಖದೇವ್ ತೋರಟ್ ಅನ್ನೋಂಥವ್ರು, ವೆರಿ ಇಂಪಾರ್ಟೆಂಟು. ಅದೇ ರೀತಿ ಸುಧಾಕರ್ ರಾವ್ ಅನ್ನೋಂಥವ್ರು ಕರ್ನಾಟಕ ರಾಜ್ಯದ ಈಗ ಸರ್ಕಾರಿ ನೌಕರರದ್ದು 7ನೇ ವೇತನ ಆಯೋಗ ಇದಕ್ಕೆ ಸಂಬಂಧಪಟ್ಟಂತೆ ರಚನೆ ಆಗಿದೆ. ಅದರ ಅಧ್ಯಕ್ಷರು ಸುಧಾಕರ್ ರಾವ್ ಅನ್ನೋಂಥವ್ರು ಆಗಿದ್ದಾರೆ. ಹರಿಯಾಣದ ಮುಖ್ಯಮಂತ್ರಿ ಹೊಸದಾಗಿ ಬದಲಾವಣೆ ಆಗಿದ್ದಾರೆ. ಹೀಗೆ ಆಯಾ ರಾಜ್ಯದಲ್ಲಿ ಯಾರ್ಯಾರು ಹೊಸದಾಗಿ ಬದಲಾವಣೆ ಆಗ್ತಾ ಇರ್ತಾರೆ, ಹೊಸ ಇವರಾಗ್ತಾ ಇರ್ತಾರೆ, ಅವ್ರನ್ನ ನೋಡ್ಕೋತಾ ಇರಬೇಕು. ಹರಿಯಾಣದಲ್ಲಿ ಮುಖ್ಯಮಂತ್ರಿಯಾಗಿ ಮನೋಹರ್ ಲಾಲ್ ಖಟ್ಟರ್ ಅನ್ನೋಂಥವ್ರು ರಾಜೀನಾಮೆ ನೀಡಿದ್ದಾರೆ. ಆ ಪ್ಲೇಸಲ್ಲಿ ನಯಾಬ್ ಸಿಂಗ್ ಸೈನಿ ಅನ್ನೋಂಥವ್ರನ್ನ ನೇಮಕ ಮಾಡಲಾಗಿದೆ. ಇಲ್ಲೂ ಸಹ ಪ್ರಶ್ನೆ ಕೇಳ್ಬೋದು, ಇತ್ತೀಚೆಗೆ ಹರಿಯಾಣದ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಅನ್ನೋಂಥವ್ರು ರಾಜೀನಾಮೆ ನೀಡಿದ್ರು, ಅವ್ರ ಪ್ಲೇಸಿಗೆ ಬಂದಂಥವ್ರು ಯಾರು? ಅಥವಾ ಇತ್ತೀಚೆಗೆ ಹರಿಯಾಣದ ಮುಖ್ಯಮಂತ್ರಿಯಾಗಿ ನಯಾಬ್ ಸಿಂಗ್ ಸೈನಿ ಅನ್ನೋಂಥವ್ರು ಆಯ್ಕೆ ಆಗಿದ್ದಾರೆ, ಯಾರು ರಾಜೀನಾಮೆ ನೀಡಿದ್ರಿಂದ ಇವರು ಅಲ್ಲಿಗೆ ಆಯ್ಕೆ ಆದರು? ಈ ಥರದ ಪ್ರಶ್ನೆಗಳನ್ನು ಕೇಳ್ಬೋದು. ಈ ಪ್ರಪಂಚ ಮಟ್ಟದಲ್ಲಿ ಚರ್ಚೆಯಲ್ಲಿರುವಂಥ ವ್ಯಕ್ತಿಗಳೆಲ್ಲ ಅಮೆರಿಕದ ಅಧ್ಯಕ್ಷನನ್ನು ಬಿಟ್ಟರೆ 2ನೇ ವ್ಯಕ್ತಿ ಅಂತಂದರೆ ಅದು ಪುಟಿನ್. ಅಮೆರಿಕದಲ್ಲಿ ಇನ್ನು
ಬೈಡನ್ ಅನ್ನೋಂಥವ್ರು ಇದ್ದಾರೆ. ಅವರು ಪ್ರಪಂಚದ ದೊಡ್ಡಣ್ಣ ಅನ್ನೋಂಥ ಗುರುತಿಸ್ಕೋತಾರಲ್ಲ, ಅವರು ಪ್ರಪಂಚದಲ್ಲಿ ಬೇರೆ ಬೇರೆ ವಿಷಯಗಳಿಗೆ ಚರ್ಚೆ ಆಗ್ತಾ ಇರ್ತಾರೆ. ಅವ್ರು ಬಿಟ್ಟರೆ ಪುಟಿನ್ ಅನ್ನೋಂಥವ್ರು, ಇವರು ರಷ್ಯಾದ ಅಧ್ಯಕ್ಷರಾಗಿ, ಪ್ರಧಾನಿಯಾಗಿ ಅಲ್ಲ, ವೆರಿ ಇಂಪಾರ್ಟೆಂಟು, ಇದನ್ನು ಚೆನ್ನಾಗಿ ನೆನಪಿಟ್ಕೋಬೇಕು. ರಷ್ಯಾದಲ್ಲಿ ಅಧ್ಯಕ್ಷನೂ ಇದ್ದಾನೆ, ಪ್ರಧಾನಿಯೂ ಇದ್ದಾನೆ. ಆದರೆ ರಷ್ಯಾದಲ್ಲಿ ಅಧ್ಯಕ್ಷರಾಗಿ ವ್ಲಾಡಿಮಿರ್ ಪುಟಿನ್ ಅನ್ನೋಂಥವ್ರು ಆಯ್ಕೆಯಾಗಿದ್ದಾರೆ. ಪುನಃ 5ನೇ ಬಾರಿಗೆ ಇವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇದು ವೆರಿ ಇಂಪಾರ್ಟೆಂಟು, ಕೇಳೋಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಏನು ಉಕ್ರೇನ್ ಜೊತೆ ಯುದ್ಧ ನಡೀತಾ ಇದೆ, ಆ ಕಾರಣಗಳಿಂದಾಗಿ ಇವರು ಏನು ಈ ಪುಟಿನ್ ರಷ್ಯಾ ದೇಶದವರು ಅಂತ ಎಲ್ರಿಗೂ ಗೊತ್ತು. ಏನು ಪ್ರಶ್ನೆ ಕೇಳ್ಬೋದು ಅಂದರೆ, ಇತ್ತೀಚೆಗೆ ಪುಟಿನ್ ಅವರು ರಷ್ಯಾದ ಅಧ್ಯಕ್ಷರಾಗಿ ಪುನರಾಯ್ಕೆಯಾಗಿದ್ದಾರೆ, ಎಷ್ಟನೇ ಬಾರಿಗೆ ಅವರು ಆಯ್ಕೆಯಾಗಿದ್ದಾರೆ, ಈ ಥರದ ಪ್ರಶ್ನೆಯನ್ನು ಕೇಳ್ಬೋದು. ಅದಕ್ಕೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಪರ್ಧಾರ್ಥಿಗಳೇ, ಇದುವರೆಗೆ ನನಗೆ ತಿಳಿದ ಮಟ್ಟಿಗೆ, ನನ್ನ ಅನುಭವದಕ್ಕೆ ತಕ್ಕಂತೆ, ನಾನು ಅಂದುಕೊಂಡಂತೆ ಹೀಗೆಲ್ಲ ಕೇಳ್ಬೋದು. ಹೀಗೆ ಹೇಳಿದರೆ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ, ಹೀಗೆ ಹೇಳಿದ್ರೆ ಅವ್ರು ನೆನ್ಪಿಟ್ಕೋತಾರೆ, ಇದರಿಂದ ಅವ್ರ ಜೀವನದಲ್ಲಿ ಯಶಸ್ಸು ಕಾಣ್ತಾರೆ ಅನ್ನೋಂಥ ಒಂದು ಭರವಸೆಯನ್ನು ಇಟ್ಕೊಂಡು ನನಗೆ ಗೊತ್ತಿಲ್ಲದಂಥ ಮಾಹಿತಿಗಳನ್ನು ತಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ಒಳ್ಳೆಯದಾಗಲಿ. ಧನ್ಯವಾದಗಳು.